ಎಲ್ರಿಗೆ ನಮಸ್ಕಾರ. ಮಹಾಕವಿ ಕಾಳಿದಾಸನ ಕಾವ್ಯ ಸಂಸ್ಕೃತಿಯನ್ನು ಕುರಿತು ಈ 8 ದಿವಸಗಳ ಭಾಷಣ ಮಾಲಿಕೆಯ 2ನೇ ದಿನವನ್ನು ಕಾಳಿದಾಸನ ಒಂದು ಪ್ರಶಸ್ತಿ ಪದ್ಯ, ನಮ್ಮ ಕನ್ನಡದ ಮಹಾಮೇಧಾವಿಗಳಾದ ಸಾಯಣಾಚಾರ್ಯರು ನಿರ್ಮಾಣ ಮಾಡಿದ ಒಂದು ಶ್ಲೋಕ, ಅದರಿಂದ ಆರಂಭ ಮಾಡ್ತಾ ಇದ್ದೀನಿ. ಅವರ ಸುಭಾಷಿತ ಸುಧಾನಿಧಿಯಲ್ಲಿ ಬರ್ತದೆ, ತುಂಬ ಸೊಗಸಾದದ್ದು. ಪದವೀಂ ಕಾಳಿದಾಸಸ್ಯ ಲಲಿತಾಂ ಮೃದುಲೈಃ ಪದೈಃ ನಶಕ್ನುವಂತ್ಯಹೋ ಗಂತುಂ ಪಶ್ಯಂತೋಪಿ ಕವೀಶ್ವರಾಃ ಅಂತ. ಕಾಳಿದಾಸನ ಪದವಿ ಲಲಿತ ಮನೋಹರವಾದ ಪದಗಳಿಂದ ಅಂಕಿತವಾಗಿದೆ. ಅದನ್ನು ನೋಡ್ತಾ ಇದ್ದರೂ ಬೇರೆ ಕವಿಗಳಿಗೆ ಅನುಸರಿಸೋಕ್ಕೆ ಆಗ್ತಾ ಇಲ್ಲ ಅಂತ. ಇಲ್ಲಿ ಪದವಿ ಅನ್ನೋದಕ್ಕೆ ಸ್ಥಾನ ಅನ್ನುವ ಒಂದು ಅರ್ಥ. ಕಾಳಿದಾಸ ಮಹಾಕವಿ ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾನೆ. ಪದವೀಂ ಕಾಳಿದಾಸಸ್ಯ ಲಲಿತಾಂ ಮೃದುಲೈಃ ಪದೈಃ, ಒಳ್ಳೆಯ ಮೃದು ಮನೋಹರವಾದ ವೈದರ್ಭಿ ಶೈಲಿಯ ಆತನ ರಚನಾ ಸೌಭಾಗ್ಯ ಅಂಥದ್ದು. ಕರ್ಕಶವಾದಂಥ ರೀತಿಯ ರಚನೆ ಇಲ್ಲ ಅಂತ. ಅಂದರೆ ಅಲ್ಲಿ ಕರ್ಕಶ ವರ್ಣಗಳು ಬರದೇ ಇಲ್ಲ ಕಾಳಿದಾಸನಲ್ಲಿ, ಆದರೆ ಅವನು ಉದ್ದೇಶಪೂರ್ವಕವಾಗಿ ಕಠೋರವಾಗಿ ಬರೆಯಬೇಕು ಅಂತ. ಮತ್ತು ಆ ಕಠೋರತೆ ಅನ್ನೋದು ಕವಿಯ ಒಂದು ಅಹಂಕಾರ ಪ್ರಜ್ಞೆಯಿಂದಲೂ ಬಂದಿರುತ್ತೆ. ಮೃದುವಾಗಿ ಬರೆದಿದ್ದರೂ ಕೂಡ ವರ್ಣಗಳು ಆ ವ್ಯಕ್ತಿ ಸ್ವಭಾವದ ಕಠೋರತೆ ಕಾಣಬಹುದಲ್ಲಿ, ಹಾಗಿಲ್ಲ ಅದು. ಮತ್ತು ಇನ್ನೊಂದೇನೆಂದರೆ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬರೀತಕ್ಕಂಥದ್ದು ಲಲಿತಾ ಮೃದುಲೈಃ ಪದೈಃ ಅಂತ. ಇಂಥದ್ದು ಅವನ ಒಂದು ಮಹಾಕವಿತ್ವ ಅಂತ. ಇನ್ನೊಂದು ಪದವಿ ಅಂದರೆ ಸಂಸ್ಕೃತದಲ್ಲಿ ಹಾದಿ ಅಂತ ಅರ್ಥ ಉಂಟು. ಅಮರಕೋಶದಲ್ಲಿ ಅಯನಂ ವರ್ತ್ಮ ಮಾರ್ಗಾಧ್ವ ಪಂಥಾನ ಪದವಿ ಶ್ರುತಿ ತರಣಿ ಪದ್ಧತಿ ಪದ್ಯ ವರ್ತ್ಮನ್ಯೇಕಪದೀತಿ ಚ ಅಂತ ಹೇಳ್ಬಿಟ್ಟು ಪದವಿ ಅನ್ನತ್ತ ಹಾದಿಗೆ ಅರ್ಥ ಉಂಟು, ಮಾರ್ಗಕ್ಕೆ. ಅಲ್ಲಿ ಪದ ಅನ್ನುವಲ್ಲಿ ಹೆಜ್ಜೆ ಗುರುತು ಅಂತ. ಲಲಿತಾ ಮೃದುಲೈಃ ಪದೈಃ, ದ ವೇ ಆಫ್ ಕಾಳಿದಾಸ ಈಸ್ ಇಂಪ್ರಿಂಟೆಡ್ ವಿತ್ ಹಿಸ್ ಬ್ಯೂಟಿಫುಲ್ ಫುಟ್ ಪ್ರಿಂಟ್ಸ್ ಅಂತ. ಒಳ್ಳೆ ಹೆಜ್ಜೆ ಗುರುತುಗಳು ಕಾಣಿಸ್ತಾ ಇವೆ. ಅವನು ಹೇಗೆ ಹೋದ ಅನ್ನುವ ಅವನ ಕಾವ್ಯ ಮಾರ್ಗದ ಜಾಡು ಕಾಣಿಸ್ತಾನೇ ಇದೆ. ಆದರೂ ಯಾರಿಗೂ ಅದರೊಳಗೆ ನಡೆಯೋಕ್ಕಾಗ್ತಾ ಇಲ್ಲ ಅಂತ. ಇದು ನಿಜವಾಗಿ ದೊಡ್ಡ ವ್ಯಂಗ್ಯ, ಪ್ಯಾರಡಾಕ್ಸ್. ನಮಗೆ ಕಾಣಿಸ್ತಾ ಇದೆ, ಆದರೆ ಎಟಕಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಉನ್ನತನಾಗಿದ್ದಾನೆ. ದೊಡ್ಡವರಾಗೋದು ಹೇಗೆ ಅಂತ ಬಟಾಬೈಲಾಗುತ್ತೆ ಎಲ್ಲ ಕಡೆಯಲ್ಲಿಯೂ, ಆದರೆ ದೊಡ್ಡವರಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದೊಡ್ಡದನ್ನು ಪಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಕಾರಣ ನ ಕರ್ಮಣ ನ ಪ್ರಜಯಾಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು. ಸುಮ್ಮನೆ ಯಾವುದೋ ಒಂದು ಕೆಲಸಗಳಿಂದ ಆಗಲಿ, ಮತ್ತಿನ್ನೇನೋ ಸಂತಾನ ಇತ್ಯಾದಿಯಿಂದ, ಧನದಿಂದ ಇತ್ಯಾದಿ ಯಾವುದರಿಂದಲೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತ್ಯಾಗ ಅಂತ. ತ್ಯಾಗ ಅಂತಂದರೆ ಸುಮ್ಮನೆ ಬರೆದು ಮಾಡಿಕೊಳ್ಳೋದು ಅಂತ ಅನ್ನುವ ಅರ್ಥ ಅಲ್ಲ. ಶ್ರದ್ಧಾಪೂರ್ವಕವಾಗಿ ಸಸಂಕಲ್ಪವಾಗಿ ಇದಂ ನ ಮಮ ಅಂತ ವೈಯಕ್ತಿಕತೆಯನ್ನು ಪ್ರತ್ಯೇಕ ಮಾಡಿ ಸಾರ್ವತ್ರಿಕತೆಯನ್ನು, ಸಾರ್ವಜನೀನತೆಯನ್ನು, ವಿಶ್ವಜನೀನತೆಯನ್ನು ತುಂಬಿಕೊಳ್ತಕ್ಕಂಥದ್ದು. ಮಹಾಕವಿತ್ವದಲ್ಲಿ ಬರುವ ಒಂದು ದೊಡ್ಡ ತೊಡಕೇನೆಂದರೆ, ಒಂದು ಮಹಾಕೃತಿ ತುಂಬ ಸಮಕಾಲೀನವಾಗಿಬಿಟ್ರೆ ಅದು ಮುಂದಿನ ಕಾಲಕ್ಕೆ ಹೆಚ್ಚಂದರೆ ಐತಿಹಾಸಿಕವಾದ ದಾಖಲೆ ಆಗುತ್ತೆ. ಇಟ್ ಮೇ ಹ್ಯಾವ್ ಓನ್ಲಿ ಇಂಟ್ರೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ. ಹಿಸ್ಟಾರಿಕಲ್ ಇಂಟ್ರೆಸ್ಟ್ ಅಂತ ಏನಿದೆ ಅಷ್ಟಕ್ಕೆ ಮಾತ್ರ ಆಗುತ್ತೆ. ಹಾಗಲ್ಲದೆ ತುಂಬ ಸಾರ್ವತ್ರಿಕ ಅಂತ ಆಗಿಬಿಟ್ರೆ ಎಲ್ಲ ಕಾಲಕ್ಕೂ ಸಲ್ಲುವಂಥ ಒಂದು ಹಗುರವಾದ ಸ್ಟೇಟ್ಮೆಂಟ್ ಅಂತ ಆಗಿಬಿಡುತ್ತೆ. ತುಂಬ ಇಂಟೆನ್ಸ್ ಆಗಿ ವರ್ತಮಾನ ಕಾಲದ್ದು ಸಮಕಾಲೀನವಾದಾಗ ರಾಗದ್ವೇಷಗಳ ಭಾವದ ಕಾವು ಕೆಚ್ಚು ಜಾಸ್ತಿ ಇರುತ್ತೆ. ಸಾರ್ವತ್ರಿಕ, ಯೂನಿವರ್ಸಲ್, ಗ್ಲೋಬಲ್ ಅಂತ ಆಗಿಬಿಟ್ಟಾಗ ಅದು ತುಂಬ ಕಾವು ಕಳ್ಕೊಂಡು ಸಪ್ಪೆಯಾಗಿ, ಹಳಸಲಾಗಿ, ತೆಳ್ಳಗಾಗಿ. ತೆಲುಗಿನಲ್ಲಿ ಒಂದು ಕಡೆ ಒಂದು ಪದ್ಯ ಬರುತ್ತೆ, ಪೋಬೋ ನೀಳ್ಳಕುನ್ ಪಲ್ಚನೈ ಅಂತ ಹೇಳಿಬಿಟ್ಟಿದ್ದಾರೆ. ಒಬ್ಬ ಋಷಿ, ಅಂದರೆ ಅಲ್ಲಿ ಬರ್ತಕ್ಕಂಥದ್ದು ಆ ಕಾವ್ಯದ ಸಂದರ್ಭ, ದೇವದೇವಿ ಅಂತ ಒಬ್ಬ ಸುಂದರಿ, ಅವಳು ವಿಪ್ರನಾರಾಯಣ ಅಂತ ಪ್ರಸಿದ್ಧನಾದ ತೊಂಡರಡಿಪ್ಪೊಡಿ ಆಳ್ವಾರ್ ಆತನನ್ನು ವಶೀಕರಿಸಿಕೊಳ್ಳುವ ಸಂದರ್ಭ. ಆ ಮುನಿಯ ಮನಸ್ಸು ವಜ್ರದಂತೆ ಇದ್ದಿದ್ದು ಮತ್ತು ಕಬ್ಬಿಣದಂತೆ ಆಯಿತು, ಆಮೇಲೆ ಕಲ್ಲಿನಂತೆ ಆಯಿತು, ಆಮೇಲೆ ಮರದಂತೆ ಆಯಿತು, ಮತ್ತು ಕೊಂಬೆಯಂತೆ ಆಯಿತು, ಹಣ್ಣಿನಂತೆ ಆಯಿತು, ಹೂವಿನಂತೆ ಆಯಿತು, ಮಕರಂದದಂತೆ ಆಯಿತು, ಆಮೇಲೆ ನೀರಿಗಿಂತ ನೀರಾಗಿ ತೆಳ್ಳಗಾಯಿತು ಅಂತ.
ಪೋಬೋ ನೀಳ್ಳಕುನ್ ಪಲ್ಚನೈ ಅಂತ ಬರುತ್ತೆ ಆ ಪದ್ಯದ ಕೊನೆಯ ಮಾತು ನನಗೆ ನೆನಪಿರುವಂಥದ್ದು. ಹಾಗೆ ತುಂಬ ಯೂನಿವರ್ಸಲ್ ಅಂತ ಮಾಡೋಕ್ಕೆ ಹೊರಟು ಬಿಟ್ಟಾಗ ಬಹಳ ಜಾಳ ಆಗಿಬಿಡುತ್ತೆ, ಸಾಧಾರಣೀಕೃತ ವಿಪರೀತ ಅರ್ಥದಲ್ಲಿ ಆಗಿಬಿಡುತ್ತೆ. ಆ ಹಗುರತನ, ಹಲ್ಕಾ ಅಂತ ಹಿಂದಿಯಲ್ಲಿರುವ ಶಬ್ದ ಎಲ್ಲ ರೀತಿಯಲ್ಲಿ ಸಮರ್ಥವಾಗಿ ಆ ಸ್ಥಿತಿಯನ್ನು ವ್ಯಾಖ್ಯಾನ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಇದಾಗಬಾರ್ದು. ಇದೆಷ್ಟು ಬಿಕ್ಕಟ್ಟಿನ ಪರಿಸ್ಥಿತಿ. ಮೇಲೆ ಹತ್ತಿದರೆ ಗೋಹತ್ಯೆ, ಕೆಳಗಿಳಿದರೆ ಬ್ರಹ್ಮತ್ಯೆ, ಈ ರೀತಿಯಾದ ತೊಡಕು ಅಂತ. ಅದೆರಡನ್ನೂ ಕೂಡ ಸಮನ್ವಯ ಮಾಡಿಕೊಳ್ಳಬೇಕು. ವೈಯಕ್ತಿಕತೆಯನ್ನು ಕಳ್ಕೊಂಡು ಬಿಟ್ಟರೆ ಅವನಿಗೆ ಈ ಸಮಸ್ಯೆ, ಐಡೆಂಟಿಟಿ ಕ್ರೈಸಿಸ್. ಸಿಕ್ಕಾಪಟ್ಟೆ ಐಡೆಂಟಿಟಿಯನ್ನು, ವೈಯಕ್ತಿಕತೆಯನ್ನು ಉಳಿಸ್ಕೊಂಡು ಬಿಟ್ಟರೆ ಅವನು ಯಾರ ಭಾವನೆಗಳನ್ನು ವರ್ಣಿಸೋಕ್ಕಾಗದೇ ಇರತಕ್ಕಂಥ ನಾರ್ಸಿಸಸ್ ಕಾಂಪ್ಲೆಕ್ಸ್, ಸ್ವರತಿ ಬಂದು ಕೂತ್ಬಿಡುತ್ತೆ. ಇದು ಎರಡೂ ಆಗದೇ ಇರುವಂಥದ್ದು ದೊಡ್ಡ ಅಸಿಧಾರ ವ್ರತ ಖಡ್ಗದ ಮೇಲೆ ನಡೆದಂತೆ ಕಾಳಿದಾಸ ಮಾಡ್ತಾನೆ. ಇದು ಮಾಡುವುದಕ್ಕೆ ಅವನ ಇಷ್ಟ ದೈವವಾದ ಶಿವನಲ್ಲಿ ನಾವು ಕಾಣ್ತೀವಿ ಇಂಥ ಹೃದಯ ರಮಣೀಯವಾದ ವಿರೋಧಾಭಾಸಗಳ ಸಂತುಲನ. ನಿನ್ನೆ ದಿವಸ ಆತನ ಇಷ್ಟ ದೈವ ಶಿವನ ಬಗ್ಗೆ ಅವನು ಹೇಳಿಕೊಳ್ಳುವಂಥ ಪದ್ಯಗಳನ್ನು ಪ್ರಸ್ತಾವಿಸಿದ್ದೆ. ಈಗ ಪದ್ಯೇತರವಾಗಿ ಶಿವನಲ್ಲಿ ಹಾಗೆಯೇ ಆ್ಯಸ್ ಇಟ್ ಈಸ್ ನಾವು ಕಾಣುವಂಥದ್ದನ್ನು ಏನು ಅಂತ ನೋಡಿದರೆ, ಕಾಳಿದಾಸನ ಕಾವ್ಯ ಸಂಸ್ಕೃತಿಗೆ ಶಿವ ಹೇಗೆ ಅದ್ಭುತ ಪ್ರತೀಕವಾಗ್ತಾನೆ ಅಂತ ಗೊತ್ತಾಗುತ್ತೆ. ಶಿವನಿಗೆ ವಾಸ ನೋಡಿದರೆ ಪರ್ವತದಲ್ಲಿ, ಅಂದರೆ ಜಗತ್ತಿನಿಂದ ದೂರ ಇರತಕ್ಕಂಥದ್ದು, ಐಸೋಲೇಷನ್. ಆದರೆ ಬೆಟ್ಟದಲ್ಲಿ ಇದ್ದವನಿಗೆ ಎಲ್ಲ ಕಾಣ್ತಾ ಇರುತ್ತೆ. ಅಂದರೆ ಹಿ ವಿಲ್ ಹ್ಯಾವ್ ಎನ್ ಓವರ್ ಆಲ್ ವ್ಯೂ, ಎಲ್ಲದರ ಒಂದು ವಿಹಂಗಮ ವೀಕ್ಷಣೆ ಸಿಗುತ್ತೆ. ಯಾವುದನ್ನು ಹಕ್ಕಿ ನೋಟ ಅಂತೀವಿ ಅದು ಸಿಗುತ್ತೆ, ಆದರೆ ಅದಕ್ಕೆ ಅತೀತವಾಗಿಯೇ ಇದ್ದಾನೆ. ಹೀಗೆ ನೋಡ್ತಾ ಇದ್ದರೂ ಅವನು ಅದರಿಂದ ಕಾಡಲ್ಪಡ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತದೆ. ಮತ್ತು ಅವನು ಮೊದಲೇ ಹೇಳಿದಂತೆ ಕಾಂತಾ ಸಮ್ಮಿಶ್ರ ದೇಹ, ಅರ್ಧನಾರೀಶ್ವರನಾಗಿದ್ದರೂ ಕೂಡ ವ್ಯಪಗತ ಕಾಂತಾ ಸಮ್ಮಿಶ್ರ ದೇಹೋಪಿ ಅವಿಷಯ ಮನಸಾಂ ಯಃ ಪರಸ್ತಾದ್ ಯತೀನಾಂ, ಯತಿಗಳನ್ನೂ ಮೀರಿಸಿದಂಥ ಸಂಯಮಿಯಾಗಿದ್ದಾನೆ, ತಪಸ್ವಿಯಾಗಿದ್ದಾನೆ. ಇಂಥದ್ದು ಅವನ ತಪಸ್ಸು ಅಂತಂದರೆ ಸ್ವಯಂ ಪಾರ್ವತಿಯೇ ಎದುರಾಗಿ ಬಂದಾಗಲೂ ಕೂಡ ಅವಳನ್ನು ನಿರಾಕರಿಸಿದನಲ್ಲ, ಇದು ನಮಗೆ ಕಾಣಿಸ್ತಕ್ಕಂಥ ವಿಶೇಷ. ಅಂದರೆ ಅವನೇ ಹೇಳ್ತಾನೆ, ವಿಕಾರ ಹೇತೋ ಸತಿ ವಿಕ್ರಿಯಂತೆ ತಯೇವ ಧೀರಾಹ. ವಿಕಾರಕ್ಕೆ ಕಾರಣವಾಗುವ ವಸ್ತುಗಳು ಎದುರಿಗೇ ಓಡಾಡ್ತಾ ಇದ್ದರು, ಯಾರು ವಿಕಾರಕ್ಕೆ ಒಳಗಾಗದೆ ನಿಲ್ತಾರೋ ಅವರು ಧೀರರು ಅಂತ. ಟೆಂಪ್ಟೇಷನ್ಗೆ ಅವಕಾಶವೇ ಇಲ್ಲ, ಯಾಕೆಂದರೆ ಏನೂ ಇಲ್ಲವೇ ಇಲ್ಲ ಅಲ್ಲಿ. ಬಟ್ಟ ಬರಗಾಲದಲ್ಲಿ ಉಪವಾಸ ದೊಡ್ಡ ಸಂಗತಿಯಲ್ಲ. ಮದುವೆ ಮನೆಯ ಸಂಭ್ರಮದಲ್ಲಿ, ಭೋಜನ ಶಾಲೆಯ ಕೋಲಾಹಲದಲ್ಲಿ, ಇಂಗು ಜೀರಿಗೆ ಒಗ್ಗರಣೆಯ ಘಮಘಮಾಯಿಸುವಿಕೆಯಲ್ಲಿ ಅಲ್ಲಿ ಉಪವಾಸ ಮಾಡುವುದು ವಿಶೇಷವಾದದ್ದು. ಹೊಟ್ಟೆ ತುಂಬ ತಿಂದು ಕಣ್ಣು ತೂಕಡಿಕೆ ಬರುವಾಗಲೂ ಅದಕ್ಕೆ ಸೊಪ್ಪು ಹಾಕದೆ ಮಾಡುವಂಥದ್ದು ಜಾಗರಣೆ. ಹೀಗೆ ಆ ವಸ್ತು ಅನ್ನೋದು ಎದುರಿಗೆ ಸುಳಿತಾ ಇದ್ದಾಗಲೂ ಅದನ್ನು ಮೀರಿ ನಿಲ್ತಕ್ಕಂಥದ್ದು ಶಿವನಲ್ಲಿ ಅದು ಕಾಣಿಸುತ್ತೆ. ಕಾಳಿದಾಸ ನಾವು ಬಲ್ಲಂತೆ ಗುಪ್ತ ಸುವರ್ಣಯುಗ ಅಂತ ಏನು ಹೇಳ್ತೀವಿ ಆ ಕಾಲದವನು ಅಂತ. ಅದು ಏನೇ ಆಗಿರಲಿ ಅವನ ಕಾಲ ಸಮೃದ್ಧಿಯನ್ನು ತೋರ್ಪಡಿಸ್ತಕ್ಕಂಥದ್ದಾಗಿದೆ. ಆ ರೀತಿಯ ಸಮೃದ್ಧಿಯ ಶಿಖರ ಆಗಿದ್ದರೂ ಅವನದರಿಂದ ಯಾವತ್ತೂ ಕೊಂಡೊಯ್ಯಲ್ಪಡ್ತಾ ಇಲ್ಲ. ಹಿ ಇಸ್ ನೆವರ್ ಕ್ಯಾರಿಡ್ ಅವೇ ಬೈ ದ ಲಕ್ಸುರಿ ಆ್ಯಂಡ್ ಅಫ್ಲೂಯೆನ್ಸ್ ಆಫ್ ಹಿಸ್ ಏಜ್. ಇದು ತುಂಬ ಕಷ್ಟವಾದದ್ದು. ಪ್ರಸಿದ್ಧಿ ಕೀರ್ತಿ ಬರ್ತಾನೇ ಇದೆ, ಆದರೆ ಅವನು ಯಾವುದರಿಂದಲೂ ಕೂಡ ಹಾರಿಸಲ್ಪಡ್ತಾ ಇಲ್ಲ. ಇದು ಶಿವನಲ್ಲಿ ಕೂಡ ಕಾಣಿಸ್ತಕ್ಕಂಥದ್ದು. ಆಮೇಲೆ ಅವನಲ್ಲಿ ಇರುವ ಇನ್ನೆಷ್ಟು ವಿರೋಧಾಭಾಸಗಳನ್ನು ನೋಡಿ, ತಲೆಯಲ್ಲಿ ಗಂಗೆ ಇದ್ದಾಳೆ, ಹಣೆಯಲ್ಲಿ ಅಗ್ನಿ ಇದ್ದಾನೆ, ನೀರು ಬೆಂಕಿ ಎರಡು ಒಟ್ಟು ಸೇರೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಒಟ್ಟು ಸೇರಿರತಕ್ಕಂಥದ್ದಿದೆ. ಮತ್ತು ಜಟಾಜೂಟವನ್ನು ಬಂಧನ ಮಾಡಿಕೊಳ್ಳೋದಕ್ಕೆ ಒಂದು ಸರ್ಪ ಇದೆ. ವಿಷವನ್ನು ಕಕ್ಕುವ ಸರ್ಪ ಕೊರಳಿಗೂ ಅಲಂಕಾರ, ಮುಡಿಗೂ ಅಲಂಕಾರ. ಅದರ ಪಕ್ಕದಲ್ಲೇನೆ ಅಮೃತ ಕಿರಣ ಸುಧಾದೀದಿತಿಯಾದಂಥ ಚಂದ್ರ ಇದ್ದಾನೆ. ಅಮೃತಕಾಂತಿಯನ್ನು ಬೀರತಕ್ಕಂಥ ಅಮೃತಾಂಶ ಒಂದು ಕಡೆ ಇದ್ದರೆ, ಈ ಗರಲಧರ ವಿಷಧರ ಹಾವು ಒಂದು ಕಡೆ. ಹೀಗೆ ಎರಡೂ ಇದೆ. ಅವನಿಗೆ ಯಾವುದರಿಂದಲೂ ಏನೂ ಸಮಸ್ಯೆ ಇಲ್ಲ. ಗಂಗೆ ಚಂದ್ರ 1/2 ಸೀಟ್ ಮಾಡಿಕೊಂಡು ಕೂತಿದ್ದಾರೆ, ಅವನಿಗೆ ಯಾವ ರೀತಿಯಾದಂತಹ ಗೊಂದಲ ಕೂಡ ಇಲ್ಲ. ಮತ್ತು ಅವನು ಸ್ಮಶಾನದ ಭಸ್ಮವನ್ನು ಮೈಗೆ ಹಚ್ಚಿಕೊಂಡು ಕೂತಿದ್ದಾನೆ. ಭಸ್ಮದ ಸಂಕೇತ ಸ್ವಾರಸ್ಯ, ಇಟ್ ಕೆನಾಟ್ ಬಿ ಫರ್ದರ್ ರಿಡ್ಯೂಸ್ಡ್ ಅನ್ನುವಂತೆ. ಇನ್ನು ಎಷ್ಟು ಸುಟ್ಟರೂ ಬೂದಿ ಬೂದಿನೇ, ಇಟ್ ಹ್ಯಾಸ್ ನಥಿಂಗ್ ಟು ಬರ್ನ್.
ಅಂದರೆ ಯಾವ ಕಾಲಿಮೆಯೂ ಇಲ್ಲ, ಆ ಧಾವಳ್ಳಿಕೆ ಬಂದು ಕೂತ್ಕೊಳ್ಳುತ್ತೆ ಅಂಥದ್ದು. ಆ ಒಂದು ಪರಿಪೂರ್ಣತೆ ಅವನಿಗೆ ಅಲಂಕಾರ, ತುಂಬ ಸಂತೋಷ. ಆದರೆ ಆ ಭಸ್ಮ ಎಲ್ಲಿಂದ ಬಂದದ್ದು? ಸ್ಮಶಾನದಿಂದ ಬಂದದ್ದು. ಅಂದರೆ ಪರಿಪೂರ್ಣತೆಯ ಪರಿಶುದ್ಧಿಯ ಪರಾಕಾಷ್ಠೆ ಅತ್ಯಂತ ಅಶುದ್ಧ ಜುಗುಪ್ಸಾವಹ ಅಂತ ಹೇಳೋದ್ರಿಂದ ಬಂದದ್ದು. ಅವನಿಗೆ ಆ ಬಗ್ಗೆ ಏನು ಚಿಂತೆ ಇಲ್ಲ. ಜಗತ್ತಿಗೆಲ್ಲ ಕೊಡುವಂಥವನು, ಅವನ ಗೃಹಿಣಿಯೇ ಅನ್ನಪೂರ್ಣೆಯಾಗಿರುವಂಥವಳು. ಆದರೆ ಇವನು ಮಾತ್ರ ಭಿಕ್ಷಾಪಾತ್ರೆ ಇಟ್ಟುಕೊಂಡು ಹೊತ್ತಿಗೆ ಬೇಡ್ತಾ ಇರ್ತಕ್ಕಂಥವನು. ಅದಾದರೂ ಒಂದು ಲಕ್ಷಣವಾದ ಭಿಕ್ಷಾಪಾತ್ರೆಯೇ ತಲೆಬುರುಡೆ, ಕರೋಟಿ, ಕಪಾಲ. ಕರೋಟಿಯಲ್ಲಿ ರೋಟಿಗಾಗಿ ಬೇಡ್ತಾನೆ ಅಂತ ಅನ್ಬೇಕು. ಈ ಥರ ನೋಡಿದಾಗ ಅದು ಇನ್ನೆಂಥ ಐರನಿ. ಆಮೇಲೆ ಅವನು ವಾಸಸ್ಥಳ ಹಿಮಾಲಯ ಅಂತಂದರೂ ಅದು ಸ್ಮಶಾನದಲ್ಲಿ. ಯಾವುದು ಬದುಕನ್ನು ಮುಗಿದ ಮೇಲೆ ನಮಗೆ ಅನಿವಾರ್ಯವೋ, ಬದುಕಾದ ಮೇಲೆ ಬರುವ ಕೊನೆಯ ಮಜಲೋ, ಅಲ್ಲಿ ಅವನ ಬದುಕು ಆರಂಭ ಆಗುತ್ತೆ. ವೇರ್ ಅವರ್ ಲೈಫ್ ಎಂಡ್ಸ್ ದೇರ್ ಹಿಸ್ ಲೈಫ್ ಸ್ಟಾರ್ಟ್ಸ್. ಸ್ಮಶಾನ ಅಂದರೆ ಎಲ್ಲ ಆಸೆಗಳ ದಹನವಾಗಿ ಬೂದಿಯಾಗಿ ಎದ್ದು ಹೋಗ್ತಕ್ಕಂಥ ಸ್ಥಳ. ಆದರೆ ಅಲ್ಲಿ ಅವನ ಜೀವನ ನಡೀತಕ್ಕಂಥದ್ದು. ದೇರ್ ಲೈಫ್ ಎಮರ್ಜಸ್. ಇದು ಎಷ್ಟು ವಿಚಿತ್ರವಾದಂಥದ್ದು. ಹೀಗೆ ಹಲವು ರೀತಿಯಲ್ಲಿ ಆ ವಿರೋಧಗಳು, ವಿರೋಧಾಭಾಸಗಳು ಕಾಣ್ತಾ ಬರ್ತವೆ. ಅದನ್ನು ಒಂದು ಅಜ್ಞಾತ ಕವಿಯ ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತೆ. DVಜಿಯವರ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಪುಸ್ತಕದಲ್ಲಿ ಕೂಡ ಅದಿದೆ. ಸುಭಾಷಿತ ರತ್ನಭಾಂಡಾಗಾರದಲ್ಲಿ ಕಾಣುವಂಥ ಶ್ಲೋಕ ಅದು. ಭೀತಿರ್ನಾಸ್ತಿ ಭುಜಂಗ ಪುಂಗವ ವಿಷಾತ್ ಪ್ರೀತಿರ್ನ ಚಂದ್ರಾಮೃತಾತ್ ನೋದ್ವೇಗಶ್ಚಿತಿಭಸ್ಮನ ನಚ ಸುಖಂ ಗೌರೀಸ್ತನಾಲಿಂಗನಾತ್ ನಾಶೌಚಂಚ ಕಪಾಲದಾಮ ಲುಲನಾತ್ ಶೌಚಂ ನ ಗಂಗಾಜಲಾತ್ ಆತ್ಮಾರಾಮತೆಯ ಹಿತಾಹಿತ ಸಮಸ್ವಸ್ಥೋ ಹರಃ ಪಾತುವಹ ಅಂತ. ಹಾವಿರುವ ಕಾರಣ ಅವನಿಗೆ ಭೀತಿ ಇಲ್ಲ, ಚಂದ್ರನಿರುವ ಕಾರಣ ಪ್ರೀತಿ ಇಲ್ಲ, ಚಿತಾಭಸ್ಮ ಹಚ್ಚಿಕೊಂಡ ಕಾರಣ ಉದ್ವೇಜನ, ಡಿಸ್ಗಸ್ಟ್ ಅನ್ನುವಂಥದ್ದಿಲ್ಲ, ಗಂಗೆ ಪಾರ್ವತಿ ತನ್ನ ಎದೆಗೆ ಅಪ್ಪಿಕೊಂಡು ಕೂತಿದ್ದಾಳೆ ಅಂತ ಕಾರಣದಿಂದ ಒಂದು ಮೈಮರೆಯುವಿಕೆಯ ಸಂತೋಷ ಇಲ್ಲ, ತಲೆಬುರುಡೆಗಳ ಮಾಲಿಕೆ ಹಾಕಿಕೊಂಡ ಕಾರಣ ಮೈಲಿಗೆ ಅನ್ನುವ ಭಾವ ಇಲ್ಲ, ದೇವಗಂಗೆ ತಲೆಯ ಮೇಲಿಂದ ಸುರಿತಾ ಇದ್ದಾಳೆ ಅಂತ ಮಡಿಯ ಕಲ್ಪನೆ ಇಲ್ಲ. ಹೀಗೆ ಆತ್ಮಾರಾಮನಾಗಿ ಸ್ವಸ್ಥ ಸ್ವಸ್ಮಿನ್ ಸ್ಥಃ ತನ್ನಲ್ಲಿ ತಾನು ಇರುವಂಥವನಾದ ಕಾರಣ ಮಹಾದೇವ ದ್ವಂದ್ವಾತೀತನಾಗಿದ್ದಾನೆ ಅಂತ ಹೇಳಿಬಿಟ್ಟು. ಮತ್ತು ಆತನ ಕುಟುಂಬವನ್ನು ನೋಡಿ, ಅಷ್ಟು ಅಚ್ಚುಕಟ್ಟಾದದ್ದು, ಅಷ್ಟು ಓರಣವಾದದ್ದು, ಸಮಗ್ರವಾದ ಕುಟುಂಬ ಅಂತಿರುವುದು. ಆದರೆ ಪ್ರತಿಯೊಬ್ಬರಿಗೂ ಇಂಡಿಪೆಂಡೆನ್ಸ್ ಇದೆ, ಮಿಕ್ಕ ಯಾವ ಕುಟುಂಬದಲ್ಲಿಯೂ ಇಲ್ಲದೇ ಇರತಕ್ಕಂಥದ್ದು. ಪಾರ್ವತಿ ತನ್ನಂತೆ ತಾನೇ ಶಾಕ್ತ ಅಂತ ಒಂದು ಕಲ್ಟ್ ಸ್ಟಾರ್ಟ್ ಮಾಡ್ಕೊಂಡು ಬೆಳೆದಿದ್ದಾಳೆ. ಗಣಪತಿ ಗಾಣಪತ ಅಂತ ಒಂದು ಕಲ್ಟ್ ಮಾಡ್ಕೊಂಡು ಬೆಳೆದಿದ್ದಾನೆ. ಕುಮಾರ ಕೌಮಾರ ಅಂತ ಒಂದು ಕಲ್ಟ್ ಮಾಡ್ಕೊಂಡು ಬೆಳೆದಿದ್ದಾನೆ. ಅಂದರೆ ಅವರವ್ರಿಗೆ ಇಂಡಿಪೆಂಡೆನ್ಸ್ ಅಂದರೆ ಇಂಡಿಪೆಂಡೆನ್ಸು ಉಂಟು, ಆದರೆ ಕುಟುಂಬದ ಸದಸ್ಯರು ಅಂದರೆ ಹಾಗೂ ಉಂಟು. ಇನ್ನು ಅವರ ಬಿಲಾಂಗಿಂಗ್ಸ್ ಯಾವುದಿವೆ ಅವರಿಗೆ ಸಂಬಂಧಪಟ್ಟವು. ಹೆಂಡತಿಯ ವಾಹನ ಸಿಂಹವಾದರೆ ಗಂಡನ ವಾಹನ ವೃಷಭ. ಇವರ ಕೊರಳಲ್ಲಿರ್ತಕ್ಕಂಥದ್ದು ಹಾವಾದರೆ ಅದನ್ನು ತಿನ್ನುವಂಥದ್ದು ಮಗನ ಮತ್ತೊಂದು ವಾಹನ ಮಯೂರ. ಇವನ ಕೊರಳಿನ ಹಾವಿಗೆ ಆಹಾರವಾಗುವುದು ಮತ್ತೊಬ್ಬ ಮಗನ ವಾಹನ ಇಲಿ. ಇವನ ಸುತ್ತಲೂ ಭೂತ ವೇತಾಲ ಪಿಶಾಚಗಳು ಕುಣಿದಾಡ್ತಾ ಇರುತ್ತವೆ. ಅವನು ಅದನ್ನು ಸಂತೋಷದಿಂದ ಕಾಣಬಲ್ಲ ಅಂತ. ಇದೇನು ಬಹಳ ವಿಚಿತ್ರವಾಗಿದೆಯಲ್ಲ ಅಂತಂದರೆ, ಆತ ನೋಡಿ ಶಿವ ಅಂದರೆ ಮಂಗಳಕಾರಿ ಅಂತ ಅರ್ಥ. ಹಾಗೆಯೇ ರುದ್ರ ರೋದಯತಿ ದ್ರಾವಯತಿ ಅಂತ ಕಣ್ಣೀರಿಡಿಸ್ತಾನೆ, ಕರಗಿಸ್ತಾನೆ ಅನ್ನುವ ಅರ್ಥ ಕೂಡ ಉಂಟು. ಯಾವ ದೃಷ್ಟಿಯಿಂದ ನೋಡಿದರೂ ನಾಮಧೇಯಗಳಿಂದ ಮೊದಲುಗೊಂಡು ಆ ವೈಲಕ್ಷಣ್ಯ ಕಾಣ್ತಾ ಬರುತ್ತೆ. ಸ್ಮಶಾನದಲ್ಲಿದ್ದಾನೆ, ಮೃತ್ಯುಂಜಯ ಅಂತ ಅನ್ನಿಸಿಕೊಂಡಿದ್ದಾನೆ. ಏನಂತ ಹೇಳೋಣ? ಇದೆಲ್ಲ ಸೇರಿ ಸಮನ್ವಿತವಾಗಿರೋದು ಯಾಕೆ ಅಂತಂದರೆ, ಅವನು ಜ್ಞಾನದ ಸಾಕಾರವಾಗಿರೋದ್ರಿಂದ. ಜ್ಞಾನ ಇದ್ದಲ್ಲಿ, ಪರಿಪೂರ್ಣವಾದ ಕೇವಲ ಜ್ಞಾನವಿದ್ದಲ್ಲಿ ಎಲ್ಲ ದ್ವಂದ್ವಗಳಿಗೂ ಅದ್ಭುತವಾದ ಸಮನ್ವಯ ಸಿಗುತ್ತದೆ ಅಂತ. ಮತ್ತು ನಿಜವಾದ ಜೀವನದ ಆನಂದಕ್ಕೆ ವೈರಾಗ್ಯ ಅತ್ಯಂತ ಪೂರಕವಾದದ್ದು. ವೈರಾಗ್ಯ ಜೀವನವನ್ನು ಬಿಟ್ಟು ಹೋಗೋಕ್ಕೆ ಅಲ್ಲ ಇರತಕ್ಕಂಥದ್ದು ಅನ್ನೋದನ್ನು ಕಾಳಿದಾಸನ ಕಾವ್ಯಗಳು ತೋರಿಸುವಂತೆ ಮತ್ತಾವುವೂ ತೋರಿಸೋಲ್ಲ. ಒಂದು ಸಾದೃಶ್ಯಕ್ಕಾಗಿ ಜೈನ ಕಾವ್ಯಗಳನ್ನು ನೋಡೋಣ. ಒಂದು ಮಟ್ಟಕ್ಕೆ ಜೈನ ದರ್ಶನ ಜೀವನ ವಿರೋಧಿ ಅಂತಲೇ ಹೇಳಬೇಕಾಗತ್ತೆ. ಕಾರಣ ವೈರಾಗ್ಯದ ಕಡೆಗೆ ಅದು ಎಷ್ಟು ವಿಚಿತ್ರವಾದ ರೀತಿಯ ಎಂಫಸಿಸ್ ಅಂತಂದರೆ,
ಅಲ್ಲಿ ಒಳ್ಳೆಯ ರೀತಿಯಲ್ಲಿ ನೆಮ್ಮದಿಯಾಗಿ ಬದುಕಿದ ರೀತಿ ಎನ್ನುವುದನ್ನೇ ತೋರಿಸೋದಿಲ್ಲ. ಆದಿಪುರಾಣ ತೆಗೆದುಕೊಳ್ಳಿ, ಅಜಿತನಾಥ ಪುರಾಣ ತೆಗೆದುಕೊಳ್ಳಿ, ಮಲ್ಲಿನಾಥ ಪುರಾಣ ತೆಗೆದುಕೊಳ್ಳಿ, ಅಷ್ಟು ಜನ 24 ತೀರ್ಥಂಕರರನ್ನು ತೆಗೆದುಕೊಳ್ಳಿ, ಮಹಾಪುರಾಣದ ತ್ರಿಷಷ್ಟಿ ಶಲಾಕ ಪುರುಷ ಚರಿತ್ರೆ ಯಾವುದಿದೆ 63 ಜನ, ಆ 24 ತೀರ್ಥಂಕರರು, ಬಲದೇವರು, ಕಾಮದೇವರು, ವಾಸುದೇವರು, ಪ್ರತಿವಾಸುದೇವರು ಎಲ್ಲರನ್ನೂ ಲೆಕ್ಕ ಹಾಕಿ ನೋಡಿ, ಮತ್ತು ಚಕ್ರವರ್ತಿಗಳು, ಅಷ್ಟು ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ಎಲ್ಲಿಯೂ ಹೋಪ್ ಅನ್ನುವಂಥದ್ದು ಇಲ್ಲ ಅಂತನ್ನುವಂಥದ್ದು. ನಿಜ, ಬದುಕು ಕ್ಷಣವೇ ಇರಬಹುದು, ಆ ಕ್ಷಣವನ್ನು ಕ್ಷಣ ಅಂತಲೇ ಅಂದುಕೊಂಡು ಸಂತೋಷ ಪಡಬಹುದಲ್ವ. ರೆಸ್ಪೆಕ್ಟ್ ದಟ್ ಮೂಮೆಂಟ್ ಅದು ಕಾಣಿಸುವುದಿಲ್ಲ. ಅಂದರೆ ಇದು ಒಂದು ರೀತಿ ಹತಾಶೆಯ ಭಾವ. ಬದುಕನ್ನು ತೇದು ನಾಶನ ಮಾಡಿಬಿಡಬೇಕು, ಶರೀರವೇ ಒಂದು ಹೊಲೆ ಅನ್ನುವ ಭಾವ ಕಾಣಿಸುತ್ತೆ. ಆದರೆ ಕಾಳಿದಾಸನಲ್ಲಿ ಆ ಥರ ಕಾಣಿಸೋಲ್ಲ. ವೇದಾಂತ ದರ್ಶನಕ್ಕೆ ಇದು ತುಂಬ ಅನುರೋಧವಾಗಿರುವಂಥದ್ದು. ಶಿವ ಹಾಗೆ ಇರ್ತಕ್ಕಂಥವನು. ಅವನು ವಿಷ ಕುಡಿದರೂ ಕೂಡ ಅದನ್ನು ಗಂಟಲಿನಲ್ಲಿ ನಿಲ್ಲಿಸ್ಕೊಳ್ತಾನಲ್ಲದೆ ಹೊಟ್ಟೆವರೆಗೂ ತಂದುಕೊಳ್ಳೋದಿಲ್ಲ. ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಕಹಿಯನ್ನು ಎಲ್ಲಿಗೆ ಉಳಿಸಿಕೊಳ್ಳಬೇಕು, ಸಿಹಿಯನ್ನು ಎಲ್ಲಿಗೆ ಬೆಳೆಸಿಕೊಳ್ಳಬೇಕು. ಇವೆಲ್ಲ ಕೂಡ ಶಿವನ ಹದದಲ್ಲಿ ತೋರುವಂಥದ್ದಾಗಿದೆ. ಪಂಪನಂಥವರಾಗಲಿ ಯಾರೂ ಕೂಡ ಅಲ್ಲಲ್ಲಿ ಬದುಕಿನ ಉತ್ಕಟತೆಯನ್ನು ತೋರಿಸ್ತಾರಾದರೂ ಕಾಳಿದಾಸನಷ್ಟು ಸ್ಥಿಮಿತ ಶಾಂತವಾಗಿ ಸ್ಥಿರ ಮನೋಹರವಾಗಿ ತೋರಿಸೋದಿಲ್ಲ. ಈ ದೃಷ್ಟಿಯಿಂದ ಅವನು ಅದ್ಭುತವಾದ ಅನನ್ಯನಾದ ಕವಿ ಅಂತ ಅನ್ನಬಹುದು. ಮತ್ತು ನಿನ್ನೆ ದಿವಸ ಒಂದು ಮಾತನ್ನು ಹೇಳ್ತಾ ಇದ್ದೆ, ದಾತೃವಿನ ದಾನಿಯ ದಾರಿದ್ರ್ಯಕ್ಕಿಂತ ಮನೋಹರವಾದದ್ದಿಲ್ಲ ಅಂತ ಮೃಚ್ಛಕಟಿಕದ ಚಾರುದತ್ತನ ಉದಾಹರಣೆ ತೆಗೆದುಕೊಂಡೆ. ಆದರೆ ನನ್ನ ಗೆಳೆಯ ವಾಸುಕಿ ಹೇಳಿದ್ದು ಆಮೇಲೆ ನೆನಪಿಗೆ ಮಾಡಿಕೊಟ್ಟದ್ದು ಬಹಳ ರಮಣೀಯವಾದದ್ದು. ರಘುವಂಶದ 5ನೇ ಸರ್ಗದಲ್ಲೇ ಬರುವಂಥ ರಘು ಮಹಾರಾಜನ ದಾರಿದ್ರ್ಯ. ಅವನು ವಿಶ್ವಜಿತ್ಯಾಗ ಮಾಡಿ ಎಲ್ಲವನ್ನು ತಮಧ್ವರೇ ವಿಶ್ವಜಿತಿ ಕ್ಷಿತೀಶಂ ನಿಶೇಷ ವಿಶ್ರಾಣಿತ ಕೋಶಜಾತಂ ಅಂತ. ವಿಶ್ರಾಣನ ಅಂದರೆ ಖಾಲಿ ಮಾಡಿಬಿಡೋದು. ಹಾಗೆ ಮಾಡಿದಂಥವನನ್ನು ಕೌತ್ಸ ಗುರುದಕ್ಷಿಣಾರ್ಥಿಯಾಗಿ ಬಂದಾಗ ಸಮೃಣ್ಮಯೇ ವೀತ ಹಿರಣ್ಮಯತ್ವಾತ್, ಬಂಗಾರದ ಕೊರತೆಯಿಂದ ಮಣ್ಣಿನ ಪಾತ್ರೆಯಲ್ಲಿ ಆತನಿಗೆ ಅರ್ಘ್ಯಪಾದ್ಯ ಎಲ್ಲವನ್ನೂ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಬರುತ್ತೆ. ಆಮೇಲೆ ಅವನು ಬೇಕಾದಂತೆ ಆತನನ್ನು ವಿಶೇಷವಾಗಿ ಮಾತನಾಡಿಸ್ತಾನೆ. ಅವನ ಇವುಗಳನ್ನೆಲ್ಲವನ್ನು ಕಂಡು, ಋಷ್ಯಾಶ್ರಮದ ವಿವರಗಳನ್ನೆಲ್ಲವನ್ನು ಕೇಳಿ ಕಂಡುಕೊಂಡು ಸಂತೋಷ ಪಡ್ತಾನೆ, ಎಲ್ಲ ಆಗತ್ತೆ. ಆದರೆ ಅವನು ಆ ಒಂದು ಪಾತ್ರೆಯನ್ನೇ ನೋಡಿಬಿಟ್ಟಿದ್ದನು, ನಿನಗಿನ್ನೇನೂ ಇಲ್ಲಪ್ಪ ಅಂತ ಹೇಳ್ಬೋದು ಇವನು ಅಂತಂದುಕೊಂಡು ಅನುಮತಿ ಮಾಡ್ಕೊಳ್ತಾನೆ, ಇನ್ಫಾರ್ಮ್ ಮಾಡ್ಕೊತಾನೆ. ಏನಂದರೆ ಆ ಬಂಗಾರದ ಪಾತ್ರೆಗೆ ಬದಲಾಗಿ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯ ಕೊಟ್ಟ ಅಂದರೆ ಇದೇ ಸಾಕು, ಈ ಮಹಾರಾಜನ ಒಂದು ಸಿರಿತನದ ಸ್ಥಿತಿಯನ್ನು ತೋರಿಸ್ತಾ ಇದೆ ಅಂತಂದುಬಿಟ್ಟು, ವ್ಯತೀತ ಕಾಲಸ್ತ್ವಹಮಭ್ಯುಪೇತಃ ತ್ವಾಮರ್ತಿಭಾವಾದಿತಿ ಮೇ ವಿಷಾದ ಶರೀರ ಮಾತ್ರೇಣ ನರೇಂದ್ರ ತಿಷ್ಠನ್ ಆಭಾಸಿ ತೀರ್ಥ ಪ್ರತಿಪಾದತರ್ಧಿ ಆರಣ್ಯಕೋಪಾತ್ತ ಫಲಪ್ರಸೂತಿ ಸ್ತಂಭೇನ ನೀವಾರ ಇವಾವಶಿಷ್ಟ ಅಂತ ಹೇಳಿ, ದೇವತೆಗಳು ಎಲ್ಲ ಚಂದ್ರಕಲೆಗಳನ್ನು ಹೀರಿಕೊಂಡ ಮೇಲೆ ಒಂದೇ ಒಂದು ಕಲೆ ಅಮಾವಾಸ್ಯೆಗಿರುತ್ತೆ, ಅದು ನಮಗೆ ಕಾಣೋಲ್ಲ, ಇರುತ್ತೆ ಷೋಡಶೀಕಲ. ಆ ರೀತಿಯಾಗಿ ನೀನಿದ್ದೀಯ. ಧಾನ್ಯವನ್ನೆಲ್ಲ ಪಡ್ಕೊಂಡ ಮೇಲೆ ಅದು ಒಂದು ತೆನೆ ಮಾತ್ರ ಬೋಳಾಗಿ ಉಳಿದಿರುತ್ತಲ್ಲ, ಹಾಗೆ ನೀನಿದ್ದೀಯ ಅಂತ ಹೇಳಿಬಿಟ್ಟಿದ್ದನುವೆ ಅವನು ವಾಪಸ್ ಹೊರಡೋದಕ್ಕೆ ಸಿದ್ಧ ಆಗ್ತಾನೆ. ಆದರೆ ಇವನ ಕ್ಷಾತ್ರ, ಇವನ ಔದಾರ್ಯ ಅವನನ್ನು ಹಾಗೆ ಬಿಡುವುದಿಲ್ಲ. ಆ ಕಥೆ ಮುಂದೆ ಸ್ವಾರಸ್ಯಕಾರಿಯಾಗಿ ಬರುತ್ತದೆ. ಕಡೆಗೆ ಅವನು ಅತಿಥಿ ಗೃಹದಲ್ಲಿ ಇರುವಂತೆ ಮಾಡ್ತಾನೆ. ಕುಬೇರನ ಮೇಲೆ ಯುದ್ಧಕ್ಕೆ ಹೋಗಬೇಕು ಅಂದ್ಕೊಳ್ತಾನೆ. ಅರೆ ಆ ರಾತ್ರಿಯೇ ಬೊಕ್ಕಸದ ಖಾಲಿಯಾದ ಬೊಕ್ಕಸ, ಬರಿದಾದ ಬೊಕ್ಕಸದಲ್ಲಿ ಇದ್ಯಾವುದೋ ಮಾಯೆ, ಬಂಗಾರದ ಮಳೆ ಸುರಿದಿರುತ್ತೆ. ಮೇರುವಿನ ತುಂಡೇ ಬಿದ್ದಿದೆಯೋ ಎಂಬಂತೆ, ಮೇರು ಪರ್ವತದ ಒಂದು ಶಿಖರವೇ ಜಾರಿ ಬಿದ್ದಂತೆ ಅಲ್ಲಿ ನಿಧಿ ತುಂಬಿ ತುಳುಕಾಡ್ತಾ ಇರುತ್ತೆ. ಅದನ್ನು ನೋಡಿ ಎಲ್ಲರೂ ಅಧಿಕಾರಿಗಳು ಬಂದು ತಿಳಿಸ್ತಾರೆ. ಇವನಿಗೆ ತುಂಬ ಸಂತೋಷವಾಗುತ್ತದೆ. ಆದರೆ ಏನಾಗುತ್ತೆ, ಇವನು ಕೊಡೋದಕ್ಕೆ ಆರಂಭ ಮಾಡ್ತಾನೆ. ನೀನು ತಗೊಳ್ಬೇಕು, ಎಲ್ಲವನ್ನೂ ತೆಗೆದುಕೊಳ್ಬೇಕು, ಯಾಕೆಂದರೆ ನಿನಗಾಗಿ ಬಂದದ್ದು ಈ ಬಂಗಾರದ ಮಳೆ ಅಂತ. ಆದರೆ ಕೌತ್ಸ ಅವನಿಗೆ ಹೇಳ್ತಾನೆ, ನಾನು 14 ವಿದ್ಯೆಗಳನ್ನು, 14 ವಿದ್ಯಾಸ್ಥಾನಗಳನ್ನು ಅಭ್ಯಾಸ ಮಾಡಿದ್ದು, ಹಾಗಾಗಿ ಅದಕ್ಕಿಂತ ಹೆಚ್ಚಿನದು 14 ಕೋಟಿ ಗುರು ಕೇಳಿರ್ತಕ್ಕಂಥ ದಕ್ಷಿಣೆ, ಒಂದೊಂದು ವಿದ್ಯಾಸ್ಥಾನಕ್ಕೆ 1 ಕೋಟಿ. ಅದಾದರೂ ಕೇಳಿದ್ದು ಏನೂ ಬೇಡಪ್ಪ, ನಿನ್ನ ಪರಿಚರ್ಯೆಯೇ ಸಾಕು ಅಂದಿದ್ದ. ಹಠ ಮಾಡಿ ಜಿದ್ದು ಮಾಡಿ ಏನಾದರೂ ಕೊಡಬೇಕು ಅಂತ ಕೇಳಿದ್ದಕ್ಕೆ ಆ ಗುರು ವರತಂತು ಕೌತ್ಸನ ಬಾಯಿಯಲ್ಲಿ ಆಗೋಲ್ಲ ಅಂತ ಹೇಳಿಸ್ಬೇಕು ಅಂತ 14 ಕೋಟಿ ಕೊಡು ಅಂತ ಅಂದಿದ್ದು.
ಸುವರ್ಣಗಳನ್ನು ಕೊಡಬೇಕು. ಇವನು ಹೇಳ್ತಾನೆ ಅದಕ್ಕಿಂತ ಒಂದು ಕವಡೆ ಜಾಸ್ತಿ ಬೇಡ ಅಂತ. ಜನಸ್ಯ ಸಾಕೇತ ನಿವಾಸಿನಸ್ತ್ವವು ತವು ದ್ವಾವಪ್ಯಭೂತಾಮಭಿನಂದ್ಯ ಸತ್ವವು ಗುರುಪ್ರದೇಯಾಧಿಕ ನಿಸ್ಪೃಹೋರ್ಥಿ ನೃಪೋರ್ಥಿಕಾಮಾದಧಿಕ ಪ್ರದಶ್ಚ ಅಂತ. ಜನಸ್ಯ ಸಾಕೇತ ನಿವಾಸಿನಸ್ತವು ದ್ವಾವಪಿ ಅಭೂತಾಂ ಅಭಿನಂದ್ಯ ಸತ್ವವು. ಆ ಊರಿನ ಜನಕ್ಕೆ, ಸಾಕೇತ ಅಯೋಧ್ಯೆ ಜನಕ್ಕೆ ಇಬ್ಬರೂ ದೊಡ್ಡವರು ಅಂತ ಅನಿಸ್ಕೊಂಡ್ರು. ಯಾರನ್ನು ಮೆಚ್ಚಬೇಕು ಗೊತ್ತಾಗಲಿಲ್ಲ. ಗುರುಪ್ರದೇಯಾಧಿಕ ನಿಸ್ಪೃಹೋರ್ಥಿ, ಗುರು ಕೊಡಬೇಕು ಅನ್ನೋದಕ್ಕಿಂತ ಒಂದು ಸ್ವಲ್ಪವೂ ಜಾಸ್ತಿ ಬೇಡ ಅಂತನ್ನುವ ಯಾಚಕ. ನೃಪೋರ್ಥಿಕಾಮಾದಧಿಕ ಪ್ರದಶ್ಚ, ಬೇಡುವವರಿಗೆ ಅವರ ಬೇಡಿಕೆಗಿಂತ ಜಾಸ್ತಿ ಕೊಡಬೇಕು ಅನ್ನುವಂಥದ್ದು ರಾಜನ ದಾತೃವಿನ ದಾರಿ. ಇವೆರಡೂ ನೋಡಿ ಇದು ಅನೂಹ್ಯವಾದಂಥ ಯಾಚಕ ದಾತೃ ಸಂಬಂಧ ಅಂತ ಕೊಂಡಾಡಿದರು ಅಂತ. ಹೀಗೆ ಆ ಕಾಳಿದಾಸನ ಕಾವ್ಯಗಳಲ್ಲಿ ಅವನ ಮೌಲ್ಯಗಳಿಗೆ ಅವನದೇ ಉದಾಹರಣೆಗಳು ಯಥೇಷ್ಟವಾಗಿ ಸಂಭವಿಸುತ್ತವೆ ಅನ್ನೋದನ್ನು ನಾನು ನೆನೆಸಬೇಕಾಗಿತ್ತು. ಇನ್ನು ನಾವು ನೇರವಾಗಿ ಮಹಾಕಾವ್ಯದ ಮಹಾಕವಿತ್ವದ ಲಕ್ಷಣವನ್ನು ನೋಡಿದರೆ ಗೊತ್ತಾಗುತ್ತೆ. ಒಂದು ಕೃತಿ ತುಂಬ ಶ್ರೇಷ್ಠ ಆಗಬೇಕು ಅಂದರೆ ಏನಿರಬೇಕು? ಭಾಮಹ ನಿರ್ದ್ವಂದ್ವವಾಗಿ ಹೇಳಿದ್ದಾನೆ. ಧರ್ಮಾರ್ಥ ಕಾಮ ಮೋಕ್ಷಾಣಂ ವೈಚಕ್ಷಣ್ಯಂ ಕಲಾಸು ಚ ಕರೋತಿ ಕೀರ್ತಿಂ ಪ್ರೀತಿಂಚ ಸಾಧುಕಾವ್ಯ ನಿಷೇವಣಂ ಅಂತ. ಒಳ್ಳೆಯ ಕಾವ್ಯ, ಸಾಧುಕಾವ್ಯ, ಅದರ ಆಸ್ವಾದನದಿಂದ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ವೈಚಕ್ಷಣ್ಯ ತಿಳಿವಳಿಕೆ ಮತ್ತು ಕಲಾಸು ಪ್ರೀತಿಂ, ಕಲೆಗಳಲ್ಲಿ ಪ್ರೀತಿಯನ್ನು ಮತ್ತು ತನ್ಮೂಲಕ ನಮಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದುಕೊಡುತ್ತದೆ ಅಂತ. ಓದುವವರಿಗೂ ಒಂದು ಕೀರ್ತಿ ಬರುತ್ತೆ ಅಂತ. ಎಂಥ ಒಳ್ಳೆಯ ಕಾವ್ಯವನ್ನು ಓದಿಕೊಂಡು ಎಷ್ಟು ಸಂಸ್ಕಾರ ಸಂಪನ್ನನಾಗಿದ್ದಾನೆ ಎನ್ನುವ ಕೀರ್ತಿಯೂ ಬರುತ್ತದೆ. ಪುರುಷಾರ್ಥ ಚತುಷ್ಟಯಗಳು ಅಳವಡುತ್ತವೆ. ಆಮೇಲೆ ಆ ಕಲಾತ್ಮಕತೆ ಕಾವ್ಯದ್ದು ಯಾವುದಿದೆ ಅದು ಅವನಿಗೆ ಅಳವಡುತ್ತದೆ ಅಂತ. ಇದಿಷ್ಟು ಕೊಡುವಂತೆ ಇರಬೇಕು ಅಂತ. ಹಾಗಾಗಿ ಇನ್ನು ಉಳಿದ 6 ದಿವಸಗಳ, ಇವತ್ತಿನದು ಸೇರಿಸಿಕೊಂಡ್ರೆ 7 ದಿವಸಗಳ ಉಪನ್ಯಾಸ ಭಾಗವನ್ನು ಈ ಪುರುಷಾರ್ಥ ಚತುಷ್ಟಯದ ಮತ್ತು ಆ ಕಲಾತ್ಮಕತೆಯಲ್ಲಿ ಪಾಂಡಿತ್ಯ ಹೇಗೆ ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಒಂದು ಮುಖವಾಗಿ ನೋಡಬೇಕು. ಮತ್ತು ಅವನಿಗೆ ತನ್ನ ಸಮಕಾಲೀನ ಜಗತ್ತಿನ ಎಲ್ಲ ವಿವರಗಳು ಹೇಗೆ ಅಳವಟ್ಟಿದ್ದುವು. ಒಂದು ಮರ, ಗಿಡ, ಬೆಟ್ಟ, ಗುಡ್ಡ, ನದಿ, ಮೋಡ, ಪ್ರಾಣಿ, ಪಕ್ಷಿ, ಕಡೆಗೆ ಬೇಡರಿರ್ಬೋದು, ಬ್ರಾಹ್ಮಣರಿರ್ಬೋದು, ಕೃಷಿಕರ್ತರಿರ್ಬೋದು, ಅಂದರೆ ರೈತರಿರ್ಬೋದು, ಅಥವಾ ವೇಶ್ಯರಿರ್ಬೋದು, ನರ್ತಕಿಯರಿರ್ಬೋದು, ಈ ಥರ ಒಂದು ದೊಡ್ಡ ಜನ ಸಮುದಾಯ, ಸಮಾಜ ಭಾಗವನ್ನೇ ಅವನು ಒಳಗೊಳ್ಳುವ ರೀತಿಯಾಗಲಿ. ಆಮೇಲೆ ಅವಕ್ಕಿಂತ ಮಿಗಿಲಾಗಿ ಅವನು ಈ ಹೋಲಿಕೆಗಳನ್ನು ಕೊಡುವಲ್ಲಿ, ಉಪಮಾದ್ಯ ಅಲಂಕಾರಗಳನ್ನು ಕೊಡುವಲ್ಲಿ ತೋರಿಸ್ತಕ್ಕಂಥ ಪರಿಣತಿಯನ್ನಾಗಲಿ ಇವನ್ನೆಲ್ಲವನ್ನು ಒಳಗೊಳ್ಳುವಂತೆ ಮಾಡಬೇಕು ಅನ್ನುವ ಉದ್ದೇಶ ಉಂಟು. ಮೊದಲಿಗೆ ಪುರುಷಾರ್ಥಗಳ ಬಗ್ಗೆ ನೋಡೋಣ. ಪುರುಷಾರ್ಥಗಳನ್ನು ಪ್ರತಿಪಾದಿಸುವುದು ಭಾರತೀಯ ಸಂಸ್ಕೃತಿಯ ಅತ್ಯಂತ ವಿಶಿಷ್ಟವಾದ ಲಕ್ಷಣ. ಮಿಕ್ಕ ಯಾವುದೇ ಸಂಸ್ಕೃತಿಯಲ್ಲಿ ಇದು ಇರುವಂಥದ್ದೇ. ಆದರೆ ಇದರೊಳಗೆ ಕಾಣಿಸುವಷ್ಟು ಪ್ರಸ್ಫುಟವಾಗಿ ಶಾಸ್ತ್ರ ಪ್ರಯೋಗ, ತತ್ವ ಪ್ರಯೋಗ, ಥಿಯರಿ ಆ್ಯಂಡ್ ಪ್ರಾಕ್ಟೀಸಲ್ಲಿ ತೋರಿಸಿಕೊಟ್ಟಂತೆ ಇನ್ನೆಲ್ಲಿಯೂ ಕಾಣುವಂಥದ್ದಲ್ಲ. ಪುರುಷಾರ್ಥ ಚತುಷ್ಟಯ ಮತ್ತು ಆಶ್ರಮ ಚತುಷ್ಟಯ ಇವೆರಡನ್ನು ನಾವು ಅದ್ಭುತವಾಗಿ ಕಾಣಬಹುದು. ವರ್ಣವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತ ಕೇಳಬಹುದು. ವರ್ಣ ಒಂದು ಮಟ್ಟಿಗೆ ವಿಶೇಷ ಧರ್ಮ ಅಂತ ಅನ್ನಬಹುದು. ಆದರೆ ಪುರುಷಾರ್ಥಗಳು ಮತ್ತು ಆಶ್ರಮಗಳು ಸಾಮಾನ್ಯ ಧರ್ಮದಲ್ಲಿ ತುಂಬ ಚೆನ್ನಾಗಿ ಕಾಣುವಂಥವಾಗಿವೆ. ಮತ್ತು ಕಾಳಿದಾಸನಲ್ಲಿ ಅವನು ವರ್ಣಕ್ಕಿಂತ ಹೆಚ್ಚಾಗಿ ಪುರುಷಾರ್ಥಕ್ಕೂ ಆಶ್ರಮಕ್ಕೂ ಬೆಲೆ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ಹೊತ್ತು ನೋಡಿ, ವರ್ಣಕ್ರಮದ ಜನ್ಮನಾ ವಿಭಾಗಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿಗಳು ಕಾಣ್ತಾ ಇಲ್ಲ. ಆದರೆ ವ್ಯಕ್ತಿಯ ಜೀವನದಲ್ಲಿ ಇಂಡಿವಿಜುವಲ್ ಅಂತ ಯಾವನಿದ್ದಾನೆ ಅವನಲ್ಲಿ ನಾವು ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಇವುಗಳನ್ನು ಸ್ಥೂಲವಾಗಿ ಆದರೂ ಕಾಣ್ತಾ ಇದ್ದೀವಿ. ಈಗ ಸನ್ಯಾಸ ಸಾರ್ವತ್ರಿಕವಾಗಿಲ್ಲ, ವಾನಪ್ರಸ್ಥ ಹೊರಟೇ ಹೋಗಿದೆಯಲ್ಲ ಅಂತಂದರೆ ಅದರ ರೂಪ ಬದಲಾಗಿದ್ದರೂ ಸ್ವರೂಪ ಬದಲಾಗಿಲ್ಲ. ಒಂದು ಮಟ್ಟಕ್ಕೆ ಶಕ್ತಿ ಇದ್ದವರೆಗೂ ಗೃಹಸ್ಥ, ಆಮೇಲೆ ರಿಟೈರ್ಮೆಂಟ್ ಏಜ್ ಬಂದ ತಕ್ಷಣವೇ ಒಂದು ರೀತಿಯ ವಿಡ್ರಾಯಲ್ ಕಾಣಿಸುತ್ತೆ. ಅದು ವಾನಪ್ರಸ್ಥವಲ್ಲವೇ ಇನ್ಯಾವುದು. ಆಮೇಲೆ ಅವನು ತಾನಾಗಿ ವಿವೇಕ ತಂದುಕೊಂಡ್ರೆ ಸನ್ಯಾಸಿ, ತಂದುಕೊಳ್ಳದೇ ಇದ್ದರೆ ಅವನು ಸಮಾಜದಿಂದ ಪರಿತ್ಯಕ್ತ. ಸನ್ಯಾಸಿ ತಾನಾಗಿ ಸಮಾಜವನ್ನು, ಸಂಸಾರವನ್ನು ಬೇಡ ಅಂತ ಹೇಳ್ತಾನೆ. ಆದರೆ ಹಾಗಲ್ಲದೇ ಇದ್ದವರು ಸಮಾಜಕ್ಕೆ, ಸಂಸಾರಕ್ಕೆ ಬೇಡವಾಗ್ತಾರೆ.
ದೇ ಆರ್ ಅಬ್ಯಾಂಡೆಂಡ್ ಬೈ ಫ್ಯಾಮಿಲಿ ಆ್ಯಂಡ್ ಸೊಸೈಟಿ. ಹೀಗಾಗಿ ಅದೊಂದು ವಿಪರೀತ ಕ್ರಮ. ಎಲ್ಲ ಕಾಲದಲ್ಲೂ ಅದು ಇರುವಂಥದ್ದೇ. ಅದು ಆಗಬಾರದು ಅನ್ನೋದು ಕಾಳಿದಾಸನ ಆಶಯ. ಇನ್ನು ಪುರುಷಾರ್ಥವಂತೂ ನಮಗೆ ಕಾಣಿಸ್ತಲೇ ಇದೆ. ಧರ್ಮ ಅರ್ಥ ಕಾಮ ಮೋಕ್ಷಗಳಿಲ್ಲದೆ ಜಗತ್ತು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಂಡಾಗ ಕಾಳಿದಾಸ ವರ್ಣಕ್ಕಿಂತ ಮಿಗಿಲಾಗಿ ಇವುಗಳನ್ನು ಹೇಳುವುದರಿಂದಲೇ ಅವನ ಸಾರ್ವತ್ರಿಕ ದೃಷ್ಟಿ ಎಂಥದ್ದು ಅಂತ ಗೋಚರವಾಗುತ್ತೆ. ಹಾಗೆಂತ ಅವನು ವರ್ಣಕ್ಕೆ ವಿರೋಧಿಯಲ್ಲ. ಈ ಕಾಲದ ಎಷ್ಟೋ ಜನ ಬುದ್ಧಿಜೀವಿಗಳು ಅಂತ ಹಣೆಪಟ್ಟಿ ಕಟ್ಟಿಕೊಂಡವರು ವರ್ಣಾಶ್ರಮ ಅಂತ ಒಂದೇ ಪದವಾಗಿ ಬಳಸ್ತಾರೆ. ಅವರಿಗೆ ಇದರ ವಿವೇಕ ಗೊತ್ತಿಲ್ಲ, ಪೃಥಕ್ಕರಣ ಗೊತ್ತಿಲ್ಲ. ವರ್ಣವೇ ಬೇರೆ, ಆಶ್ರಮವೇ ಬೇರೆ. ಕಾಳಿದಾಸನಿಗೆ ವರ್ಣದ ವ್ಯವಸ್ಥೆಯಲ್ಲಿಯೂ ಗೌರವ ಇದೆ. ಆದರೆ ವರ್ಣ ವ್ಯವಸ್ಥೆಗಿಂತಲೂ ಮೂಲಭೂತವಾದದ್ದು ಮತ್ತು ಒಂದು ಇದೆ ಅನ್ನುವ ಪ್ರಜ್ಞೆ ಮಾತ್ರ ಬಹಳ ನಿಚ್ಚಳವಾಗಿದೆ. ಹೀಗಾಗಿ ಪುರುಷಾರ್ಥಗಳನ್ನು ಗಮನಿಸುವಾಗ ಅವನ ಇಡೀ ಕಾವ್ಯ ಕೃಷಿಯೇ ಈ ಪುರುಷಾರ್ಥ ಮೀಮಾಂಸೆಯನ್ನು ತನ್ನೊಳಗೆ ಜ್ಞಾನೋದಯ ಮಾಡಿಕೊಳ್ಳುವುದೇ ಆಗಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ಅವನ 7 ಕೃತಿಗಳನ್ನು ಒಂದು ನಿಶ್ರೇಣಿ ರೂಪದಲ್ಲಿ, ಒಂದು ಕ್ರಮದ ರೂಪದಲ್ಲಿ, ಒಂದು ಸೋಪಾನ ಕ್ರಮದಲ್ಲಿ ವ್ಯವಸ್ಥೆ ಮಾಡಿದ್ದನ್ನು ಬೇರೆ ಎಲ್ಲಿಯೂ ನಾನು ನೋಡಿಲ್ಲ. ನನಗೆ ಅದು ಮಾಡುವ ಸಾಧ್ಯತೆ ಇದೆ ಅಂತ ಅನಿಸಿದ್ರಿಂದ ಹೇಳ್ತಿದ್ದೀನಿ. ಹಿಂದೆ ಎಲ್ಲೋ ಒಮ್ಮೆ ಹೇಳೂ ಇದ್ದಿರಬೇಕು, ಆದರೆ ಪ್ರಸ್ತುತೋಪನ್ಯಾಸಕ್ಕೆ ಸಂಗತವಾದ ಕಾರಣ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕಾಳಿದಾಸ ಎಷ್ಟು ಕೃತಿಗಳು ಬರೆದ? ದೊಡ್ಡ ಪ್ರಶ್ನಾರ್ಥಕ. ಅವನು 7ನೇ ಮಾತ್ರ ಬರೆದನ. ಕಾಳಿದಾಸ ಅಪೋಕ್ರಿಪ ಅಂತ ಒಂದು ಪುಸ್ತಕವೇ ಇದೆ, ಚೌಕಾಂಬಾನವರು ಮುದ್ರಣ ಮಾಡಿರುವುದು. ಅವಳಿಗೆ ಕಾಳಿದಾಸರದು ಅಂತ ಹೇಳುವಂಥ ಮತ್ತು ಎಷ್ಟೋ ಹಲವು 10 ಕೃತಿಗಳು. ಆದರೆ ಅವೆಲ್ಲವನ್ನು ವಿದ್ವಾಂಸರು ಹಾಗಲ್ಲ ಅಂತ ತೋರ್ಪಡಿಸಿಕೊಟ್ಟಿದ್ದಾರೆ. ಉದಾಹರಣೆಗೆ ಒಂದು ಪುಷ್ಪಬಾಣ ವಿಲಾಸ ಅಂತ ಒಂದು ಸಣ್ಣ ಲಘು ಕಾವ್ಯ, ಶೃಂಗಾರ ಕಾವ್ಯ, ಕುಮಾರ ಸಂಭವದ 9ನೇ ಸರ್ಗದಿಂದ 17ನೇ ಸರ್ಗದವರೆಗಿನ ಭಾಗ ಇರಬಹುದು, ಶ್ಯಾಮಲಾ ದಂಡಕ ಅನ್ನುವುದಿರಬಹುದು, ಜ್ಯೋತಿರ್ವಿದಾಭರಣ ಅನ್ನುವಂಥ ಜ್ಯೋತಿರ್ ಗ್ರಂಥ ಇರಬಹುದು. ಈ ಥರದ್ದು ಇನ್ನೂ ಹಲವಾರು. ಇವುಗಳನ್ನೆಲ್ಲವನ್ನು ನಾವು ಕಾಳಿದಾಸ ಸಂಬಂಧಿಯಾದದ್ದು ಅಂತ ಕಾಣ್ತೀವಿ. ಆದರೆ ಅವು ಅಲ್ಲ. ಆದರೆ ಅವನು ನಿಶ್ಚಯವಾಗಿ ಇದೇ ಅವನ ಕೃತಿ ಅಂತ ಹೇಳುವಂತೆ ಬರೆದಿದ್ದಿರಬಹುದಾದದ್ದು ಇದ್ದಿರಬೇಕು. ಯಾಕೆಂದರೆ ಕುಂತಲೇಶ್ವರ ದೌತ್ಯ ಅನ್ನುವಂಥ ಒಂದು ಕೃತಿ ಕಾಳಿದಾಸ ನಿರ್ಮಿತವಾದದ್ದು. ಅದು ಕೆಲವು ಬಿಡಿ ಪದ್ಯಗಳಾದರೂ ಆಗಿರಬಹುದು, ಅಥವಾ ಒಂದು ಸಣ್ಣ ಪ್ರಕರಣ ಇದ್ದಿರಬಹುದು. ಅಂಥದ್ದರ ಉಲ್ಲೇಖವನ್ನು ರಾಜಶೇಖರ ಮಾಡ್ತಾನೆ, ಭೋಜರಾಜ ಮಾಡ್ತಾನೆ, ಕ್ಷೇಮೇಂದ್ರ ಮಾಡ್ತಾನೆ. ಹೀಗೆ ಕಾಣಿಸುತ್ತೆ. ಅವುಗಳು ನಮಗೆ ಇಂದು ಸಿಗ್ತಾ ಇಲ್ಲ. ಇನ್ನು ಕಾಳಿದಾಸ ತನ್ನ ಕೈ ಕುದುರಿಸಿಕೊಳ್ಳೋದಕ್ಕೆ ಎಷ್ಟು ಕೃತಿಗಳನ್ನು ರಚನೆ ಮಾಡೋದನೋ ಯಾರಿಗೆ ಗೊತ್ತು. ಯಾಕೆಂದರೆ ಎತ್ಕೊಳ್ತಲೇ ಅಸ್ತ್ಯುತ್ತರಸ್ಯಾಂ ದಿಶಿದೇವತಾತ್ಮ ಅಂತ ಯಾವನಿಗೂ ಬರೆಯೋಕ್ಕಾಗೋಲ್ಲ. ಅವನು ಹಾಗಾಗಿ ವಾರ್ಮಪ್ ಕೋರ್ಸ್ ಆಗಿ ಎಷ್ಟೊಂದೆಲ್ಲ ಮಾಡಿದ್ದಿರಬಹುದು. ಅದು ನಮಗೆ ತಿಳಿದೇ ಇರತಕ್ಕಂಥದ್ದು. ಸದ್ಯಕ್ಕಂತೂ 7 ಕೃತಿಗಳಿವೆ. ಅವನ ಪ್ರತಿಭೆ ಅನ್ನುವಂಥ ಸೂರ್ಯ ಕಿರಣ ಈ ಲೋಕದ ಒಂದು ವ್ಯವಸ್ಥೆಯಲ್ಲಿ ಸಪ್ತ ವರ್ಣಗಳ ಇಂದ್ರಚಾಪವಾಗಿ ಬೆಳಗಿದೆ ಅಂತ ಅನಿಸುತ್ತೆ. ಅಥವಾ ಕಾವ್ಯ ತತ್ವ ಅನ್ನುವಂಥದ್ದೇನೆ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಅನ್ನುವ 3 ಮುಖಗಳ ಪಟ್ಟಕ, ಪ್ರಿಸಮ್ ಅಂತ ಕರಿತೀವಲ್ಲ, ಅದರ ಮೂಲಕ ಹಾದು ಹೋದಾಗ ಕಾವ್ಯ ತತ್ವ ಅವನ ಮೈಂಡ್ ಪ್ರಿಸಮ್. ಹಿಸ್ ಮೈಂಡ್ ಪ್ರಿಸಮ್ ಹ್ಯಾಸ್ 3 ಫೇಸಸ್: ಪ್ರತಿಭಾ, ಇನ್ಬಾರ್ನ್ ಜೀನಿಯಸ್ ಆರ್ ಇಮ್ಯಾಜಿನೇಷನ್; ವ್ಯುತ್ಪತ್ತಿ, ಎರುಡಿಷನ್; ಅಭ್ಯಾಸ, ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್. ಇದು 3ರೊಳಗೂ ಅದು ಹಾದು ಬಂದಾಗ 7 ಬಣ್ಣಗಳ ಇಂದ್ರಚಾಪವನ್ನು ತೋರ್ಪಡಿಸುವಂತೆ ವಿಬ್ಗಯಾರ್ 7 ಕೃತಿಗಳು ಬಂದಿವೆ ಅಂತ ಅನ್ಬೋದು. ಅಲ್ಲಿ ಅವನು ವ್ಯವಸ್ಥೆಯಾಗಿ ಮಾಡಿಕೊಂಡಿದ್ದು ಏನಿದ್ದಿರಬಹುದು? ಒಳ್ಳೆಯ ಬದುಕಿಗೆ ಏನು ಬೇಕು? ಇದ್ದಿದ್ರಲ್ಲಿ ಹಾಯಾಗಿ ನಮ್ಮಷ್ಟಕ್ಕೆ ನಾವಾಗಿ ಅಂತ ರತ್ನನ ಪದಗಳಲ್ಲಿ ನಾವು ಕಾಣ್ತೀವಲ್ಲ, ಆ ರೀತಿಯಲ್ಲಿ ಸರ್ವಜ್ಞ ಹೇಳುವಂತೆ ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನರಿತ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಬೇಕು ಅಂತ. ಆ ಒಂದು ಮಿನಿಮಮ್ ಗ್ಯಾರಂಟಿ ಅನ್ನುವ ದೃಷ್ಟಿಯಿಂದ ಇದು ಋತುಸಂಹಾರವನ್ನು ಆರಂಭ ಮಾಡಿದ್ದಾನೆ. ಋತುಸಂಹಾರದಲ್ಲಿ ನಾವು ಕಾಣೋದಿಷ್ಟೇ. ಯಾವುದೋ ಒಂದು ಊರು, ಅಲ್ಲಿ ದೇಶ ಸ್ಥಿರ, ಸ್ಪೇಸ್ ಈಸ್ ಕಾನ್ಸ್ಟೆಂಟ್, ಬಟ್ ಟೈಮ್ ಈಸ್ ಎ ವೇರಿಯಂಟ್. ಕಾಲ ಬದಲಾಗ್ತಾ ಇರುತ್ತೆ, 6 ಋತುಗಳು ಬಂದು ಹೋಗುತ್ತವೆ. ಅಲ್ಲಿ ಯಾರೋ ಕಶ್ಚಿತ್ ಕಾಂತಃ ಕಾಚಿತ್ ಕಾಂತಃ, ಯಾರೋ ಗಂಡ ಯಾರೋ ಹೆಂಡತಿ ಒಟ್ಟಾಗಿ ಇದ್ದಾರೆ, ಅವರು ಅನ್ಯೋನ್ಯವಾಗಿದ್ದಾರೆ. ಹಾಗಾಗಿ ಅವನು ಎಲ್ಲ ಕಡೆಯಲ್ಲಿಯೂ ಗಂಡನೇ ಸಂಬೋಧನೆ ಮಾಡಿ ಪ್ರಿಯೆಗೆ ಹೇಳ್ತಾ ಇರ್ತಾನೆ: ಪ್ರಫುಲ್ಲ ಚೂತಾಂಕುರ ತೀಕ್ಷ್ಣ ಸಾಯಕ ದ್ವಿರೇಫಮಾಲ ವಿಲಸಧನುರ್ಗುಣ ಮನಾಂಸಿ ಭೇತ್ತುಂ ಸುರತ ಪ್ರಸಂಗಿನಾಂ ವಸಂತ ಯೋದ್ಧ ಸಮುಪಾಗತಃ ಪ್ರಿಯೆ. ಅಥವಾ ಶಶೀಕರಾಂಬೋಧರ ಮತ್ತ ಕುಂಜರ ತಡಿತ್ಪತಾಕೋಶ ನಿಶಬ್ದ ಮರ್ದಲ
ಶಶೀಕರಂಭೋದರ ಮತ್ತ ಕುಂಜರ ತಡಿತ್ಪತಾಕೋಶ ನಿಶಬ್ದಮರ್ದಲ ಸಮಾಗತೋ ರಾಜವದುದ್ಧತದ್ಯುತಿ ಘನಾಗಮ ಕಾಮಿ ಜನಪ್ರಿಯ ಪ್ರಿಯೆ ಅಂತ ಅಲ್ಲಿ ಪ್ರಿಯೆ ಅಂತ ಸಂಬೋಧನೆ. ಹೀಗೆ ಹಲವು ಕಡೆ ಬರುತ್ತೆ. ಹಾಗೆ ಗಂಡ ಹೆಂಡತಿಯರ ಅನ್ಯೋನ್ಯತೆಯನ್ನು ಚಿತ್ರಿಸ್ತಲೇ 6 ಋತುಗಳು ಬರುತ್ತವೆ, ಚೆನ್ನಾಗಿವೆ, ನಮ್ಮ ಪಾಡಿಗೆ ನಾವಿದ್ದೀವಿ, ಹಾಯಾಗಿದ್ದೀವಿ ಅಂತ ಅಂದುಕೊಂಡ. ಹೀಗೆ ಒಂದು ದೇಶಕ್ಕೆ ಬದ್ಧವಾಗಿ ಕಾಲಕ್ಕೆ ತೇಲಿಬಿಟ್ಟ ಹಾಯಿದೋಣಿಯಲ್ಲಿ ಪ್ರಯಾಣಿಕರಾಗಿ ಈ ಗಂಡ ಹೆಂಡತಿಯರು ಹೊರಡುವಂಥದ್ದು. ಇಷ್ಟು ಸಾಕು ಬದುಕಿಗೆ, ಇನ್ನೆಷ್ಟು ಬೇಕಾಗಿರುವಂಥದ್ದು ಅಂತ ಯಾರು ಅಂದುಕೊಳ್ತಾರೆ. ಆಮೇಲೆ ಮನುಷ್ಯ ಸುಮ್ಮನೆ ಇರೋದಿಲ್ಲ. ದೇಶ ಬದಲಾಗಬೇಕು, ಒಂದೇ ಕಾಲದಲ್ಲಿ ಅನೇಕ ದೇಶಗಳಲ್ಲಿ ಇರಬೇಕು. ಹಾಗೆ ಓಡಾಟ ಮಾಡಿದಾಗಲೇ ಜೀವನ ಸ್ವಾರಸ್ಯ. ಈ ಕಾಲಕ್ಕಂತೂ ಟ್ರಾವೆಲ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಹಬ್ಬಿದೆ. ಎಲ್ಲೆಲ್ಲಿಯೂ ಸಂಚಾರ. ಮುಂಚೆಯೆಲ್ಲ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ಒಂದು ಸೈಟು ಒಂದು ಮನೆ ಮಾಡುವಂಥದ್ದು ಜೀವನ ಸಾರ್ಥಕ್ಯ ಅಂತ ಇರ್ತಾ ಇತ್ತು. ಈಗ ಹಾಗಲ್ಲ. ಕಾಂಟಿನೆಂಟಲ್ ಟೂರ್ ಮಾಡಬೇಕು, ಅಥವಾ ಇನ್ಯಾವುದೋ ಇಂಡೋನೇಷ್ಯಾದ, ಮಲೇಷ್ಯಾದ, ಬರ್ಮಾದ ಕಾಡುಗಳಿಗೆ ಹೋಗಿ ಬರಬೇಕು, ಅಥವಾ ಇನ್ಯಾವುದೋ ಟ್ರಿನಿಡಾಡನ್ನು ನೋಡಬೇಕು, ಹೊನಲುಲು ನೋಡಬೇಕು, ಹವಾಯಿ ನೋಡಬೇಕು, ಈಜಿಪ್ಟನ್ನು ನೋಡಬೇಕು, ಅಥವಾ ಆ ಕಡೆ ಆಂಕೋರ್ ವಾಟನ್ನು ನೋಡಬೇಕು. ಹೀಗೆ ಯಾವ್ಯಾವುದೋ ಒಂದು ಹೊಸ ಹೊಸ ರೀತಿಯಾದಂಥಗಳನ್ನು ಅನ್ವೇಷಣೆ ಮಾಡಬೇಕು ಅಂತ. ಅದು ಏನು, ಕಾಲ ನಮಗೆ ಅಲ್ಪವಾದ್ದರಿಂದ ಈಗಲೇ ಎಲ್ಲವನ್ನು ಮಾಡಿ ಮುಗಿಸ್ಬೇಕು ಅನ್ನುವಲ್ಲಿ ಕಾಲವನ್ನು ಕಾನ್ಸ್ಟೆಂಟ್ ಮಾಡಿಕೊಂಡು ದೇಶವನ್ನು ವೇರಿಯಂಟ್ ಮಾಡಿಕೊಳ್ತಕ್ಕಂಥದ್ದು ಮೇಘದೂತದಲ್ಲಿ ಕಾಣ್ತೀವಿ. ಒಂದೇ ವರ್ಷಾಕಾಲದಲ್ಲಿ ಇಡೀ ಭಾರತ ವರ್ಷದ ವರ್ಣನೆ ಬರ್ತಕ್ಕಂಥದ್ದು. ಹೀಗೆ ಅದು ಒಂದು ರೀತಿಯ ಜೀವನ ಸ್ವಾರಸ್ಯ. ಮತ್ತು ಇಲ್ಲಿ ಆ ಕಶ್ಚಿತ್ ಕಾಂತಃ ಕಾಚಿತ್ ಕಾಂತ ಇದಾರಲ್ಲ, ಎಕ್ಸ್ ಆ್ಯಂಡ್ ವೈ, ಹಸ್ಬೆಂಡ್ ಆ್ಯಂಡ್ ವೈಫ್, ಅವರ ಸ್ಟೇಟಸಲ್ಲಿ ಒಂದು ಇಂಪ್ರೂವ್ಮೆಂಟ್ ಬಂದಿದೆ. ಯಾರೋ ಸಾಮಾನ್ಯರಾದಂಥ ಮಾನವರು ಹೋಗಿಬಿಟ್ಟು ಡೆಮಿ ಗಾಡ್ಸ್ ಅಂದರೆ ಯಕ್ಷಿಯರಾಗಿದ್ದಾರೆ. ಹೀಗಾಗಿ ಅವರ ಸ್ಟೇಟಸ್ಸಲ್ಲಿ ಇಂಪ್ರೂವ್ಮೆಂಟ್ ಇದೆ. ಹಾಗಾಗಿ ಅವರಿಗೆ ಕೆಲವು ಸಿದ್ಧಿಗಳು ಆಗಿವೆ. ಕಾಮರೂಪ, ಕಾಮಗಮನ ಇತ್ಯಾದಿ ಎಲ್ಲ ಬರುವಂಥದ್ದೇ ಆಗಿದೆ. ಅವನು ಕುಬೇರನ ತೋಟದ ಮಾಲಿ ಆದರೂ ಕೂಡ ಅವನ ಮನೆಯ ತೋರಣದಲ್ಲಿ ಕಾಮನ ಬಿಲ್ಲೇ ಇದೆ. ಅವನಿಗೆ ಬಂಗಾರದ ಮೆಟ್ಲುಗಳಿರ್ತಕ್ಕಂಥ, ಸ್ಫಟಿಕದ ಕಟ್ಟೆ ಇರತಕ್ಕಂಥ, ದೇದೀಪ್ಯಮಾನವಾದಂತಹ ದಿವ್ಯವಾದ ಪದ್ಮರಾಗ ಕಮಲಗಳಿರ್ತಕ್ಕಂಥ ಒಂದು ಸರೋವರವು ಅವನ ಮನೆಯಲ್ಲಿದೆ. ಮನೆ ಮುಂದೆಯೇ ಬಾಲ ಮಂದಾರ ವೃಕ್ಷ ಬಾಗಿ ಬೆಳೆದಿದೆ. ಹಿಂದೆ ಅಶೋಕ ವೃಕ್ಷ ಇದೆ, ಬಕುಲ ವೃಕ್ಷ ಇದೆ, ಮತ್ತು ಒಂದು ಬಂಗಾರದ ವಾಸಯಷ್ಟಿ ಅಂತಂದರೆ ಒಂದು ದೊಣ್ಣೆ, ಅದನ್ನು ಬಾಗಿಲಿಗೆ ಗೋಡೆಯ ಮುಂದೆ ಫಿಕ್ಸ್ ಮಾಡಿದ್ದಾರೆ. ಅದರ ಮೇಲೆ ನವಿಲು ಬಂದು ಕುಣಿಯುತ್ತೆ. ಹೀಗೆ ಇಷ್ಟೆಲ್ಲ ಲಕ್ಸುರೀಸ್ ಅವನಿಗೆ ಇದೆ ಅಂತ ಅನ್ಬೋದು. ಇಷ್ಟಿದ್ದು ನೆಮ್ಮದಿ ಇಲ್ಲ. ಅಂದರೆ ಈ ರೀತಿಯಾದ ಒಂದು ಹೈಯರ್ ಲೆವೆಲ್ ಆಫ್ ಸ್ಟೇಟಸ್ ಬಂದರೂ ಸಮಾಧಾನ ಇರುತ್ತಾ? ಇಲ್ಲ, ಇನ್ನೂ ಏನೋ ಬೇಕು. ಅದರ ಒಂದು ಪ್ರಯತ್ನವಾಗಿ ಅವನು ಮಾಲವಿಕಾಗ್ನಿಮಿತ್ರವನ್ನು ಕಾಣ್ತಾ ಇದ್ದಾನೆ. ಮಾಲವಿಕಾಗ್ನಿಮಿತ್ರದಲ್ಲಿ ರಾಜ ಇದ್ದಾನೆ, ರಾಣಿ ಇದ್ದಾಳೆ, ರಾಜ್ಯ ಇದೆ, ಎಲ್ಲ ಇದೆ. ಇದನ್ನು ಬೇಕಾದ್ರೆ ಮೇಘದೂತಕ್ಕಿಂತ ಒಂದು ಸ್ಟೆಪ್ಪು ಕೆಳಗೆ ಅಂತ ಬೇಕಾದ್ರೂ ತೆಗೆದುಕೊಳ್ಬೋದು, ಚಿಂತೆ ಇಲ್ಲ. ನಾನು ಸ್ಪೇಸ್ ಆ್ಯಂಡ್ ಟೈಮ್ಗೋಸ್ಕರವಾಗಿ ಆ 2 ಖಂಡಕಾವ್ಯಗಳನ್ನು ಒಟ್ಟಿಗೆ ತೆಗೆದುಕೊಂಡೆ. ಮಾಲವಿಕಾಗ್ನಿಮಿತ್ರದಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಅಗ್ನಿಮಿತ್ರನಿಗೇನು ಸಮಾಧಾನ ಇಲ್ಲ. ಅಲ್ಲಿ 3 ವಿಧವಾದ ನಾಯಕಿಯರು ಬರ್ತಾರೆ. ಸಂಸ್ಕೃತದಲ್ಲಿ ನಾಯಕಿಯರನ್ನು ಪ್ರೌಢ, ಪ್ರಗಲ್ಭ, ಮುಗ್ಧ ಅಂತ ವಿಭಾಗ ಮಾಡ್ತಾರೆ. ಪ್ರೌಢ ನಾಯಿಕೆ ಧಾರಿಣಿ, ಪ್ರಗಲ್ಭ ನಾಯಿಕೆ ಇರಾವತಿ, ಮುಗ್ಧ ನಾಯಿಕೆ ಮಾಲವಿಕೆ. ಹೀಗೆ ಎಲ್ಲ ವೆರೈಟಿನೂ ಇದೆ. ಆದರೂ ಏನು ಪರಿಪೂರ್ಣವಾದ ಸಿದ್ಧಿ ಇಲ್ಲ. ಭರತವಾಕ್ಯದಲ್ಲೂ ಅಗ್ನಿಮಿತ್ರ ನೀನು ಸಮಾಧಾನವಾಗಬೇಕು ಚಂಡಿಯೇ ಅಂತ ಹೆಂಡತಿಯನ್ನು ಬೇಡಿಕೊಳ್ಳುವಂಥ ಸ್ಥಿತಿನಲ್ಲಿದ್ದಾನೆ. ಚಕ್ರೇಶ್ವರನಾಗಿದ್ದರೂ ಕೂಡ ಅವನಿಗೆ ಈ ರೀತಿಯಾದ ಅಸಹಾಯಕತೆ ಇದೆ. ಅದು ಮಾತ್ರವಲ್ಲ, ದಾಕ್ಷಿಣ್ಯಂ ನಾಮ ಬಿಂಬೋಷ್ಠಿ ಬೈಂಬಿಕಾನಾಂ ಕುಲವ್ರತಂ, ನಮಗೆ ದಾಕ್ಷಿಣ್ಯವೇ ಮುಖ್ಯ ಅಂತೆಲ್ಲ ಜಂಬ ಹೊಡ್ಕೊಂಡಂಥವನು ಇರಾವತಿ ಬಂದು ಡಾಬಿನಲ್ಲೇನೆ ಅವನನ್ನು ರಪರಪ ಹೊಡೆಯೋದಿಕ್ಕೆ ಬಂದಾಗ ಹೆದರ್ಕೊಂಡು ಓಡಿ ಬರ್ತಾನೆ. ಇಲ್ಲಿವರೆಗೆ ಅಂದರೆ ಅವನ ಆ ಸಂದರ್ಭದಲ್ಲಿ ಬಚಾವಾಗೋದಕ್ಕೆ ಒಂದು ಪಿಂಗಳ ವಾನರ, ಕಂದು ಬಣ್ಣದ ಕೋತಿ ಪಂಜರದಿಂದ ತಪ್ಪಿಸಿಕೊಂಡು ಓಡಿ ಬಂದಿದೆ ಅಂದರೆ ಆಹಾ, ನಮ್ಮ ಪಕ್ಷಕ್ಕೆ ವಾನರ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಓಡಿ ಹೋಗುವ ಮಟ್ಟಕ್ಕಿದ್ದಾನೆ. ಅಂದರೆ ಎಷ್ಟು ಸಮೃದ್ಧಿ ಅನ್ನೋದು ಬಂದರೂ ಅದು ಸರಿಯಾಗದೆ ನಿಲ್ಲಬಹುದು ಅನ್ನುವ ಸ್ಥಿತಿ ಕೂಡ ಕಾಣಿಸುತ್ತೆ. ಇದು ಬೇಡ, ಮತ್ತೊಂದು ಲೆವೆಲ್ ನೋಡೋಣ, ದೇವಮಾನವ ಸಂಯೋಗ ನೋಡೋಣ ಅಂತ ಬಂದಾಗ ಮಾನವನಾಗಿ ದಿವ್ಯಸ್ತ್ರೀನ ಸೃಷ್ಟಿ ಮಾಡಿದ ನಾರಾಯಣನ ಅಂಕೋದ್ಭವೆ ಆದಂಥವಳು ದಿವ್ಯಸ್ತ್ರೀಯಾದ ಉರ್ವಶಿ ಇದ್ದಾಳೆ. ಪುರೂರವ
ಸಾಕ್ಷಾತ್ ದೇವತೆಯಾದ ಬುಧನ ಮಗ, ಮಾನುಷಿಯಾದಂಥ ಇಲೆಯ ಮಗ. ಇಲ ಮತ್ತು ಬುಧ ಇಬ್ಬರ ಮಗ. ಹೀಗಾಗಿ ದೇವ ಮಾನವ ಸಂಯೋಗದಿಂದ ಬಂದಿರುವುದು. ಅವನಿಗೆ ಅಪ್ರತಿಹಿತವಾದ ಅಂತರಿಕ್ಷ ಗಮನ ಇದೆ. ಈ ಥರದ್ದೆಲ್ಲ ಬೇಕಾದಷ್ಟು ಉಂಟು. ಆದರೆ ಅವನು ಕೂಡ ಹೆಂಡತಿಯನ್ನು ಕಳ್ಕೊಂಡು ತೊಳಲಾಡಿ ಒದ್ದಾಡಬೇಕಾಯಿತು. ಅರ್ಥಕಾಮಗಳಿಂದ ಉಪಹತನಾಗಬೇಕಾಯಿತು. ಹೀಗಾಗಿ ಆ ಕಾಂಬಿನೇಷನ್ನು ಯಾಕೋ ಅಷ್ಟು ಸರಿ ಬರ್ತಿಲ್ಲ. ಇನ್ನು ಪೂರ್ಣವಾಗಿ ದಿವ್ಯ ಅಂದರೆ ಯಕ್ಷ ಯಕ್ಷಿಯರದು ಅದೂ ಸರಿ ಬರ್ತಾ ಇಲ್ಲ. ಇನ್ನು ಯಾವುದು ಪೂರ್ತಿಯಾಗಿ ಅಲೌಕಿಕವಾದದ್ದು, ಜಗತ್ತಿನ ಮಾತಾಪಿತೃಗಳನ್ನೇ ತೆಗೆದುಕೊಳ್ಳಬೇಕು ಅಂತ ಪಾರ್ವತಿ ಪರಮೇಶ್ವರನ್ನೇ ತೆಗೆದುಕೊಂಡ. ಇನ್ನು ಅದಕ್ಕಿಂತ ಮೇಲ್ಮಟ್ಟದ್ದು ಅವನಿಗಂತೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಹಾಕವಿ ಕಾಳಿದಾಸನಿಗೆ ಭಾರತೀಯ ಸಂಸ್ಕೃತಿಗೂ ಸಾಧ್ಯ ಇಲ್ಲ ಅಂತಾದರೆ ಜಗತ್ತಿನ ಆದಿ ದಂಪತಿಗಳು, ಅನಾದಿ ದಂಪತಿಗಳು ಅಲ್ಲಿ ನೋಡಿದ. ಆಗ ಅಲ್ಲಿ ಹೊಳೆಸು ಬಂತು. ಕಾಮನನ್ನು ಸುಟ್ಟು ಅವನನ್ನು ಅನಂಗನನ್ನಾಗಿ ಮಾಡಿದಾಗ ಮಾತ್ರ ನಮಗೆ ನೆಮ್ಮದಿಯ ಬದುಕು. ಗೃಹಸ್ಥಾಶ್ರಮ ಅನ್ನುವುದು ಕಾಮನನ್ನು ಸುಟ್ಟು ರತಿಗೆ ಮಾತ್ರ ಕಾಣುವಂತೆ ಮಾಡಬೇಕು ಅಂತ. ರತಿ ಈಸ್ ಎಂಜಾಯ್ಮೆಂಟ್, ಕಾಮ ಈಸ್ ಡಿಸೈರ್. ಬಯಕೆ ಮತ್ತು ಉಪಭೋಗ ಕಾಮ ಮತ್ತು ರತಿ. ಅವರಿಬ್ಬರ ಸಂತಾನವಾಗಿ ನಮ್ಮ ಪುರಾಣದಲ್ಲಿ ತೋಷ ಮತ್ತು ತೃಪ್ತಿ ಅಂತ ಮಗಳು ಅಂತ ಹೇಳ್ತಾರೆ. ತುಂಬ ಸ್ವಾರಸ್ಯಕಾರಿಯಾಗಿದೆ ನಮ್ಮ ಈ ಪುರಾಣದ ಒಂದು ಸಂಕೇತ ಪ್ರಪಂಚ. ರತಿ ಮತ್ತು ಕಾಮರಿಗೆ ಹುಟ್ಟಿದ ಮಗನ ಹೆಸರು ಸಂತೋಷ ಅಂತ. ಬಯಕೆ ಮತ್ತು ಭೋಗದ ಫಲವಾಗಿ ಸಂತೋಷ ಸಿಗಬೇಕು ಅಂತ. ಸಂತೋಷ ಸಿಗದೆ ಸಂಕಟ ಸಿಕ್ಕಿದ್ರೆ ಸಮಥಿಂಗ್ ರಾಂಗ್ ವಿತ್ ದಟ್ ಮ್ಯಾರೇಜ್ ಅಂತ. ಮತ್ತು ಮಗಳು ಒಬ್ಬಳಿದ್ದಾಳೆ ತೃಪ್ತಿ ಅಂತ. ಸ್ಯಾಟಿಸ್ಫ್ಯಾಕ್ಷನ್, ಎಂಜಾಯ್ಮೆಂಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅವೆರಡೂ ಕೂಡ ಬೇಕಾಗುವಂಥದ್ದು. ಜಾಯ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ಆಫ್ ಡಿಸೈರ್ ಆ್ಯಂಡ್ ಎಂಜಾಯ್ಮೆಂಟ್ ವಿ ಶುಡ್ ಹ್ಯಾವ್ ಜಾಯ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಅದು ಆಗಬೇಕಾದದ್ದು. ಅಲ್ಲಿ ಹೇಗೆ ಅಂದರೆ ನಮ್ಮ ಬಯಕೆ ಭೋಗಕ್ಕೆ ಮಾತ್ರ ಕಾಣಬೇಕು. ಕಾಮ ದಗ್ಧನಾದರೂ ರತಿಗೆ ಮಾತ್ರ ಕಾಣಿಸ್ತಾ ಇದ್ದ, ಮಿಕ್ಕವರಿಗೆ ಕಾಣಿಸ್ತಿರಲಿಲ್ಲ. ಎಲ್ಲರಿಗೂ ಕಾಮ ಕಾಣುವಂತೆ ಆದರೆ ಸಮಾಜಕ್ಕೆ ಅಪಾಯ. ಮತ್ತು ಶಿವ ಕಾಮನನ್ನು ಗೆದ್ದು ಅವನನ್ನು ಅನುಗ್ರಹ ಮಾಡಿದ್ದು ಬಹಳ ದೊಡ್ಡ ರೀತಿಯಾದದ್ದು. ಅದರಿಂದಲೇ ಡಿ ವಿ ಜಿಯವರು ತಮ್ಮ ಶೃಂಗಾರ ಮಂಗಳಂ ಅನ್ನುವ ಅದ್ಭುತವಾದ ಕಾವ್ಯದಲ್ಲಿ ಹೇಳ್ತಾರೆ, ನರ್ಮ ಸಚಿವನಂತೆ ಬರುವವನು ನೀನು ಧರ್ಮ ಸಚಿವನಾಗಬೇಕು ಅಂತ ಹೇಳ್ತಾರೆ. ಕಾಮ ಧರ್ಮದಲ್ಲಿ ಪರ್ಯವಸಾನವಾಗಬೇಕು. ಅದು ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ. ಈ ದರ್ಶನವನ್ನು ಕುಮಾರ ಸಂಭವದಲ್ಲಿ ನೋಡ್ತಾನೆ. ಅಂದರೆ ಪಾರ್ವತಿಯ ದೈಹಿಕ ಸೌಂದರ್ಯ ದೇಹಾತೀತವಾಗುತ್ತೆ. ಶಿವ ಪಾರ್ವತಿಯನ್ನು ನೋಡಿದಾಗ ಆ ಮೂರು ಕಣ್ಣುಗಳನ್ನು ಅವಳ ತುಟಿಯ ಮೇಲೆ ಓಡಾಡಿಸಿಬಿಟ್ಟ ಅಂತ ಬರುತ್ತೆ. ಹರಸ್ತು ಕಿಂಚಿತ್ ಪರಿಲುಪ್ತ ಧೈರ್ಯ ಚಂದ್ರೋದಯಾರಂಭ ಇವಾಂಬುರಾಶಿ ಉಮಾಮುಖೆ ಬಿಂಬ ಫಲಾಧರೋಷ್ಟೇ ವ್ಯಾಪಾರಯಾಮಾಸ ವಿಲೋಚನಾನಿ ಅಂತ ಕವಿ ಬರೀತಾನೆ. ಅವನ ಬೆಂಕಿ ಕಣ್ಣು ತಣ್ಣಗೆ ಅವಳ ತೊಂಡೆ ತುಟಿಯ ಮೇಲೆ ಓಡಾಡ್ತಾ ಇತ್ತು ಅಂತಂದರೆ ಏನಾಗಿರಬೇಕು ಪಾರ್ವತಿಯ ಪ್ರಭಾವ. ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಅವಳಿಲ್ಲದೆ ಸ್ಪಂದಿಸೋಕ್ಕೂ ಆಗೋಲ್ಲ. ಮನ್ಮಥ ಶಿವನ ಸಮಾಧಿವಶ್ಯವಾದಂಥ ತಪಸ್ಸಿನ ರೀತಿ ನೋಡಿ ತನ್ನ ಬಿಲ್ಲು ಹಾಗೇ ಜಾರಿ ಹೋಗಿಬಿಡುತ್ತೆ ಅವನಿಗೆ. ಏನು ಮಾಡೋದು ಅಂದಾಗ ಆಗ ಪಾರ್ವತಿಯನ್ನು ನೋಡ್ತಾನೆ, ಆಹಾ ಇವಳು ಕಂಡಳು, ಇನ್ನು ನನ್ನ ಒಂದು ಪ್ರಯತ್ನಕ್ಕೆ ದೊಡ್ಡ ಬೆಂಬಲ ಸಿಕ್ಕಂತೆ ಆಯಿತು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾನೆ. ಅವಳು ಸಂಚಾರಣಿ ಪಲ್ಲವಿನಿ ಲತೇವ ಓಡಾಡುವ ಬಳ್ಳಿ ಹಾಗೆ ಬರ್ತಾ ಇದ್ದಳು ಅಂತ ಅತ್ಯದ್ಭುತವಾದ ಚಿತ್ರಗಳಿಂದ ತೋರಿಸ್ತಾನೆ. ಹಾಗೆ ಅವಳನ್ನು ಕಾಣ್ತಾನೆ. ಕಾಮಸ್ತು ಬಾಣಾವಸರಂ ಪ್ರತೀಕ್ಷ್ಯ ಪತಂಗವದ್ವನ್ಹಿಮುಖಂ ವಿವಿಕ್ಷು ಉಮಾ ಸಮಕ್ಷಂ ಹರಬದ್ಧಲಕ್ಷ ಶರಾಸನಜ್ಯ ಮುಹುರಾಮರ್ಷ. ಆಗ ಬಿಲ್ಲಿನ ಹೆದೆಯನ್ನು ಮತ್ತೆ ಮತ್ತೆ ಬೀಟ್ಕೋತಾನಂತೆ. ಆ ರೀತಿ ಆ ಕಾಮನಿಗೆ ಪಾರ್ವತಿ ಕಾಣಿಸಿಕೊಳ್ತಾಳೆ. ಇದು ತುಂಬ ವಿಶೇಷವಾಗಿ ತೋರ್ತಕ್ಕಂಥ ಒಂದು ಭರವಸೆ. ಅಂಥ ಒಂದು ಕಾಮ, ಆ ಕಾಮನ ಮೂಲಕವಾಗಿ ವಿಜೃಂಭಿಸ್ತಾ ಇರತಕ್ಕಂಥ ಗೌರಿ ಪಾರ್ವತಿ ಶಿವನಿಗೆ ಏನೂ ಅಲ್ಲವಾಗಿಬಿಟ್ಟಿದ್ದು. ಕಾಮ ಹೊರಗಿನವನಲ್ಲ, ಶಿವನ ಅಂತರಂಗದಲ್ಲಿ ನಡೆದದ್ದು. ಅಂತರಂಗದಲ್ಲಿ ನಡೆದದ್ದು ಅಂತ ಹೇಳಿದ್ರೆ ಅದು ಫಿಲಾಸಫಿ ಆಗುತ್ತೆ, ಅದು ತತ್ವಶಾಸ್ತ್ರ ಆಗುತ್ತೆ. ಬಹಿರಂಗದಲ್ಲಿ ಅವನಿಗೆ ಮಲಯಾನಿಲ, ವಸಂತ, ಚಂದ್ರ ಮತ್ತು ಕೋಗಿಲೆ ಇವುಗಳೆಲ್ಲವೂ ಸೇರಿಕೊಂಡು ಬಂದಾಗ ಅದು ಕಾವ್ಯ ಆಗುತ್ತೆ. ಅಕಾಲ ವಸಂತ ಮತ್ತು ಅದಕ್ಕೆಲ್ಲ ಹಿಮ್ಮೇಳ ಮುಮ್ಮೇಳಗಳಾಗಿ ಬರ್ತಕ್ಕಂಥದ್ದು, ಒಂದು ಕರ್ಣಿಕಾರ ಇರ್ಬೋದು, ಒಂದು ಪಲಾಶ ಇರ್ಬೋದು, ಅವುಗಳೆಲ್ಲ ಹೂ ಬಿಡ್ತಕ್ಕಂಥದ್ದು. ಹೀಗೆ ಆವರಣ ಮಾಡಿದಾಗ ಫಿಲಾಸಫಿ ಬಿಕಮ್ಸ್ ಪೊಯೆಟ್ರಿ.
ಅಂದರೆ ಶಿವನ ಅಂತರಂಗದಲ್ಲಿ ನಡೆದದ್ದನ್ನು ಬಹಿರಂಗದಲ್ಲಿ ಪಾತ್ರಗಳಂತೆ ತೋರಿಸಬೇಕು. ಸಂಕೇತ ಪ್ರಪಂಚವನ್ನು ಸಾರ್ಥಕ ಪ್ರಪಂಚವನ್ನಾಗಿ ಮಾಡಬೇಕಾಗತ್ತೆ. ಆಗ ಕಾವ್ಯವಾಗುತ್ತೆ, ಉದಾತ್ತ ರಮಣೀಯವಾದ ಕಾವ್ಯ ಆಗುತ್ತೆ. ಶಿವನ ಅಂತರಂಗದಲ್ಲಿ ಆದ ಕ್ಷೋಭೆ ಅದು. ಶಿವ ಸುಟ್ಟಿದ್ಯಾರನ್ನ? ತನ್ನ ಬಯಕೆ, ತನ್ನೊಳಗಿನ ಬಯಕೆಯನ್ನು, ಇನ್ಯಾವುದೂ ಅಲ್ಲ. ಆಮೇಲೆ ಆ ಮನ್ಮಥ ಬೂದಿಯಾದ. ಭಸ್ಮಾವಶೇಷಂ ಮದನಂಚಕಾರ ಅಂತರ್ದದೆ ಭೂತಪತಿಸ್ಸ ಭೂತಃ. ಆ ಭೂತಪತಿ ಭೂತಗಣಗಳ ಜೊತೆಗೆ ಮಾಯವಾಗಿಬಿಟ್ಟ ಅಂತ. ಅಂದರೆ ಪ್ರಲೋಭನೀಯ ವಸ್ತು ಪ್ರಲೋಭನೆಗೆ ಅಲ್ಲ ಅಂದರೆ ಅವನು ಅಲ್ಲಿದ್ದೂ ಇಲ್ಲದಂತೆ ಎನ್ನುವಂಥದ್ದು. ಅವನ ಅಂತರ್ಧಾನವಾದ ಅಂದರೆ ಪಾರ್ವತಿಯ ಕಣ್ಣಿಗೆ ಕಾಣಿಸ್ದಾದ ಅಂತಲ್ಲ, ಪಾರ್ವತಿ ಅವನ ಕಣ್ಣಿಗೆ ಕಾಣಿಸಲಿಲ್ಲ ಅನ್ನುವಂಥದ್ದು ಅಲ್ಲಿಯ ತಾತ್ಪರ್ಯ. ಆಮೇಲೆ ಪಾರ್ವತಿ ತನ್ನ ಸೌಂದರ್ಯವನ್ನು ಹೃದಯಪೂರ್ವಕವಾಗಿ ಬೈಕೊಳ್ತಾಳೆ. ನಿನಿಂದ ರೂಪಂ ಹೃದಯೇನ ಪಾರ್ವತಿ. ಯಾಕೆ? ತಥಾ ಸಮಕ್ಷಂ ದಹತಾ ಮನೋಭವಂ. ಆ ರೀತಿ ತನ್ನೆದುರಿಗೆ ಮನ್ಮಥ ಸುಟ್ಟು ಬೂದಿಯಾದನಲ್ಲ ಅಂತ. ಶಿವನ ಬಯಕೆ ಶಿವ ಹೇಗೆ ಮೆಟ್ಟಿ ನಿಲ್ಲುವಂತೆ ಆಯಿತು, ಅದಕ್ಕೆ ಪೂರ್ಣವಾಗಿ ಮನಸಾರ ತನ್ನ ರೂಪವನ್ನು ಬೈಕೋತಾಳೆ. ಯಾತಕ್ಕೆ ಅಂದರೆ ಪ್ರಿಯೇಶು ಸೌಭಾಗ್ಯ ಫಲಾಹಿ ಚಾರುತ. ವಾಟ್ ಈಸ್ ಬ್ಯೂಟಿ? ದಟ್ ವಿಚ್ ಈಸ್ ಅಪೀಲಿಂಗ್ ಟು ಅವರ್ ಬಿಲವೆಡ್. ನಮ್ಮ ಪ್ರೀತಿ ಪಾತ್ರರಿಗೆ ಚೆನ್ನಾಗಿ ಕಾಣಿಸುವುದೇ ಸೌಂದರ್ಯ. ಸೌಂದರ್ಯಕ್ಕೆ ಪರ್ಮನೆಂಟ್ ಡೆಫಿನೇಷನ್ ಇಲ್ಲಿಯೇ ಇರ್ತಕ್ಕಂಥದ್ದು. ಅದರೊಳಗೂ ವ್ಯಕ್ತಿಗಳ ಸೌಂದರ್ಯಕ್ಕೆ ನಾವು ನಮಗಿಷ್ಟವಾದವರಿಗೆ ಚೆನ್ನಾಗಿ ಕಾಣಿಸ್ದೇ ಇದ್ದರೆ ಇನ್ಯಾರಿಗೆ ಚೆನ್ನಾಗಿ ಕಾಣಿಸಿ ಏನು ಪ್ರಯೋಜನ? ಆಮೇಲೆ ಅವಳು ಬಹಳ ಬೇಸರ ಪಟ್ಟುಕೊಳ್ತಾಳೆ. ಶೂನ್ಯ ಜಗಾಮ ಭವನಾಭಿಮುಖಿ ಕಥಂಚಿತ್ ಅಂತಲೇ ಕವಿ ಆ ಸಂದರ್ಭದಲ್ಲಿ ಬರೀತಾನೆ. ಯಾಕೆ? ಹೃದಯ ಎಲ್ಲ ಶೂನ್ಯವಾಗಿಬಿಟ್ಟಿದ್ರೂ ಅವಳು ಗೋಳಾಡ್ತಾ ಹೋಗ್ತಾಳೆ. ಅವಳ ಗೋಳಾಟ ಆ ರೀತಿ ಆಗೋದಕ್ಕೆ ಮುಖ್ಯ ಕಾರಣ ಏನಂತಂದರೆ ಸಖಿ ಸಮಕ್ಷದಲ್ಲಿ ಆ ರೀತಿ ಆಯ್ತಲ್ಲ ಅಂತ. ಸಾರ್ವತ್ರಿಕವಾಗಿ ಪಬ್ಲಿಕ್ಕಾಗಿ ಆ ಥರ ಆಗ್ಬಿಡ್ತಲ್ಲ ಅಂತ. ಸಖ್ಯೋ ಸಮಕ್ಷಮಿತಿ ಚಾಧಿಕ ಜಾತ ಲಜ್ಜ ಶೂನ್ಯ ಜಗಾಮ ಭವನಾಭಿಮುಖಿ ಕಥಂಚಿತ್ ಶೈಲಾತ್ಮಜಾಪಿ ಪಿತುರುಚ್ಚರಿಸೋ ಅಭಿಲಾಷಂ ವ್ಯರ್ಥಂ ಸಮರ್ಥ್ಯ ಲಲಿತಂ ವಪುರಾತ್ಮನಶ್ಚ. ಶೈಲಾತ್ಮಜಾಪಿ ಪಿತುರುಚ್ಚರಿಸೋಭಿಲಾಷಂ. ತಂದೆ ತಲೆ ಎತ್ತಿ ತನ್ನ ಮಗಳು ದೊಡ್ಡ ಸಾಧನೆ ಮಾಡಿಬಿಡ್ತಾಳೆ, ಶಿವನ ಮರಳು ಮಾಡಿಕೊಳ್ತಾಳೆ ಅಂತ ಅಂದುಕೊಂಡು ಬಂದರೆ ಇವಳು ತಂದೆಯ ಬಯಕೆಯನ್ನೂ ಮಣ್ಣುಗೂಡಿಸಿದಳು, ತನ್ನ ಬಯಕೆಯನ್ನೂ ಮಣ್ಣಾಯಿತು. ಈ ಲಲಿತ ಮನೋಹರವಾದ ದೇಹ ವ್ಯರ್ಥ ಅಂತ ಭಾವಿಸಿಕೊಂಡ್ಳು ಅಂತ. ಹೀಗೆ ಸೌಂದರ್ಯದ ಸೋಲು ಎಲ್ಲಿದೆ ಅಂತ ತೋರಿಸ್ತಾನೆ. ಕಡೆಗೆ ಪಾರ್ವತಿ ತಪಸ್ಸಿಗೆ ಹೋಗ್ತಾಳೆ. ತಪಸ್ಸಿಗೆ ಹೊರಟಾಗ ಅವಳು ತನ್ನ ತಪಸ್ಸಿನ ಕಾಲದಲ್ಲಿ ಎಲ್ಲ ಅಂಗಭೋಗಗಳನ್ನು ದೂರ ಮಾಡ್ತಾಳೆ ಅನ್ನೋದನ್ನು ಕವಿ ಬಹಳ ಬಹಳ ಚೆನ್ನಾಗಿ ಚಿತ್ರಿಸ್ತಾನೆ. ಅದು ನಿಜವಾಗಿ ಕಾವ್ಯದಲ್ಲಿ ತುಂಬ ಹೃದಯಂಗಮವಾದಂಥದ್ದು. ವಿಮುಚ್ಯ ಸಾಹಾರ ಮಹಾರ್ಯ ನಿಶ್ಚಯ ವಿಲೋಲಯಷ್ಟಿ ಪ್ರವಿಲುಪ್ತ ಚಂದನಂ ಬಬಂಧ ಬಾಲಾರುಣ ಬಭ್ರು ವಲ್ಕಲಂ ಪಯೋಧರೋತ್ಸೇದ ವಿಶೀರ್ಣ ಸಂಹತಿ ಅಂತ. ಆ ಸೂಕ್ಷ್ಮತೆಗಳು ಬಹಳ ಅದ್ಭುತವಾದದ್ದು. ಅವಳು ಹಾರ ಆಹಾರ್ಯ ಎಲ್ಲವನ್ನ ತೆಗೆದಿಡ್ತಾಳೆ. ಚಂದನ ಮೊದಲಾದಂಥ ಅನುಲೇಪನವನ್ನೆಲ್ಲ ದೂರ ಮಾಡಿಕೊಳ್ತಾಳೆ. ಕೆಂಪಗಿರ್ತಕ್ಕಂಥ ನಾರು ಮಡಿಯನ್ನು ಉಟ್ಟುಕೊಳ್ತಾಳೆ. ಅದು ಜಾಳಾದ ಬಟ್ಟೆ. ಅದು ಹೇಗೆ ಅಂದರೆ ಅವಳು ಮೈಗುಟ್ಟುಕೊಂಡ್ರೆ ಆ ಮೈಯ ಸೊಂಪು ಬಿಗಿತಗಳಿಂದ ಆ ಜಾಳತನ ಹಿಸಿದು ತೋರ್ತಾ ಇತ್ತು ಅಂತ. ಪಯೋಧರೋತ್ಸೇದ ವಿಶೀರ್ಣ ಸಂಹತಿ ಅಂತ. ಇದಕ್ಕಿಂತ ಚೆನ್ನಾಗಿ ಆ ನಾರಿನ ಬಟ್ಟೆಯ ಗುಣವನ್ನು ಮತ್ತು ಇವಳ ಸಮೃದ್ಧ ಸುಂದರತೆಯನ್ನು, ಆ ದೇಹವನ್ನು ಯಾರೂ ಚಿತ್ರಿಸೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವಳು ತನ್ನ ದೇಹದ ಸೌಂದರ್ಯ ಭಾಗಗಳನ್ನು ಎಲ್ಲವನ್ನೂ ಕೂಡ ಬೇರೆ ಬೇರೆ ಕಡೆಗೆ ಅವಳು ನ್ಯಾಸವಾಗಿ ಇಟ್ಬಿಟ್ಲು ಅಂತ ಅನ್ನುವಂತೆ ಹೇಳ್ತಾನೆ. ಪುನರ್ಗ್ರಹೀತು ನಿಯಮಸ್ಥಯಾತಯ ದ್ವಯೇಪಿ ನಿಕ್ಷೇಪ ಇವಾರ್ಪಿತಂ ದ್ವಯಂ ಲತಾಸು ತನ್ವೀಷು ವಿಲಾಸ ಚೇಷ್ಟಿತಂ ವಿಲೋಲ ದೃಷ್ಟಂ ಹರಿಣಾಂಗನಾಸು ಚ ಅಂತ. ಅಂದರೆ ಅವಳು ತನ್ನ ಬಳುಕುವ ಬಾಗಿ ತೊನೆಯುವ ಶರೀರದ ಲಾವಣ್ಯವನ್ನು ಲತೆಗಳಲ್ಲಿ ಇಟ್ಲು. ಅವಳು ತನ್ನ ಕಣ್ಣಿನ ಸೌಂದರ್ಯವನ್ನು ಜಿಂಕೆಗಳಲ್ಲಿಟ್ಲು, ನಗುವನ್ನು ಹೂಗಳಲ್ಲಿ ಇಟ್ಲು, ಹೆರಳನ್ನು ಹಾವಿನಲ್ಲಿಟ್ಲು ಅಂತ ಎಲ್ಲ ಪ್ರಕೃತಿಯಲ್ಲಿ ವಿಘಟನ ಮಾಡಿಕೊಟ್ಟುಬಿಟ್ಲು ಈ ದೇಹ ಸೌಂದರ್ಯ ಎಲ್ಲ ಅಂತ. ಇನ್ನೇನು ಉಳಿಸ್ಕೊಂಡಿದ್ದು? ಆತ್ಮ ಸೌಂದರ್ಯವನ್ನು ಪಡ್ಕೊಳ್ಬೇಕು ಅಂತ. ಹೀಗೆ ಆತ್ಮ ಸೌಂದರ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಹೋದಾಗ ಆ ದೇಹ ಸೌಂದರ್ಯ ಅಷ್ಟು ವ್ಯರ್ಥವಾಗಿಬಿಡ್ತು, ಬೇಡದ್ದು ಅಂತ ಅನಿಸ್ತು. ತಪಸ್ಸು ಮಾಡುವಾಗ ಒಂದೇ ಪದ್ಯದಲ್ಲಿ ಕಾಳಿದಾಸ ಅತ್ಯದ್ಭುತವಾಗಿ ಶೃಂಗಾರ ವೈರಾಗ್ಯಗಳನ್ನು ಎರಡನ್ನೂ ಸೇರಿಸಿ ಕೊಡ್ತಾನೆ. ಅದು ಅವಳ ತಪಸ್ಸಿನ ಒಂದು ಸಂದರ್ಭದ್ದು. ತಪಸ್ಸು ಮಾಡ್ತಾ ಇದ್ದಾಗ ಮತ್ತೆ ಋತುಗಳ ವರ್ಣನೆ ಬರುತ್ತೆ. ಅಕಾಲ ವಸಂತ ಬಂದದ್ದು, ಸಕಾಲ ವಸಂತ ಬರೋವರೆಗೂ ಕಾಯಬೇಕು ಅಂತ. ವಸಂತ ಆದಮೇಲೆ ಗ್ರೀಷ್ಮ ಬಂತು. ಗ್ರೀಷ್ಮ
ಪಂಚಾಗ್ನಿಗಳ ಮಧ್ಯೆ ಅವಳು ತಪಸ್ಸು ಮಾಡ್ತಾ ಇರ್ತಾಳೆ. 4 ದಿಕ್ಕಿನಲ್ಲಿ 4 ಬೆಂಕಿ, 5ನೇ ದಿಕ್ಕಿನಲ್ಲಿ ಆಕಾಶದಲ್ಲಿ ಸೂರ್ಯನನ್ನೇ ಯವೇಕ್ಕದೆ ನೋಡ್ತಾ ಅವಳು ತಪಸ್ಸು ಮಾಡ್ತಾ ಇರ್ತಾಳೆ. ಹಾಗೆ ತಪಸ್ಸು ಮಾಡುವಾಗ ಮೊದಲ ಮಳೆಯ ಹನಿಗಳು ಅವಳ ಮೇಲೆ ಬೀಳುತ್ತವೆ. ಅದು ಬಹಳ ಸೊಗಸಾಗಿರ್ತಕ್ಕಂಥ ಏಕಕಾಲದಲ್ಲಿ ನಾನು ಮೊದಲೇ ಹೇಳಿದಂತೆ ಶೃಂಗಾರ ಶಾಂತರಸಗಳ ಸಾರವತ್ತಾದ ರೂಪ. ಮಲ್ಲಿನಾಥನಂಥ ವ್ಯಾಖ್ಯಾನ ಶಿರೋಮಣಿಗೂ ಇದರ 2 ಮುಖವನ್ನು ಹಿಡಿದಿಡೋಕ್ಕಾಗಲಿಲ್ಲ. ಅಪ್ಪಯ್ಯ ದೀಕ್ಷಿತರವರೆಗೆ ಬೇಕಾಯಿತು. ಸ್ಥಿತಾಕ್ಷಣಂ ಪಕ್ಷ್ಮಸು ತಾಡಿತಾಧರ ಪಯೋಧರೋತ್ಸೇದ ನಿಪಾತ ಚುರುಣಿತಾ ವಲೀಷು ತಸ್ಯಾ ಪ್ರಥಮೋ ಸ್ಖಲಿತಃ ಪ್ರಪೇದಿರೆ ಚಿರೇಣ ನಾಭಿಂ ಪ್ರಥಮೋದ ಬಿಂದವ ಅಂತ. ಮೊದಲಿಗೆ ಅರ್ಧ ನಿಮೀಲಿತವಾದ ಅವಳ ಕಣ್ಣುಗಳ ಮೇಲೆ, ರೆಪ್ಪೆಗಳ ಮೇಲೆ ಮೊದಲ ಮಳೆಹನಿಗಳು ಬಿದ್ದು ಸ್ಥಿತಾಕ್ಷಣಂ, ಒಂದು ಕ್ಷಣ ನಿಂತುಕೊಂಡು ಅಂತ. ಅದಕ್ಕೆ ಮಲ್ಲಿನಾಥ ಹೇಳ್ತಾನೆ, ಅವಳ ಕಣ್ರೆಪ್ಪೆಗಳು ನುಣ್ಣಗೆ, ನುಣುಪಾಗಿ, ಜಿಡ್ಡಾಗಿ, ಒತ್ತಾಗಿ ಇದ್ದ ಕಾರಣ ಒಂದು ಕ್ಷಣ ನಿಂತವು. ಒತ್ತಾಗಿದ್ದ ಕಾರಣ ನಿಂತವು. ಆದರೆ ನುಣುಪಾಗಿ, ಜಿಡ್ಡಾಗಿ, ಸತೈಲವಾಗಿದ್ದ ಕಾರಣ ಜಾರಿದವು ಅಂತ ಅರ್ಥ ಅಂತ. ಅಂದರೆ ಅವಳ ಕಣ್ರೆಪ್ಪೆಗಳ ಸಹಜ ಸೌಂದರ್ಯ ಎಂಥದ್ದು ಅಂತ ಗೊತ್ತಾಗುತ್ತೆ ಅಂತ. ಆಮೇಲೆ ಪಯೋಧರೋತ್ಸೇದ ನಿಪಾತ ಚೂರ್ಣಿತಾ, ಅವಳ ಉನ್ನತವಾದ ಸ್ತನಗಳ ಮೇಲೆ ಬಿದ್ದು ಚೂರ್ಣವಾಗಿಬಿಟ್ಟವು, ಎಲ್ಲ ಕಡೆಗೆ ಪಟಪಟ ಅಂತ ಹಾರಿಬಿಟ್ಟವು ಅಂತ. ಅದರಿಂದ ಅವಳ ವಕ್ಷಸ್ಥಳ ಸೌಂದರ್ಯ ವ್ಯಂಗ್ಯವಾಗುತ್ತದೆ, ಧ್ವನಿತವಾಗುತ್ತದೆ ಅಂತ ಮಲ್ಲಿನಾಥ ಹೇಳ್ತಾನೆ. ಆಮೇಲೆ ವಲೀಷು ತಸ್ಯಾಹ ಸ್ಖಲಿತಃ ಪ್ರಪೇದಿರೆ, ತೆಳ್ಳಗಿರುವ ಹೊಟ್ಟೆಯ ಮಡಿಕೆಗಳ ಮೇಲೆ 3 ಮಡಿಕೆಗಳು, ಅದು ಸೌಭಾಗ್ಯ ಲಾಂಛನ, ಸೌಂದರ್ಯ ಲಾಂಛನ ಅಂತಾರೆ. ಜಾರಿ 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 ಚಿರೇಣ ನಾಭಿಂ ಪ್ರಥಮೋದ ಬಿಂದವ, ನಾಭಿ ಆಳವಾಗಿದ್ದ ಕಾರಣ ಅಲ್ಲಿ ಚಿರೇಣ ಹೋಗಿ ಶಾಶ್ವತವಾಗಿ ನೆಲೆಸಿದವು ಅಂತ. ಅಂದರೆ ತೆಳ್ಳಗಿನ ಮಡಿಕೆಯಾದ ಹೊಟ್ಟೆ, ಆಳವಾದ ನಾಭಿ, ಈ ರೀತಿಯಾದ ಸೌಂದರ್ಯ ಶಿಲ್ಪ ಸದೃಶವಾದಂಥದ್ದು ಅಂತ ಈ ಮಲ್ಲಿನಾಥ ವ್ಯಾಖ್ಯಾನ. ನಾನು ಓದುವಾಗ ಅಂದುಕೊಂಡೆ, ಇಂಥ ಒಂದು ಶಾಂತ ಮನೋಹರವಾದ ತಪಸ್ಸಿನ ತೀವ್ರತೆಯ ಕಾಲದಲ್ಲಿ ಈ ಅಂಗೋಪಾಂಗ ಸೌಂದರ್ಯವನ್ನೇ ಎತ್ತಿ ತೋರಿಸುವಂಥ ಪದ್ಯ ಯಾಕೆ ಕಾಳಿದಾಸ ಬರೆದ ಅಂತ. ಆಮೇಲೆ ನನಗೆ ಉತ್ತರ ಸಿಕ್ಕದ್ದು ಅಪ್ಪಯ್ಯ ದೀಕ್ಷಿತರ ಅತಿ ರಮಣೀಯವಾದ ಮಹೋನ್ನತವಾದ ಚಿತ್ರಮೀಮಾಂಸಾ ಅನ್ನುವ ಅಲಂಕಾರ ಶಾಸ್ತ್ರದ ಗ್ರಂಥದಲ್ಲಿ ಇದಕ್ಕೆ ಅವರು ಕೊಟ್ಟ ವಿವರಣೆ ಎಂಥದ್ದು ಅಂತ. ತಪಸ್ಸಿನಲ್ಲಿ ಕೂತಿದ್ದಾಳೆ, ಯೋಗ ಮುದ್ರೆಯಲ್ಲಿದ್ದಾಳೆ, ಸಮಾಧಿವಶ್ಯನಾಗಬೇಕು ಪರಮಾತ್ಮ ಅಂತ. ಆಗ ಅರ್ಧನಿಮೀಲಿತವಾಗಿ ನಾಸಾಗ್ರದಲ್ಲಿ ದೃಷ್ಟಿ ಇದೆ, ಪೂರ್ಣ ತೆಗೆದಿಲ್ಲ, ಪೂರ್ಣ ಮುಚ್ಚಿಲ್ಲ. ಹಾಗಾಗಿ ರೆಪ್ಪೆಯ ಮೇಲೆ ಒಂದು ಕ್ಷಣ ನಿಂತಿದೆ. ಪೂರ್ಣ ಮುಚ್ಚಿದರೆ ನಿಲ್ಲದೆ ಜಾರಿ ಹೋಗ್ತಿತ್ತು, ಪೂರ್ಣ ತೆಗೆದಿದ್ದರೆ ಅಲ್ಲಿ ಬೀಳ್ತಾನೇ ಇರಲಿಲ್ಲ. ಹೀಗಾಗಿ ಅರ್ಧನಿಮೀಲಿತ ನೇತೃತ್ವ ಕಾಣಿಸ್ತಾ ಇದೆ ಅಂತ. ಅವಳು ಎದೆಯನ್ನು ಸೆಟೆಸಿದ್ದಾಳೆ, ಬೆನ್ನು ಹುರಿಯನ್ನು ನೇರಾಗಿ ಮಾಡಿದ್ದಾಳೆ. ಅಂದರೆ ಮೇರುದಂಡ ಅಂತ ಏನು ಹೇಳ್ತೀವಿ, ಕಶೇರುಕ, ಅದು ನೆಟ್ಟಗಿರ್ತಕ್ಕಂಥದ್ದು, ಅದು ಕುಂಡಲಿನಿ ಜಾಗರಣದ ಸಂಕೇತವೂ ಆಗಿದೆ. ಹಾಗಾಗಿ ಅವಳು ಸೆಟೆಸಿದ ಎದೆಯ ಮೇಲೆ ಬಿದ್ದು ದೃಢದೀಕ್ಷೆಯನ್ನು ತೋರಿಸುವ ಕಾರಣ ಅದು ಚೂರ್ಣಿತವಾಗಿದೆ. ಅವಳು ಮತ್ತೆ ಕೃಶಾಂಗಿಯಾಗಿದ್ದಾಳೆ, ವಾಯುವನ್ನೂ ಸ್ವೀಕಾರ ಮಾಡ್ತಾ ಇಲ್ಲ, ಗಾಳಿಯನ್ನು ಹೀರಿಕೊಳ್ಳದೆ ಅವಳು ಸಂಪೂರ್ಣವಾಗಿ ಅಪರ್ಣ ಎಲೆಗಳನ್ನೂ ತಿನ್ನದಂಥವಳಾಗಿದ್ದಾಳೆ. ಅದನ್ನು ತೋರಿಸೋದಕ್ಕೆ ಹೊಟ್ಟೆ ಒಳಕ್ಕೆ ಹೋಗಿದೆ, ಆ ಮಡಿಕೆಗಳು ಬಂದಿವೆ. ಮತ್ತು ಮೂಲಾಧಾರ ಚಕ್ರ ಜಾಗೃತವಾಗಿ ಕುಂಡಲಿನಿ ಉನ್ನತಕ್ಕೆ ಬಂದಿರುವ ಕಾರಣ, ಅದು ಜಾಗೃತವಾದ ಕುಂಡಲಿನಿ ಸಹಸ್ರಾರಕ್ಕೆ ಏರ್ತಾ ಇರುವ ಕಾರಣ ನಾಭಿ ಒಳಗೆ ಸೆಳೆಯಲ್ಪಟ್ಟಿದೆ. ಹೀಗಾಗಿ ಅದೊಂದು ಯೋಗದ ಭಂಗಿ ಅಂತ ಹೇಳಿಬಿಟ್ಟಿದ್ರು. ಎರಡಕ್ಕೂ ಅನ್ವಿತವಾಗುತ್ತೆ. ಕಾಳಿದಾಸನ ಕಾವ್ಯ ಇದೆ, ಕಾಳಿದಾಸನ ಜೀವನ ದರ್ಶನ ಇದೆ. ಯಾವುದು ಶೃಂಗಾರವೋ ಅದು ಶಾಂತ, ಯಾವುದು ಕಾಮವೋ ಅದು ಅಕಾಮ ಅಂತನ್ನುವಂಥದ್ದು ನೋಡುವ ದೃಷ್ಟಿಕೋನದಲ್ಲಿ ಕಾಣಿಸಿಕೊಳ್ಳುತ್ತೆ. ನಮ್ಮಲ್ಲಿ ಅದಕ್ಕೆ ಕೃಷ್ಣನಿಗಿಂತ ದೊಡ್ಡ ಯೋಗೇಶ್ವರ ಯಾರಿದ್ದಾರೆ? ಶ್ರೀರಾಮನನ್ನು ಡಿ ವಿ ಜಿಯವರು ಕಾಷಾಯವನುಡದಿಹ ಯತಿ ಎಂದಿದ್ದಾರೆ. ಶಿವನನ್ನು ನಾವು ಅನಾದಿ ದಂಪತಿಗಳಲ್ಲಿ ಒಬ್ಬ ಅಂತ ಹೇಳ್ತೀವಿ. ಅವನ ಹೆಂಡತಿಯನ್ನು ನಾವು ಪೂಜೆ ಮಾಡಿದ್ರೆ ಮಾಂಗಲ್ಯ ದೃಢವಾಗಿರುತ್ತೆ ಅಂತ. ಪ್ರತಿ ವಿವಾಹದಲ್ಲೂ ಗೌರಿ ಪೂಜೆ ಕಡ್ಡಾಯವಾದದ್ದು. ಆದರೆ ಅವನು ವೈರಾಗ್ಯ ಚಕ್ರವರ್ತಿ ಅಂತ. ನಿನ್ನೆ ಅರ್ಧನಾರೀಶ್ವರ ತತ್ವವನ್ನು ನೋಡಿದ್ದೇ ಆಗಿದೆಯಲ್ಲ. ಇಲ್ಲಿ ನಮಗೆ ಗೊತ್ತಾಗುತ್ತೆ, ಪ್ರವೃತ್ತಿ ನಿವೃತ್ತಿಗಳು ಎಣ್ಣೆ ಸೀಗೆಕಾಯಿಗಳು ಅಲ್ಲ ಅಂತ. ಪ್ರವೃತ್ತಿ ಅಂದರೆ ಧರ್ಮ ಅರ್ಥ ಕಾಮ ಅನ್ನುವ ತ್ರಿವರ್ಗ, ನಿವೃತ್ತಿ ಅಂದರೆ ಅಪವರ್ಗ ಅನಿಸಿಕೊಳ್ಳುವ ಮೋಕ್ಷ. ಇವೆರಡು ದೇ ಆರ್ ನಾಟ್ ಇನ್ ಲಾಗರ್ ಹೆಡ್ಸ್ ವಿತ್ ಈಚ್ ಅದರ್. ಅವು ಬಹಳ ಒಂದೇ ನಾಣ್ಯದ 2 ಮುಖಗಳಂತೆ ಇವೆ. ಹಾಗಾಗಿ ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅನ್ನುವ ಡಿ ವಿ ಜಿಯವರ ಮಾತಿಗೆ ಅನುಗುಣವಾಗಿ ಬರ್ತಕ್ಕಂಥದ್ದು. ಇದು ವೇದದ ಸಂದೇಶ ಕೂಡ ಆಗಿರ್ತಕ್ಕಂಥದ್ದು. ಸಮೃದ್ಧವಾದ ಜೀವನ ಅದು ಸಮೃದ್ಧವಾದ ಪರಲೋಕವನ್ನು ಮಾಡಿಕೊಡುತ್ತದೆ. ಬಸವಣ್ಣನವರು ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ ಅಂತ ಹೇಳಿದ್ರಲ್ಲ, ಅದೇ ಅರ್ಥದಲ್ಲಿ ಬಂದದ್ದು. ಹೀಗೆ ನೋಡಿದಾಗ
ವಿತೌಟ್ ರಿಜೆಕ್ಟಿಂಗ್ ಎನಿಥಿಂಗ್, ಯಾವುದನ್ನು ನಿರಾಕರಿಸದೆ ಅನಿರಾಕರಣ ಮಸ್ತು ಅನಿರಾಕರಣ ಮೇಸ್ತು. ಇದು ಛಾಂದೋಗ್ಯೋಪನಿಷತ್ತಿನ ಶಾಂತಿ ಮಂತ್ರದ ಉಕ್ತಿ. ನೆನ್ನೆಯೇ ಗೀತೆಯದು ಹೇಳಿದ್ದೆ, ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಚಯ. ಜಗತ್ತಿಗೂ ಬೇಕಾಗಿ ತನಗೂ ಬೇಕಾಗಿ ಬಾಳುವಂಥದ್ದು. ಎರಡು ಕೋಣೆಯ ಮಾಡು ಮನದಾಲಯದೊಳಗಿನಿ, ಹೊರಗೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬಂಟಿ ಒಳಮನೆಯ ಶಾಂತಿಯಲ್ಲಿ ವರಯೋಗ ಮಾರ್ಗವಿದು ಮಂಕುತಿಮ್ಮ ಅಂತ ಕಗ್ಗದಲ್ಲಿ DVG ಹೇಳಿರೋದು. ಎಲ್ಲಿಗೆ ಬಂದರೂ ಇಲ್ಲಿಯೇ ಬಂದು ನೆಲೆಸ್ತಕ್ಕಂಥದ್ದಾಗಿದೆ. ಈ ಆದರ್ಶಕ್ಕೆ ಬದ್ಧವಲ್ಲದ್ದು ಯಾವುದು ಭಾರತೀಯವಲ್ಲ, ಯಾವುದು ಭೂಮ ಸಬ್ಲೈಮ್ ಅಲ್ಲ, ಯಾವುದು ವೈಶ್ವಿಕ ಯೂನಿವರ್ಸಲ್ ಅಲ್ಲ, ಯಾವುದು ಉಪಾದೇಯವಲ್ಲ. ಈ ಆದರ್ಶಕ್ಕೆ ಹೇಗಾದರೂ ಬರಬೇಕು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಈ ಮಾರ್ಕ್ಸಿಸಮ್ಮು, ಹ್ಯುಮನಿಸಮ್ಮು ಮೊದಲಾದ ಎಲ್ಲ ಇಸಮ್ಮುಗಳು ಯಾವುದು ಪಾಶ್ಚಾತ್ಯರು ಈಚೆಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಈಚೆಗೆ ಪೈತ್ಯದ ವೃದ್ಧಿಯಾಗಿ ಬೆಳೆಸ್ತಾ ಬಂದಿದ್ದಾರೆ, ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಂತ. ಹೀಗಾಗಿ ಶೃಂಗಾರವೇ ಶಾಂತ ಅಂತ ಗೊತ್ತಾಗುತ್ತೆ. ಹೇಗೆ ಶೃಂಗಾರ ರಸವಾದಾಗ ಈ ಒಂದು ಹದ ಬರುತ್ತದೆ ಅಂತ, ರಸವಾಗದೇ ಇದ್ದಾಗ ಮಾತ್ರ ಅದು ಅಶಾಂತ. ಇಲ್ಲಿ ನಮಗೆ ಕುಮಾರ ಸಂಭವದಲ್ಲಿ ಈ ದರ್ಶನ ಕಾಣಸಿಗ್ತಕ್ಕಂಥದ್ದು. ಹಾಗಾಗಿ ಶಿವ ಅವಳ ಹತ್ತಿರಕ್ಕೆ ಬರ್ತಾನೆ, ಅದ್ಯ ಪ್ರಭೃತ್ಯವನತಾಂಗಿ ತವಸ್ಮಿ ದಾಸಃ ಅಂತ. ಈ ಹೊತ್ತಿನಿಂದ ನಾನು ನಿನ್ನ ದಾಸನಾಗಿದ್ದೀನಿ ಅಂತ ಹೇಳ್ತಾನೆ. ಆದರೆ ಪಾರ್ವತಿಗೆ ನೋಡಿ ಇಂಥ ಒಂದು ಹದ ಬಂದಿರುತ್ತೆ ಅಂತಂದರೆ ಸಖಿ ಮೂಲಕ ಕಳಿಸ್ತಾಳೆ, ದಾತಾಮೆ ಬುಭೃತಾಮ್ನಾಥ ಪ್ರಮಾಣಿ ಕ್ರಿಯತಾಮಿತಿ. ಕೊಡಬೇಕಾದವನು ನಮ್ಮಪ್ಪ ಅಂತ ಅವನಿಗೆ ಹೇಳೇ ಅಂತಂತಾಳೆ. ಅಂದರೆ ಇದು ಕರ್ಮಫಲ ತ್ಯಾಗ. ಕರ್ಮಫಲ ಶಿವನೇ ಬಂದಿದ್ದಾನೆ. ಕ್ರೀತಸ್ತಪೋಭಿ, ತಪಸ್ಸಿನಿಂದ ನೀನು ನನ್ನನ್ನು ಕೊಂಡಿದ್ದೀಯಾ ಅಂತ. ಆಗ ಕೊಡಬೇಕಾದದ್ದು, ನಾನಿನ್ನೂ ತಂದೆಯ ಆಜ್ಞೆಗೆ ಬದ್ಧಳಾದವಳು, ಪಿತ್ರಾಶಿಷ್ಟಳು, ತಂದೆಯಿಂದ ಆಶಿಷ್ಟಳು, ಆಜ್ಞೆಗೆ ಒಳಪಟ್ಟಂಥವಳು, ಅವನು ಕೊಡಬೇಕು. ಹಾಗಾಗದೇ ಇದ್ದರೆ ಇದು ಗಾಂಧರ್ವ ವಿವಾಹ ಆಗುತ್ತೆ, ಬ್ರಾಹ್ಮ ವಿವಾಹ ಆಗೋದಿಲ್ಲ ಅಂತ. ನಮ್ಮಲ್ಲಿ ಅಷ್ಟವಿಧವಾದ ವಿವಾಹಗಳು, ಅದರೊಳಗೆ ಹಿರಿಯರೆಲ್ಲರ ಸಮ್ಮತಿಯಿಂದ ಪ್ರತಿಯೊಬ್ಬರಿಗೂ ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ, ಯಾರಿಗೂ ತೊಡಕು ಮಾಡುವಂಥದ್ದು ಬ್ರಾಹ್ಮಕರ್ಮದ ಲಕ್ಷಣ ಅಲ್ಲ ಅಂತ. ಅಂದರೆ ವೇದಾಂತ ಈಸ್ ಯೂನಿವರ್ಸಲ್ ಫ್ರೆಂಡ್. ಕಾಳಿದಾಸ ಆ ಥರ ವಿಶ್ವಬಂಧು. ಹಾಗಾಗಬೇಕು. ಹಾಗಲ್ಲದೆ ನಾನುಂಟು, ನನ್ನ ಗಂಡ ಉಂಟು, ಇದೇ 3 ಲೋಕ ಅಂತಂದರೆ ಶಕುಂತಲೆ ಮಾಡಿದ್ದದೇನೆ, ಅದು ಆಗಬಾರದು ಅಂತ. ಸ್ವತಂತ್ರ ಅವಲಂಬಸೆ ಅನ್ನುವ ಮಾತನ್ನು ಶಾಕುಂತಲದಲ್ಲಿ ಅವನು ಶಾರ್ಂಗರವ ಹೇಳ್ತಾನೆ. ಸ್ವಾತಂತ್ರ್ಯ ತಗೊಳ್ಳೋದು ಅಂತಂದರೆ ಈ ಹೊತ್ತಿನ ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಅಂತ ಅರ್ಥ ಅಲ್ಲ, ಫ್ರಯಲ್ಟಿ, ಚಾಂಚಲ್ಯ ಅನ್ನುವಂಥ ಅರ್ಥ. ತಂತ್ರ ಅಂದರೆ ದಾರಿ ಅಂತ. ನನ್ನ ದಾರಿ ನಾನು ನೋಡ್ಕೊಳ್ತೀನಿ, ಮಿಕ್ಕವರ ಬಗ್ಗೆ ಕೇರ್ ಮಾಡೋಲ್ಲ ಅನ್ನುವ ದೃಷ್ಟಿ ನಿನ್ನದಾಯ್ತಾ ಅಂತ ಶಕುಂತಲೆಗೆ ಅವನು ದಬಾಯಿಸ್ತಾನೆ. ಹೀಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ ಕುಮಾರ ಸಂಭವದಲ್ಲಿ ಹೇಗೆ ಇದನ್ನು ನಿಯಂತ್ರಣ ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅಂತ. ಕಾರಣ ಇಷ್ಟೇ, ಪುರುಷಾರ್ಥಗಳಲ್ಲಿ ಅರ್ಥಕಾಮಗಳು ನಮಗೆ ಎದ್ದು ಕಾಣುತ್ತವೆ. ಮೊದಲು ನಮಗೆ ಬರುವುದೇ ಕಾಮ, ಬಯಕೆ. ಆ ಬಯಕೆ ಈಡೇರಿಸ್ಕೊಳ್ಳೋಕ್ಕೆ ಎಲ್ಲ ಕಾಲದಲ್ಲೂ ಅರ್ಥ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಸ್ತು, ಆ ವಸ್ತು ಕಾಮ, ಕಾಮವನ್ನು ಈಡೇರಿಸ್ತಕ್ಕಂಥ ಒಂದು ಸಾಧನ, ಅದು ಅರ್ಥ, ಮೀನ್ಸ್. ಇವುಗಳಲ್ಲಿ ಒಂದು ವ್ಯವಸ್ಥೆ ತರೋದಕ್ಕೆ ಧರ್ಮ ಬಂದದ್ದು. ವ್ಯವಸ್ಥೆ ಇಲ್ಲದಿದ್ದರೆ ಯಾರಿಗೆ ಯಾವುದೂ ಆಗೋದಿಲ್ಲ, ಮಾತ್ಸ್ಯ ನ್ಯಾಯ, ಆನಾರ್ಕಿ ಹಾಗಾಗ್ಬಿಡುತ್ತೆ. ಚಿಕ್ಕ ಮೀನನ್ನು ದೊಡ್ಡ ಮೀನು ತಿಂದುಕೊಂಡು ಹೋಗುವಂತೆ. ಈ ಎರಡೂ ಕೂಡ ಸಂತುಲಿತವಾಗೋದಕ್ಕೆ ಧರ್ಮ. ಧರ್ಮ ಮತ್ಯ ಸೃಜತ ಅಂತಲೇ ಬೃಹದಾರಣ್ಯಕದಲ್ಲಿ ಬರುತ್ತೆ. ಆ ಪರತತ್ವ ಪ್ರಜಾಪತಿ ಧರ್ಮವನ್ನು ಸೃಷ್ಟಿ ಮಾಡಿದ, ಆಗ ಜಗತ್ತೆಲ್ಲ ಸರಿಯಾಗಿ ನಡೆಯಿತು ಅಂತ. ಇದನ್ನು ಕಾಳಿದಾಸ ಉಪದೇಶವಾಗಿ ವೇದದಿಂದ ತೆಗೆದುಕೊಂಡ್ರೆ ಕಾವ್ಯ ಆಗೋಲ್ಲ. ಹಿ ಹ್ಯಾಸ್ ಟು ರಿಯಲೈಸ್ ಇಟ್. ಅವನ ಅಂತರಂಗದೊಳಗೇನೆ ರಿಯಲೈಸ್ ಮಾಡಿಕೊಂಡ್ರೆ ಅದು ದರ್ಶನ ಆಗುತ್ತೆ. ಇಟ್ ಬಿಕಮ್ಸ್ ಫಿಲಾಸಫಿ. ಅವನು ಹಾಗೇ ಗ್ರಹಿಸಿದರೆ ಟೇಕನ್ ಫಾರ್ ಗ್ರಾಂಟೆಡ್, ಇಟ್ ಹ್ಯಾಸ್ ಬಿಕಮ್ ಎ ಸ್ಟೇಟ್ಮೆಂಟ್. ಇಫ್ ಹಿ ರಿಯಲೈಸಸ್, it becomes philosophy. If he expresses his realization as it is, then it becomes rhetorics. If he expresses that in an inimitable, beautiful manner, it becomes poetry. ಅಂದರೆ ನೋಡಿ, ಸುಮ್ಮನೆ ಗತಾನುಗತಿಕವಾಗಿ ತೆಗೆದುಕೊಳ್ಳೋದಿಕ್ಕೂ, ತಾನು ಜ್ಞಾನೋದಯ ಮಾಡಿಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕೂ, ಅದನ್ನು ತನಗೆ ತೋಚಿದ ಮಾತುಗಳಲ್ಲಿ ಹಾಗಾಗಿ ಒದರ್ಬಿಡೋದಿಕ್ಕೂ, ಅದನ್ನು ಶಬ್ದಾರ್ಥ ಸಾಹಿತ್ಯದಿಂದ ರಮಣೀಯತೆಯಿಂದ ಹೇಳೋದಕ್ಕೂ ಇರತಕ್ಕಂಥ ವ್ಯತ್ಯಾಸ. ಭಟ್ಟತೌತ ಇದನ್ನೇ ನಾನೃಷಿ ಕವಿರುತ್ಯುಕ್ತಂ ಋಷಿಶ್ಚ ಕೆಲ ದರ್ಶನಾತ್ ವಿಚಿತ್ರ ಭಾವಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅಂತ ತಗೊಂಡು, ಋಷಿಯಲ್ಲದವನು ಕವಿಯಲ್ಲ, ಸ ತತ್ವದರ್ಶನಾದೇವ ಶಾಸ್ತ್ರೇಶು ಪಠಿತಃ ಕವಿ.
ಅಂದರೆ ಶಾಸ್ತ್ರಗಳಲ್ಲಿ ತತ್ವದರ್ಶನ ಮಾಡಿದವನನ್ನೇ ಕವಿ ಅಂತೀವಿ. ವೇದಗಳಲ್ಲಿ ಕವಿ ಅಂತ ಋಷಿಗೆ ಬೇಕಾದಷ್ಟು ಸರ್ತಿ ಬರುತ್ತೆ. ಕವಯೋತ್ಪ್ಯತ್ರ ಮೋಹಿತಾ ಕವಿರ್ಮನೀಷಿ ಪರಿಭೂಹು ಇತ್ಯಾದಿಯಾಗಿ ವೇದ ಗೀತೆ ಇವುಗಳಲ್ಲೆಲ್ಲ ಬರ್ತಕ್ಕಂಥದ್ದು. ಕವಿಕ್ರಾಂತದರ್ಶಿ ಅನ್ನುವ ಮಾತನ್ನು ಶಂಕರರು ಕೂಡ ಈಶಾವಾಸ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಅಂದರೆ ಕ್ರಾಂತ ಅಂತಂದರೆ ಬಿಯಾಂಡ್ ಹೊರೈಸನ್ ಯೋಚನೆ ಮಾಡ್ತಕ್ಕಂಥವನು, ಅತೀತ ದೃಷ್ಟಿಯನ್ನು ಇಟ್ಟುಕೊಂಡ್ರೆ ಕವಿ ಆಗ್ತಾನೆ. ಋಷಿತ್ವ ಅಂದರೆ ಅದೇನೆ ಅಂತ. ನಾನಾ ಬಗೆಯ ದಿಕ್ಕಾಪಾಲಾಗತಕ್ಕಂಥ ಎಕ್ಸಿಸ್ಟೆನ್ಸ್ ಯಾವುದಿದೆ, ಭಾವಗಳ ಧರ್ಮ, ಅವುಗಳ ಸಸ್ಟಿನೆನ್ಸ್, ಅವುಗಳನ್ನು ಸಮನ್ವಯ ಮಾಡಿಕೊಳ್ತಕ್ಕಂಥವನೇ ದರ್ಶನ ಇರತಕ್ಕಂಥವನು. ದರ್ಶನ ಅಂದರೆ ವಿಚಿತ್ರ ಭಾವ ಧರ್ಮ ಅಂಶ ತತ್ವಪ್ರಖ್ಯ. ವಿಚಿತ್ರ ನಾನಾ ವಿಧವಾದಂಥ ಭಾವ, ಅಸ್ತಿತ್ವ ಸಂಬಂಧಿಯಾದ, ಆಲೋಚನೆ ಸಂಬಂಧಿಯಾದ ಧರ್ಮ, ಅವುಗಳ ಆಧಾರ ಯಾವುದಿದೆ, ಫೀಡಿಂಗ್ ಆ್ಯಂಡ್ ಬೇರಿಂಗ್ ಅಂದರೆ ತಾಳಿಕೆ ಬಾಳಿಕೆ ಯಾವುದುಂಟು, ಅವುಗಳ ತತ್ವಪ್ರಖ್ಯ ಸಮನ್ವಯದ ಸಾಕ್ಷಾತ್ಕಾರ, ಅದನ್ನು ದರ್ಶನ ಅಂತ ಹೇಳ್ತೀವಿ. ಆ ದರ್ಶನ ನೋದಿತಾ ಕವಿತಾ ಲೋಕೆ ಯಾವಜ್ಜಾತಾನ ವರ್ಣನ, ಆ ದರ್ಶನ ವರ್ಣನವಾಗಬೇಕು. ಹಾಗಾಗಿ ವಾಲ್ಮೀಕಿ ಋಷಿಯಾದಾಗಲೇ ಕವಿಯಾಗಿದ್ದ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಜಗತ್ತು ಹೇಳಬೇಕು ಅಂದರೆ ಅದು ರಮಣೀಯ ಪದಪದ್ಧತಿಯಿಂದ ಬರಬೇಕು ಅಂತ. ಅಂದರೆ ಕಾಳಿದಾಸ ಅದನ್ನು ಕುಮಾರ ಸಂಭವದಲ್ಲಿ ಕಂಡುಕೊಂಡಿದ್ದು. ಇಷ್ಟರವರೆಗೆ ಪ್ರಯೋಗ ಋತುಸಂಹಾರ, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಮೇಘದೂತ, ಈ 4 ಆದಮೇಲೆ 5ನೇದ್ರೊಳಗೆ ಅವನಿಗೆ ಸಾಕ್ಷಾತ್ಕಾರವಾಗಿರಬೇಕು. ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ವ, ಇದನ್ನು ಭೂಲೋಕಕ್ಕೆ ಮತ್ತೆ ತರಬೇಕು. ಇದು ಆದಿದಂಪತಿಗಳಾದ ಶಿವಪಾರ್ವತಿಯರ ಸ್ತರದಲ್ಲಿ ನಡೆದದ್ದು. ಅದನ್ನು ನಮ್ಮ ನೆಲಕ್ಕೆ ತಂದು ನೋಡಬೇಕು. ಲ್ಯಾಬೊರೇಟರಿಯಲ್ಲಿ ಮಾಡಿದ್ದನ್ನು ಒಂದು ಕ್ಷೇತ್ರದಲ್ಲಿ, ಅಂದರೆ ಯಾವುದನ್ನು ಎಕ್ಸ್ಪೆರಿಮೆಂಟಲ್ ಯಾರ್ಡ್ ಅಂತ ಕರಿತೀವಿ, ಅಲ್ಲಿ ಮಾಡಬೇಕು. ಹಾಗೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗ ಬಂದದ್ದು ಶಾಕುಂತಲ. ಶಾಕುಂತಲದಲ್ಲಿ ಶಕುಂತಲೆ ಇವಳಂತೆ ನಡ್ಕೊಳ್ಳಿಲ್ಲ, ಅಂದರೆ ಪಾರ್ವತಿಯಂತೆ. ಪಾರ್ವತಿ ಒಮ್ಮೆ ಹೋದಳು, ಅರೆ ಶಿವ ದೂರ ಮಾಡ್ದ, ತೊಂದರೆ ಇಲ್ಲ, ಅವಳು ತಪಸ್ಸಿನಿಂದ ಮತ್ತೆ ಮುಂದೆ ಬಂದಳು. ಅರೆ ಶಕುಂತಲೆ ತಪಸ್ಸನ್ನು ಬೈಪಾಸ್ ಮಾಡಿಬಿಟ್ಲು, ದುಷ್ಯಂತನೂ ಬೈಪಾಸ್ ಮಾಡ್ದ. ಕುಮಾರ ಸಂಭವದಲ್ಲಿ ಶಿವನೂ ಪಾರ್ವತಿಗಾಗಿ ತಪಸ್ಸು ಮಾಡ್ದ, ಪಾರ್ವತಿಯೂ ಶಿವನಿಗಾಗಿ ತಪಸ್ಸು ಮಾಡಿದ್ಲು. ಅದರಿಂದಲೇ ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಅಂತ ಅಪ್ಪಯ್ಯ ದೀಕ್ಷಿತರು ಹೇಳ್ತಾರೆ. ಇವರಿಬ್ಬರು ಒಬ್ಬರೊಬ್ಬರ ತಪಸ್ಸಿನ ಫಲವಾಗಿ ಮದುವೆ ಆದವರು. ಶಂಕರರು ಕೂಡ ಹೇಳ್ತಾರೆ, ನಿಜತಪ ಫಲಾಭ್ಯಾಂ ಪ್ರಕಟಿತ ಫಲಾಭ್ಯಾಂ, ಅಂದರೆ ತಾವು ತಮ್ಮ ತಪಸ್ಸಿನ ಫಲವಾಗಿ ಪರಸ್ಪರ ಒಪ್ಪಿಗೆ ಪಡೆದವರು. ಅಂದರೆ ಒಬ್ಬರು ಮತ್ತೊಬ್ಬರಿಗೆ ಹೀಗೆ ಹೇಗೋ ಬೈ ಚಾನ್ಸ್ ಕಾಲಿಗೆ ಎಡತಾಕದವರಲ್ಲ, ದೊಡ್ಡ ಪ್ರಯತ್ನದ ಫಲವಾಗಿ ಬಂದವರು ಅಂತ. ಇಲ್ಲಿ ಶಕುಂತಲೆ ದುಷ್ಯಂತರು ಪರಸ್ಪರ ತಪಸ್ಸಿನಿಂದ ಪಡ್ಕೊಂಡವರಲ್ಲ, ಆಕರ್ಷಣದಿಂದ ಬಂದವರು. ದುಷ್ಯಂತ ಸುಳ್ಳು ಹೇಳ್ತಾನೆ, ತಾನು ಯಾರು ಅಂತ ಹೇಳೋಲ್ಲ. ಶಕುಂತಲೆ ಆಶ್ರಮ ವಿಕಾರ, ಆಶ್ರಮಕ್ಕೆ ವಿರೋಧವಾದ ವಿಕಾರ ಇದು, ಆದರೂ ಬರ್ತಾ ಇದೆಯಲ್ಲ ಅಂತ ಒಪ್ಪಿಕೊಂಡದ್ದು. ಅಂದರೆ ತಂದೆ ಇಲ್ಲದೆ ಇದ್ದಾಗ ಅವನು ಸೋಮತೀರ್ಥಕ್ಕೆ ಅವಳ ಪ್ರತಿಕೂಲ ದೈವವನ್ನು ನಿವರ್ತನ ಮಾಡೋದಕ್ಕೆ ಹೋಗಿದ್ದಾನೆ. ದುಷ್ಯಂತನ ತಾಯಿ ಪುತ್ರ ಪಿಂಡಪಾಲನ ವ್ರತ ಮಾಡೋದಕ್ಕೆ ಸಿದ್ಧಳಾಗಿದ್ದಾಳೆ. ಅಂದರೆ ಮಗನಿಗೆ ಸಂತಾನ ಇಲ್ಲ, ಅವಿಚ್ಛಿನ್ನವಾದ ರಾಜಪರಂಪರೆ ಮುಂದುವರಿಯಲಿ ಅಂತ ಅದಕ್ಕೆ ಒಂದು ವ್ರತ ಮಾಡ್ತಾ ಇದ್ದಾಳೆ. ವ್ರತಕ್ಕೆ ಮಗ ಬರಬೇಕು ಅಂತಂದರೆ ಮಗ ಆ ವ್ರತವನ್ನು ದೂರ ಮಾಡ್ತಾ ಇದ್ದಾನೆ. ಅಂದರೆ ಇವಳು ತಂದೆ ತನ್ನ ಶ್ರೇಯಸ್ಸಿ ಕೋರಿ ಮಾಡ್ತಾ ಇರತಕ್ಕಂಥ ಒಂದು ವ್ರತ ಅಂದರೆ ತಾನು ವ್ರತಿಷ್ಠಳಾಗಬೇಕು. ಇವನು ತಾಯಿ ತನ್ನ ಶ್ರೇಯಸ್ಸು ಕೋರಿ ಒಂದು ವ್ರತ ಮಾಡ್ತಾ ಇರೋದು ಅಂತಂದರೆ ಅದಕ್ಕೆ ಇವನು ಬದ್ಧನಾಗಬೇಕು. ಇಬ್ಬರು ಅವ್ರತಿಗಳು. ಹಾಗಾಗಿ ಆಕರ್ಷಣೆ ಬಂತು. ಮತ್ತೆ ನೋಡಿ, ಇಲ್ಲಿ ಇವಳಿಗೆ ಮದುವೆ ಆದ ಮೇಲೆ ಬರುವಂಥ ತೊಂದರೆ ಅಂತ ಅನ್ನೋದನ್ನು ದೂರ ಮಾಡೋಕ್ಕೆ ಕಣ್ವ ಹೋಗಿದ್ದಾನೆ. ಇವನಿಗೆ ಮಕ್ಕಳಾಗದೇ ಇರುವಂಥ ತೊಂದರೆಯನ್ನು ದೂರ ಮಾಡಬೇಕು ಅಂತ ತಾಯಿ ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ಇವನು ತನ್ನ ನರ್ಮ ಸಚಿವನಾದ ವಿದೂಷಕನನ್ನು ತನ್ನ ಪ್ರತಿನಿಧಿ ಅಂತ ತಾಯಿ ಹತ್ರ ಕಳಿಸಿಕೊಟ್ಟು ಇವಳ ಕಡೆಗೆ ಆಕರ್ಷಿತನಾದ. ಅವಳು ತನ್ನ ಜೊತೆಯ ಗೆಳತಿಯರನ್ನು ಈ ಗಾಂಧರ್ವ ವಿವಾಹಕ್ಕೆ ದೂತಿಯರಂತೆ ಬಳಸ್ಕೊಳ್ತಾ ಇದ್ದಾಳೆ. ಅಂದರೆ ಹೌ ದೇ ಆರ್ ಯೂಸಿಂಗ್ ದರ್ ಫ್ರೆಂಡ್ಸ್. ಹಿ ಯೂಸ್ಡ್ ಹಿಸ್ ಫ್ರೆಂಡ್ ಬೈ ಐಸೋಲೇಟಿಂಗ್ ಹಿಮ್, ಶಿ ಯೂಸ್ಡ್ ಹರ್ ಫ್ರೆಂಡ್ಸ್ ಬೈ ಅಫಿಷಿಯೇಟಿಂಗ್ ದೆಮ್. ಅಂದರೆ ಅದರೊಳಗೆ ಒಂದು ವ್ಯತ್ಯಾಸ, ಅದರೊಳಗೆ ಒಂದು ವೈರುಧ್ಯ. ಇದನ್ನು ತರುವ ಮೂಲಕ ಕಾವ್ಯಶಿಲ್ಪವನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ.
ಮತ್ತೆ ಮದುವೆ ಆಯಿತು. ಮದುವೆ ಆದ ಮೇಲೆ ಬಂದದ್ದು ಆಗ್ರಹ. ಅದೇನದು? ರುದ್ರಾಂಶ ಸಂಭೂತನಾದ ದುರ್ವಾಸ ಬಂದ. ಕ್ರೋಧದಿಂದ ಅತಿಥಿ ಪರಿಭಾವಿನಿ ಅಂತ ಶಾಪ ಕೊಟ್ಟ. ಇವಳು ಏನು ಮಾಡಿದಳು? ಸ್ವಧರ್ಮವನ್ನು ಮರೆತಿದ್ದಳು. ಸ್ವಧರ್ಮ ಏನು? ತಂದೆ ಸೋಮತೀರ್ಥಕ್ಕೆ ಹೋದಾಗ ಕಣ್ವ ಆಶ್ರಮದ ಆತಿಥ್ಯ ಎಲ್ಲ ನಿನ್ನದು ಅಂತ ಹೇಳಿ ಒಪ್ಪಿಸಿ ಹೋದಿದ್ದ. ಹಾಗೆ ಹೋದದ್ದವನು. ಇವಳು ದುಷ್ಯಂತನಿಗೆ ಆತಿಥ್ಯ ಮಾಡಿದಳು, ದುರ್ವಾಸನಿಗೆ ಮಾಡಲಿಲ್ಲ. ಎರಡು ಕಡೆ ದೂದು ಇದೆ. ದುಷ್ಯಂತ ರಂಗಸ್ಥಳದ ಮೇಲೆ ಬಂದ, ದುರ್ವಾಸ ರಂಗಸ್ಥಳದ ಮೇಲೆ ಬರೋಲ್ಲ. ಅಂದರೆ ಆಕರ್ಷಣೆ ಕಣ್ಣಿಗೆ ಕಾಣುತ್ತೆ, ಆಗುವಂಥದ್ದು ಫ್ಯಾಸಿನೇಷನ್. ಆದರೆ ಅದರ ಪರಿಣಾಮದ ಭಯಾನಕತೆ ಏನಿದೆ ಅದು ವಿಧಿ, ಅದು ಕಣ್ಣಿಗೆ ಕಾಣದೇ ಇರೋದು. ಶಾಪ ರಂಗಸ್ಥಳದ ಹಿಂದೆ ನೇಪಥ್ಯದಲ್ಲಿ ಕೊಡಲ್ಪಡ್ತಕ್ಕಂಥದ್ದು. ಕಾಳಿದಾಸನ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಕೂಡ ಬಿಯಾಂಡ್ ಹೊರೈಸನ್ ಬರುವಂಥದ್ದು. ದೇ ಆರ್ ನಾಟ್ ಸೀನ್ ಬಟ್ ದೇ ಆರ್ ಫೆಲ್ಟ್. ಕಾಣುವಂಥದ್ದಲ್ಲ, ಕಾಣಿಕೆಗೆ ಸಾಕ್ಷಾತ್ಕಾರಕ್ಕೆ ಅಂತರಂಗದಲ್ಲಿ ಸಿಗುವಂಥದ್ದು. ಹಾಗೆ ಅವನು ಹೊರಟೋಗ್ತಾನೆ, ಶಾಪ ಕೊಟ್ಟು ಹೊರಟೋಗ್ತಾನೆ. ಸಖಿಯರೇನೋ ಅವನಿಗೆ ಸಮಾಧಾನ ಮಾಡಿ ಪರಿಹಾರವನ್ನು ತೆಗೆದುಕೊಂಡ್ವಿ ಅಂತ. ಅವನು ಏನು ಹೇಳ್ತಾನೆ? ಅಭಿಜ್ಞಾನಾಭರಣವನ್ನು ನೋಡಿದ ಮೇಲೆ ನಿಮಗೆ ಏನು ತೊಂದರೆ ಇಲ್ಲ ಅಂತ. ಇವರು ಏನು ಅಂದುಕೋತಾರೆ ಸಖಿಯರು? ಈ ಉಂಗುರವೇ ಅಭಿಜ್ಞಾನಾಭರಣ ಕೊಟ್ಟಿದ್ದಾನಲ್ಲ ಅಂತ. ಆ ಉಂಗುರ ಯಾರೂ ತಗಲಿಸ್ಕೋಬಹುದಲ್ವ? ಆದರೆ ನಮ್ಮ ಗುರುತು ಯಾವುದಾಗಬೇಕು? ವಾಟ್ ಶುಡ್ ಬಿ ಅವರ್ ಐಡೆಂಟಿಟಿ? ಇನ್ಸೆಪರಬಲ್, ಅಹಾರ್ಯವಾದದ್ದಾಗಬೇಕು. ಯಾರೂ ನಮ್ಮಿಂದ ಕದ್ದೊಯ್ಯಲಾಗದೇ ಇರತಕ್ಕಂಥದ್ದು ನಮ್ಮ ಐಡೆಂಟಿಟಿ ಆಗಬೇಕು ಅಂತ. ಇದು ಕಾಳಿದಾಸನ ಉದ್ದೇಶ. ಅಂದರೆ ಒಬ್ಬ ವ್ಯಕ್ತಿಗೆ ಐಡೆಂಟಿಟಿ ಬರೋದು ಅವನ ಆತ್ಮಸಂಪನ್ನತೆಯಿಂದ. ಮುಂದೆ ಅದು ಶಕುಂತಲೆಗೆ ಜ್ಞಾನೋದಯವಾಗುತ್ತೆ. ದುಷ್ಯಂತ ಕೊಡಕ್ಕೆ ಬರ್ತಾನೆ 7ನೇ ಅಂಕದಲ್ಲಿ, ಉಂಗುರ ಧರಿಸ್ಕೊಂತ, ನನಗದರೊಳಗೆ ವಿಶ್ವಾಸ ಇಲ್ಲ ಅಂತಾಳೆ. ಯಾಕೆ ಅಂದರೆ ಅದು ಹಾಗೆ ನಾವು ನೋಡಿದ್ದೀವಲ್ಲ, ಕಗ್ಗದಲ್ಲಿ ಬಹಳ ಸೊಗಸಾಗಿ ಬರುತ್ತಲ್ಲ ಆ ಮಾತು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಕೋಶವಾನ್ ಪಂಡಿತ, ಪುಸ್ತಕ ಇಟ್ಕೊಂಡವರೆಲ್ಲ ಪಂಡಿತರು, ಡಿಗ್ರಿ ಇರ್ತಕ್ಕಂಥವರೆಲ್ಲ ವಿದ್ವಾಂಸರು. ಹೀಗಾದರೆ ಏನು ಪ್ರಯೋಜನ ಇಲ್ಲ. ನಮ್ಮೊಳಗೆ ರಕ್ತ ಮಾಂಸಗಳ ಜೊತೆಗೆ ಅವಿನಾಭಾವದಿಂದ ಸೇರಿಕೊಳ್ಳಬೇಕು. ದಧೀಚಿಯ ಮೂಳೆಯ ಕಣಕಣವೂ ಕೂಡ ವಜ್ರವಾಗಿತ್ತಲ್ಲ, ಹಾಗಾಗಬೇಕು ಅನ್ನುವಂಥದ್ದು ಕಾಳಿದಾಸನ ಉದ್ದೇಶ. ಶಕುಂತಲೆಗೆ ಹೇಮಕೂಟದ 7 ವರ್ಷಗಳ ತಪಸ್ಸು ಅಂಥ ಒಂದು ಸಂಸ್ಕಾರವನ್ನು ತಂದುಕೊಟ್ಟಿದೆ. ಸರ್ವದಮನ ಅಲ್ಲಿ ಮಗ ಬೆಳೆದನಲ್ಲ, ಅದು ಹೇಮಕೂಟ ಎಂಥದ್ದು. ಅವನು ಕಾಳಿದಾಸ ಹೇಳುವ ಮಾತುಗಳಲ್ಲಿಯೇ ನಾವು ನೋಡಬೇಕಾಗುತ್ತೆ. ಆ ಹೇಮಕೂಟ ಸ್ವರ್ಗ ಮರ್ತ್ಯಗಳ ಸಮನ್ವಯ ಸಂಧಿ. ಅಲ್ಲಿ ತಪಸ್ಸು ಹೇಗೆ ಮಾಡ್ತಾ ಇದ್ದಾರೆ? ಪ್ರಾಣಾನ ಮಲಿನೇನ ಅನಿಲೇನ ವೃತ್ತಿ ರುಚಿತ ಸತ್ಕಲ್ಪ ವೃಕ್ಷೇವನೆ. ಅಲ್ಲಿ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಹೇಮಕೂಟ ಅನ್ನುವುದು ದೇವಲೋಕದ ಎಕ್ಸ್ಟೆನ್ಷನ್, ದೇವಲೋಕದ ಸ್ಯಾಟಲೈಟ್ ಟೌನ್ ತರಹ, ದೇವಲೋಕದ ಹೊರವಲಯ. ಅದರಿಂದಲೇ ನೋಡಿ, ದೇವಲೋಕದ ಭೋಗ ಇಲ್ಲ, ಭೂಲೋಕದ ರೋಗ ಇಲ್ಲ. ಈ ಎರಡರ ಸ್ವಾರಸ್ಯದ ಯೋಗ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಮನುಷ್ಯ, ದೇವ, ರಾಕ್ಷಸಾದಿ ಸಕಲ ಜೀವರಾಶಿಗಳ ಪಿತೃವಾದ ಪ್ರಜಾಪತಿ ಕಶ್ಯಪ ಇದ್ದಾನೆ. ಅಂದರೆ ಹಿ ಇಸ್ ದಿ ಫೌಂಟನ್ ಹೆಡ್ ಆಫ್ ಆಲ್ ಕ್ರಿಯೇಷನ್ ಅನ್ನುವಂಥದ್ದು. ಅಲ್ಲಿ ರೋಗರಾಹಿತ್ಯ ಭೋಗರಾಹಿತ್ಯದ ಒಂದು ಹದ, ಬ್ಯಾಲೆನ್ಸ್ ಇದೆ. ಕಾಳಿದಾಸ ಬ್ಯಾಲೆನ್ಸ್ ಅನ್ನೋದಕ್ಕೆ ಪರ್ಯಾಯ ಶಬ್ದವಾಗಿರ್ತಕ್ಕಂಥವನು. ಅಲ್ಲಿ ಪ್ರಾಣಾನಾಂ ಅನಿಲೇನ ವೃತ್ತಿ ವೃಚಿತ ಸತ್ಕಲ್ಪ ವೃಕ್ಷೇವನೆ. ಒಂದು ಕಲ್ಪವೃಕ್ಷ ದೇವಲೋಕದಲ್ಲಿದ್ದರೆ ಇಲ್ಲಿ ಕಲ್ಪವೃಕ್ಷಗಳ ಕಾಡೇ ಇದೆ. ಕಲ್ಪವೃಕ್ಷಗಳ ವನದಲ್ಲಿ ಅದರ ಬುಡದಲ್ಲಿ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಪ್ರಾಣಾಯಾಮ ಮಾಡ್ತಾ. ಉಸಿರನ್ನೂ ಬಿಗಿ ಹಿಡಿದು ತಪಸ್ಸು ಮಾಡ್ತಕ್ಕಂಥ ಋಷಿಗಳಲ್ಲಿದ್ದಾರೆ ಅಂತಂದರೆ ಏನು ತೋರಿಸುತ್ತೆ? ಬೇಡಿದ್ದನ್ನು ಕೊಡೋ ಕಲ್ಪವೃಕ್ಷ. ಇವರು ತಪಸ್ಸು ಮಾಡೋದು ಯಾವುದಾದ್ರು ಬೇಡಿಕೆಗೆ? ಹಾಗಲ್ಲ, ಯಾವ ಬೇಡಿಕೆಯೂ ಇಲ್ಲದೆ ತಪಸ್ಸು ಮಾಡ್ತಾರೆ ಅಂತಕ್ಕಂಥದ್ದು ಅವ್ಯಾಜವಾದ ತಪಸ್ಸು ಅಂತ. ನಾನು ನಿನ್ನೆಯೇ ಹೇಳ್ತಾ ಇದ್ದೆ, ಪ್ರೋಸೆಸ್ ಅನ್ನುವುದು ಪ್ರಾಡಕ್ಟ್ಗಿಂತ ಮುಖ್ಯ ಆಗಬೇಕು ಅಂತ ಅಲ್ಲಿ ಕಾಣಿಸ್ತಾ ಇದೆ. ಅದು ತೋಯೇ ಕಾಂಚನ ಪದ್ಮರೇಣು ಕಪಿಶೆ ಪುಣ್ಯಾಭಿಷೇಕ ಕ್ರಿಯೆ. ಬಂಗಾರದ ಕಮಲಗಳ ಆ ಬಂಗಾರದ ಪರಾಗದಿಂದ ಹೊಂಬಣ್ಣ ಬಂದ ದಿವ್ಯ ಮಂದಾಕಿನಿ ಜಲದಲ್ಲಿ ಇವರು ವ್ರತಸ್ನಾನ ಮಾಡ್ತಾ ಇದ್ದಾರೆ, ಜಲಕ್ರೀಡೆ ಆಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಸ್ವರ್ಗಕ್ಕೆ ಹೋಗೋದಕ್ಕೆ ಎಲ್ಲರೂ ತಪಸ್ಸು ಮಾಡ್ತಾರೆ, ಅರೆ ಸ್ವರ್ಗ ಇದ್ದ ಜಾಗದಲ್ಲಿ ಇವರು ತಪಸ್ಸು ಮಾಡ್ತಾರೆ. ಧ್ಯಾನಂ ರತ್ನಶಿಲಾಗೃಹೇಶು, ರತ್ನಶಿಲಾ ವೇದಿಕೆಗಳ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ. ವಿಬುಧ ಸ್ತ್ರೀ ಸನ್ನಿಧವು ಸಂಯಮ,
ದೇವಸ್ತ್ರೀಯರ ಸನ್ನಿಧಿಯಲ್ಲಿ ಇವರು ಸಂಯಮಿಗಳಾಗಿದ್ದಾರೆ. ಅಲ್ಲಿ ಅಪ್ಸರೆಯರೆಲ್ಲ ಓಡಾಡ್ಕೊಂಡು ಹೋಗ್ತಾರೆ, ಇವರು ಅವ್ರನ್ನ ಕೇರೇ ಮಾಡ್ತಾ ಇಲ್ಲ. ಯತ್ಕಾಂಕ್ಷಂತಿ ತಪೋಭಿರನ್ಯ ಮುನಯ ತಸ್ಮಿನ್ ತಪಸ್ಯಂತ್ಯಮಿ. ಬೇರೆ ಮುನಿಗಳು ಯಾವುದಕ್ಕಾಗಿ ತಪಸ್ಸು ಮಾಡ್ತಾರೋ ಅಲ್ಲಿ ಇವರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ. ಅಂದರೆ ತಪಸ್ಸನ್ನುವಂಥದ್ದು ಒಂದು ಕೆಲಸ ಆಗಿಲ್ಲ, ಅದು ಜೀವನ ಧರ್ಮವೇ ಆಗಿದೆ. ಇದು ಶಕುಂತಲೆಯ ಮಟ್ಟ ಆಗ ಬಂದಿರತಕ್ಕಂಥದ್ದು. ಹಾಗಾಗಿ ಅವಳ ಕಾಲಿಗೆ ದುಷ್ಯಂತ ಬಿದ್ದು ಬೇಡಿಕೊಳ್ತಾನೆ. ಮುಂದೆ ಹೇಳಬೇಕಾಗಿದೆ, ಕಾಳಿದಾಸ ಹೆಂಗಸರನ್ನು, ಸ್ತ್ರೀತ್ವವನ್ನು ಹೇಗೆ ಚಿತ್ರಿಸ್ತಾ ಅನ್ನುವಂಥದ್ದು ಅವನ ಸಂಸ್ಕೃತಿಯಲ್ಲಿ ಅದೊಂದು ದೊಡ್ಡ ಮುಖ್ಯಾಂಗ. ಇರಲಿ, ಹೀಗೆ ಶಕುಂತಲೆ ಅಲ್ಲಿಯವರೆಗೆ ಆ ಎತ್ತರವನ್ನು ಪಡೀತಾಳೆ. ಇತ್ತ ದುಷ್ಯಂತನಾದರೂ ಅದೇ ರೀತಿಯಲ್ಲಿ ಅವನು ಅವಳನ್ನು ನಿರಾಕರಿಸಿಬಿಡ್ತಾನಲ್ಲ. ನಿರಾಕರಿಸುವ ಸಂದರ್ಭದಲ್ಲಿ ಅವನು ಕೊಡ್ತಕ್ಕಂಥ ಕಾರಣ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರಣ. ತುಂಬ ಜನ ದುಷ್ಯಂತನನ್ನು ಲಫಂಗ ಅನ್ನುವಂಥ ರೀತಿಯಲ್ಲಿ ಚಿತ್ರಣ ಮಾಡ್ತಾರೆ, ಆದರೆ ಅದು ಬಹಳ ತಪ್ಪಾದದ್ದು. ಆ ರೀತಿ ಚಿತ್ರಣ ಮಾಡುವವರಿಗೆ ಭಾರತೀಯ ಸಂಸ್ಕೃತಿ ಕಾಳಿದಾಸನ ದರ್ಶನ ಆಗಿಲ್ಲ ಅಂತ ಅನಿಸುತ್ತೆ. ಇವನೇ ನಿನ್ನ ಗಂಡ, ಇವಳೇ ನಿನ್ನ ಹೆಂಡತಿ ಅಂತ ಎಷ್ಟು ಒತ್ತಾಯ ಮಾಡಿದ್ರೂ ಅವನು ಒಪ್ಕೊಳ್ಳಲ್ಲ. ಯಾಕೆ? ಆ ಸೌಂದರ್ಯವನ್ನು ನೋಡಿ ಅವಳು ಪ್ರತಿಹಾರಿನೇ ಹಿಂದೆ ಇರತಕ್ಕಂಥ ಬಾಡಿಗಾರ್ಡ್ ಅವಳು ನೋಡಿಬಿಟ್ಟು ಹೇಳ್ತಾಳೆ, ನನಗೇ ಪ್ರಲೋಭನೆ ಆಗ್ತಾ ಇದೆ, ಇಂಥ ಸೌಂದರ್ಯ ತಾನಾಗಿ ನಾನೇ ನಿನ್ನ ಹೆಂಡತಿ ಅಂತ ಬಂದರೂ ಬೇಡ ಅಂತಿದ್ದಾನಲ್ಲ ಅಂದರೆ ನಮ್ಮ ರಾಜ ಎಂಥ ಸಂಯಮಿ ಎನ್ನುವಂಥ ಮಾತು ಬರುತ್ತೆ. ಅವನನ್ನು ಕೇಳ್ತಾರೆ ಶಾರ್ಂಗರವಾದಿಗಳು, ಯದಾತು ಪೂರ್ವ ವೃತ್ತಂ ಅನ್ಯಸಂಗಾತ್ ವಿಸ್ಮೃತೋ ಭವಾನ್ ತದಾ ಕಥಂ ಅಧರ್ಮ ಭೀರು. ಅಲ್ಲ, ನಿನಗೆ ಮಾಡಿದ್ದೇ ಮರ್ತೋಗಿದೆ, ಇನ್ನು ಇದು ಅಧರ್ಮ ಇದು ಧರ್ಮ ಅಂತಂದುಕೊಂಡು ಅಧರ್ಮಕ್ಕೆ ಹೆದರ್ತಿ ನಿಂತಿಲ್ಲ ಹೇಗೆ ಅಂದರೆ, ಭವಂತಮೇವ ಅತ್ರ ಗುರುಲಾಘವಂ ಪೃಚ್ಛಾಮಿ ಅಂತ ಪುರೋಹಿತನನ್ನು ಕೇಳ್ತಾನೆ. ನಿಮ್ಮನ್ನೇ ನಾನು ಕೇಳ್ತೀನಿ, ಈ ಎರಡು ಪಾತಕ ನನ್ನ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಒಂದು ಹೆಂಡತಿಯನ್ನು ಬಿಡುವಂಥದ್ದು, ಮತ್ತೊಂದು ಪರಸ್ತ್ರೀಯನ್ನು ಒಪ್ಪುವಂಥದ್ದು. ಇದರೊಳಗೆ ಯಾವುದು ಹೆಚ್ಚಿನ ಪಾತಕ, ನೀವೇ ತೀರ್ಮಾನ ಮಾಡಿ ಹೇಳಿ ಅಂತ. ಅಂದರೆ ತಾನು ಸ್ವತಂತ್ರಿಸಿ ತೀರ್ಮಾನ ತೆಗೆದುಕೊಳ್ಳದೆ ತನ್ನ ಪುರೋಹಿತನಾದವನು ತನಗಿಂತ ವಿದ್ಯಾ ವಿನಯ ಸಂಪನ್ನತೆಯಲ್ಲಿ ಆಶ್ರಮದಲ್ಲಿ ವರ್ಣದಲ್ಲಿ ಜ್ಯೇಷ್ಠನಾದವನನ್ನು ಕೇಳ್ತಾ ಇದ್ದಾನೆ. ಮೂಢಸ್ಯಾಮಹಮೇಷಾವ ವೇದಿ ಮಥ್ಯೇತಿ ಸಂಶಯೇ ವದೇನ್ ಮಿಥ್ಯೇತಿ ಸಂಶಯೇ ದಾರತ್ಯಾಗಿ ಭವಾಮ್ಯಾಹೋ ಪರಸ್ತ್ರೀ ಸ್ಪರ್ಶ ಪಂಸುಲಃ. ನನಗೆ ಇಲ್ಲಿ ಧರ್ಮಕರ್ಮ ಸಮೂಢತ್ವ ಬಂದಿದೆ, ಕೇಳ್ತಾ ಇದ್ದೀನಿ ನೋಡಿ. ಮೂಢಃ ಸ್ಯಾಮ್ ಅಹಮೇಷಾವ ವದೇನ್ ಮಿಥ್ಯೇತಿ ಸಂಶಯೇ. ನಾನು ಇವಳನ್ನು ಬಿಟ್ಟು ಮೂಢನಾಗ್ತೀನ? ಇದನ್ನು ಸುಳ್ಳು ಅಂತ ಹೇಳಬೇಕಾ? ಇವಳನ್ನು ನಾನು ಮದುವೆ ಆಗಿದ್ದು ಸುಳ್ಳ ಅಥವಾ ನಾನೇ ಸುಳ್ಳಾಡ್ತಿದ್ದೀನ? ದಾರತ್ಯಾಗಿ ಭವಾಮ್ಯಾಹು, ಕಟ್ಟಿಕೊಂಡವಳನ್ನು ಬಿಡುವ ಪಾತಕಿ ಆಗ್ತೀನ ಅಥವಾ ಪರಸ್ತ್ರೀ ಸ್ಪರ್ಶ ಪಾಂಸುಲಹ, ಪರಸ್ತ್ರೀಯನ್ನು ಒಪ್ಪಿದ ಪಾಪಿ ಆಗ್ತೀನ ಅಂತ. ಇಲ್ಲಿ ಸಹಜವಾಗಿ ಗೊತ್ತಾಗುತ್ತೆ, ಕಟ್ಟಿಕೊಂಡವಳನ್ನು ಬಿಡುವುದು ಬೇರೊಬ್ಬನ ಹೆಂಡತಿಯನ್ನು ಕಟ್ಟಿಕೊಳ್ಳೋದಕ್ಕಿಂತ ಅಲ್ಪ ಪಾಪ ಅಂತ. ಇದು ದುಷ್ಯಂತನಿಗೆ ಆದಂಥ ಒಂದು ಪರಿಪಾಕ. ಮುಂದೆ ಅವನು ಶಕುಂತಲೆ ನಿಜವಾಗಿ ಪತ್ನಿ, ಅವಳನ್ನು ಕಳ್ಕೊಂಡೆ ಅಂತ ಅಭಿಜ್ಞಾನಾಭರಣದಿಂದ ಕಂಡುಕೊಂಡ ಮೇಲೆ, ಉಂಗುರ ಸಿಕ್ಕ ಮೇಲೆ ಅವನಿಗೆ ದುಃಖವಾಗುತ್ತೆ. ಆಗ ಅವನು ಅವಳ ಚಿತ್ರವನ್ನು ಬರಿತಾ ಇರ್ತಾನೆ, ಅವಳಿಗಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಆಗ ಒಂದು ರಾಜಕೀಯ ವೃತ್ತ ಅಂತ ಬರುತ್ತೆ. ನಿರ್ಣಯ ತೆಗೆದುಕೊಳ್ಬೇಕು. ಧನಮಿತ್ರ ಅಂತ ಒಬ್ಬ ವರ್ತಕ ಸತ್ತೋಗಿದ್ದಾನೆ, ಅವನ ಆಸ್ತಿಗೆ ಯಾರು ವಾರಸುದಾರರು ಇಲ್ಲ, ಕಾರಣ ಅವನಿಗೆ ಮಕ್ಕಳಿಲ್ಲ, ಏನು ಮಾಡೋದು ಅಂತ. ಹೆಂಡತಿ ಇರಿದ್ದಾರೆ, ಅವರಿಗೆ ಭರಣಾಂಶ ಕೊಡಬಹುದು, ಮಿಕ್ಕ ಆಸ್ತಿ ರಾಜನಿಗೆ ಸೇರಬೇಕು ಅಂತ ಮಂತ್ರಿಯ ಉದ್ದೇಶ. ಆಗ ಅವನು ನೋಡ್ತಾನೆ, ಯಾರಾದರೂ ಅವನ ಪತ್ನಿಯರಲ್ಲಿ ಗರ್ಭವತಿಯರಿದ್ದಾರಾ, ಅದನ್ನು ಕೇಳಿ ನೋಡಿ ಅಂತ. ಏನ ವಿಯುಜ್ಯಂತೆ ಜನ ಸ್ನಿಗ್ಧೇನ ಬಂಧುನ ಸಸ ಪಾಪಾದೃತೆ ರಾಜ ದುಷ್ಯಂತ ಇತಿ ಘುಷ್ಯತಾಮ್ ಅನ್ನುವ ಒಂದು ಘೋಷಣೆಯನ್ನು ಮಾಡಿಸ್ತಾನೆ. ಏನ ವಿಯುಜ್ಯಂತೆ ಪ್ರಜಾ ಸ್ನಿಗ್ಧೇನ ಬಂಧುನ. ಪ್ರಜೆಗಳು ಆತ್ಮೀಯವಾದ ಯಾವ ಬಂಧುಗಳನ್ನು ಕಳ್ಕೊಂಡಿದ್ದಾರೋ ಅವರವರ ಜಾಗದಲ್ಲಿ ಪಾಪಾದೃತೆ, ಪಾಪವಿಲ್ಲದ ರೀತಿಯ ಸಂಬಂಧ ಇಟ್ಟುಕೊಳ್ಳುವಂತೆ ದುಷ್ಯಂತ ರಾಜ ಇದ್ದಾನೆ ಅಂತ ಘುಷ್ಯತಾಮ್, ಉದ್ಘೋಷ ಮಾಡಿ ಅಂತ ಹೇಳ್ತಾನೆ. ಅಂದರೆ ಒಬ್ಬ ಶಕುಂತಲೆಯನ್ನು ಕಳ್ಕೊಂಡದ್ರೊಳಗೇ ತನ್ಮಯನಾಗದೆ ಇವನು ತನ್ನ ಒಂದು ಆ ವಿಯೋಗದ ಪರಿಪಾಕವನ್ನು ಜಗತ್ತಿಗೆ ವಿಸ್ತರಿಸ್ತಾ ಇದ್ದಾನೆ. ಹೀಗಾಗಿ ಆತ್ಮವಿಸ್ತಾರ ಬಂದಿದೆ. ಇವನ ಒಂದು ನೋವು ತನ್ನದೇ ನೋವು ದೊಡ್ಡದು ಅಂತಾಗದೆ ಲೋಕಕಾರುಣ್ಯವಾಗಿ ಪ್ರವಹಿಸಿದೆ. ವಾಲ್ಮೀಕಿಯಲ್ಲಿ ನೋಡಿಕೊಳ್ಳಿ, ಒಂದು ಕ್ರೌಂಚ ಪಕ್ಷಿಯ ದುಃಖವನ್ನು ಕಂಡು ಆಗಷ್ಟೇ ಕೇಳಿದ ನಾರದ ಮುಖೋದ್ಗತವಾದ ರಾಮಕಥೆಯ ಸೀತಾರಾಮರ ವಿಯೋಗ ದುಃಖದವರೆಗೆ ಅವನು ಅದನ್ನು ವಿಸ್ತರಿಸಿಕೊಳ್ಳಬಲ್ಲ. ಹಿ ಕುಡ್ ಇಂಟಗ್ರೇಟ್ ಅಪ್ ಟು ದಟ್ ಲೆವೆಲ್, ಹಿ ಕುಡ್ ಸಬ್ಲಿಮೇಟ್ ಅಪ್ ಟು ದಟ್ ಲೆವೆಲ್. ಅದನ್ನು ಬಿಟ್ಟಿಲ್ಲ ಕಾಳಿದಾಸ.
ತಾಮಭ್ಯಗಚ್ಚದ್ರುದಿತಾನುಸಾರಿ ಕವಿಃ ಕುಶೇಧ್ಮಾ ಹರಣಾಯ ಯಾತಃ ನಿಷಾದ ವಿದ್ಧಾಂಡಜ ದರ್ಶನೋತ್ತಃ ಶೋಕತ್ವಮಾಪದ್ಯತ ಯಸ್ಯ ಶೋಕಃ. ಕವಿ ರುದಿತಾನುಸಾರಿ ಆಗಿರಬೇಕು. ಕವಿ ಜಗತ್ತಿನ ಗೋಳನ್ನು ಕೇಳುವವನಾಗಿರಬೇಕು. ಅದನ್ನು ಪರಿಹರಿಸ್ತೀನಿ ಅಂತ ಹೋದರೆ ಸೋಷಿಯಲ್ ರಿಫಾರ್ಮರ್ ಆಗ್ತಾನೆ. ಜಗತ್ತಿನ ಗೋಳಿಗೆ ಅವನ ಕಿವಿ ಮನಸ್ಸು ಇರಬೇಕೇ ಹೊರತು ಕೈ ಕಾಲುಗಳಿರಬಾರದು. ಅದಕ್ಕೆ ಬೇರೆಯವರಿದ್ದಾನೆ. ರಾಮಣೀಯಕವೆಂದು ಬಿಸುಸುಯ್ಯಲದು ಕವಿತೆ, ಭೂಮಿಗದ ನೆಟಿಕಿಸುವೆನೆಂಬೆಸಕ ರಾಜ್ಯ ಕತೆ. ಪಾರಿಜಾತದ ಕಥೆಯ ಹೆಣೆದು ತೃಪ್ತನಹನು ಕವಿ, ಊರಿನುದ್ಯಾನಕದ ತಂದು ನಡೆಸುವ ಧೀರನಲ ರಾಜ್ಯಕನು. ಕಗ್ಗದಲ್ಲಿ DVG ಹೇಳ್ತಾರೆ ನೋಡಿ. ಇದು ಬಲವಂತವಾಗಿ ತರ್ತಕ್ಕಂಥ ಪ್ಯಾರಲ್ಸ್ ಅಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹೇಗೆ ಸುಮಾರು 1500, 600ರಿಂದ 2000 ವರ್ಷಗಳ ಹಿಂದೆ ಇರತಕ್ಕಂಥ ಒಬ್ಬ ಕವಿಯ ಮಾತುಗಳಿಗೆ 20ನೇ ಶತಮಾನದಲ್ಲಿದ್ದಂಥ ಒಬ್ಬ ಕವಿಗಳ ಮಾತುಗಳು ಹೇಗೆ ಸಂವಾದಿ ಆಗ್ತಾ ಇವೆ ಅಂತ. ಕಾರಣ ಇದು ದರ್ಶನವಾಗಿ ಬರೋದರಿಂದ, ಪ್ರಯತ್ನಿತವಾದಂಥ ಒಂದು ಇಸಮ್ಗಳು ಅಲ್ಲ ಅಂತ ಗೊತ್ತಾಗುತ್ತೆ. ಕವಿ ಎಲ್ಲ ಸುಧಾರಣೆ ಮಾಡ್ತೇನೆ ಅಂತ ಕೈ ಹಾಕಬಾರ್ದು. ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಭೈರಪ್ಪನವರೇ ನನಗೆ ನೆನಪಾಗ್ತಾರೆ. ಕವಿಗೆ ಸಾಮಾಜಿಕ ಚಳವಳಿಗಳ ಬಗ್ಗೆ ಸಹಾನುಭೂತಿ ಇರಬೇಕು, ಆದರೆ ಅವನೇ ತೊಡಗಿಕೊಳ್ಳಬಾರದು ಅಂತ. 3 ದಿವಸದಷ್ಟೇ ಭೈರಪ್ಪನವರು ದೂರವಾಣಿಯಲ್ಲಿ ನನ್ನ ಹತ್ರ ಮಾತಾಡ್ತಾ ಯಾವುದೋ ಒಂದು ಪತ್ರಿಕೆಯ ಲೇಖನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಆಗ ಅವ್ರು ಹೇಳಿದ್ರು, ನೋಡಿ ಅವ್ರು ಯಾರೋ ಒಬ್ಬರು ಎಷ್ಟೇ ಮಾತಾಡಿದ್ರು ಕಡೆಗೆ ರಿಸರ್ವೇಷನ್ ಬ್ಯಾಕ್ಲಾಗನ್ನು ತುಂಬಿ ಅನ್ನೋ ಮಟ್ಟಕ್ಕೆ ಬಂದು ನಿಲ್ತಾರೆ. ಅಷ್ಟೇ ಮಟ್ಟದ್ದಾಗ್ಬಿಟ್ರೆ ಸಾಮಾಜಿಕವಾದ ಕಾಳಜಿ ಅದು ಮುಂದಕ್ಕೆ ಹೋಗುವಂಥದ್ದಲ್ಲ, ಅತೀತವಾಗಬೇಕು ಅಂತ ಹೇಳಿಬಿಟ್ಟಿದ್ರು. ಅಂದರೆ ಸದ್ಯಸ್ಕವಾದದ್ದು, ಇಮ್ಮಿಡಿಯೇಟ್ ಆದಂತಹ ಅಷ್ಟೇ ಮಟ್ಟದ್ದು, ಆ ಇಮಿಡಿಯಸಿನ ಮಾತ್ರ ನೋಡುವಂಥದ್ದಾದರೆ ಅವನು ಕವಿ ಆಗೋಲ್ಲ, ಆ್ಯಕ್ಟಿವಿಸ್ಟ್ ಆಗ್ತಾನೆ. ಈ ಹೊತ್ತು ಜಗತ್ತಿನ ಸಾಹಿತ್ಯವೇ ಆ್ಯಕ್ಟಿವಿಸ್ಟ್ಗಳಿಂದ ದುರ್ವಾಸನೆ ಬರ್ತಾ ಇದೆ. ಕವಿ ಆದವನು ಆ್ಯಕ್ಟಿವಿಸ್ಟ್ ಅಲ್ಲ. ಆ್ಯಕ್ಟಿವಿಸ್ಟ್ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಬೈ ಪೊಯೆಟ್, ದೇ ಕ್ಯಾನ್ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಪೊಯೆಟ್. ಕವಿ ಮೊದಲಾದವರಿಂದ ಇನ್ಸ್ಪಿರೇಷನ್ ಪಡ್ಕೊಳ್ಬಹುದು. ಆದರೆ ಇವನೇ ಆ್ಯಕ್ಟಿವಿಸ್ಟ್ ಆಗಿಬಿಟ್ರೆ ಗತಿ ಏನು? ನೀರಿನಿಂದ ಕೊಳೆಯನ್ನು ತೊಳೆಯಬಹುದು, ಆದರೆ ನೀರಿರೋದೇ ಕೊಳೆ ತೊಳೆಯೋಕ್ಕಾಗಿ ಅಂತ ಆಗಿಬಿಟ್ರೆ ಬಾಯಾರಿಕೆ ಗತಿ ಏನಾಗಬೇಕು? ನೀರೇ ಕೊಳೆ ಆಗಬಾರ್ದು, ನೀರಿಂದ ಕೊಳೆಯನ್ನು ತೊಳೆಯಬಹುದು. ಕೊಳೆ ತೊಳೆಯೋಕ್ಕೆ ತಾನೇ ಇರೋದು, ನಾನು ಮೊದಲೇ ಕೊಳೆ ಆಗಿಬಿಡ್ತೀನಿ ಅಂತಂದರೆ ಯಾವುದು ತೊಳೆಯೋಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಹೀಗಾಗಿ ಅದು ಶುದ್ಧವಾಗಿಯೇ ನಿಲ್ಲಬೇಕಾಗುತ್ತದೆ. ಅದರಿಂದ ಇದಕ್ಕೆ ನೀವೇನು ಮಾಡ್ತೀರಾ ಪರಿಹಾರ? ಇದಕ್ಕೆ ನಿಮ್ಮ ಕಲೆಯಲ್ಲಿ ಏನಿದೆ ಪರಿಹಾರ? ಅದಕ್ಕೆಂಥದ್ದಿದೆ ಪರಿಹಾರ? ಕಾಳಿದಾಸ ಹ್ಯಾಸ್ ನಾಟ್ ಫೇಸ್ಡ್ ಈವಿಲ್ ಅಂತ ಸಂಸ್ಕೃತ ಡ್ರಾಮಾದಲ್ಲಿ ಇವನು ಆರ್ಥರ್ ಬೆರಿಡೇಲ್ ಕೀತ್ ಬರೀತಾನೆ. ತಲೆ ಕೆಟ್ಟವನು, ಏನೂ ಇಲ್ಲ. ಅವನು ಎಲ್ಲವನ್ನ ತೋರಿಸಿಕೊಟ್ಟಿದ್ದಾನೆ ಕವಿ, ಆದರೆ ಅದನ್ನು ವಾಚ್ಯವಾಗಿ ಮಾಡಿ ಅದಕ್ಕೊಂದು ಪರಿಹಾರ ಅಂತೆಲ್ಲ ಹೇಳೋಕ್ಕೆ ಹೊರಟಿಲ್ಲ. ಹಾಗೆಲ್ಲ ಹೇಳುವಂಥ ಪ್ರಿಸ್ಕ್ರಿಪ್ಷನ್ ಕೊಡುವಂಥ ಡಾಕ್ಟರ್ ಅಲ್ಲ ಅವನು. ಅವನು ವೈದ್ಯನಲ್ಲದ ಡಾಕ್ಟರ್. ಅವನು PhD ತೆಗೆದುಕೊಂಡಿರ್ತಕ್ಕಂಥವನು, D.Litt ತೆಗೆದುಕೊಂಡವನು, MBBS ತೆಗೆದುಕೊಂಡವನು ಅಲ್ಲ ಅಂತ ಹೇಳಬೇಕಾಗುತ್ತೆ. ಅಂದರೆ ಅವನು ಆಯುಧ ಹಿಡಿದು ರಿಪೇರಿ ಮಾಡಬೇಕಾದದ್ದು ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ಅಂತಿರುತ್ತೆ, ಅದನ್ನು ಅವರು ನಿರ್ವಹಿಸಿದರೆ ಸಾಕಾಗುತ್ತೆ. ಇದು ಪಲಾಯನವಾದವಲ್ಲ, ವಿವೇಕ ಇರಲಿ. ನಾವು ಮತ್ತೆ ಶಾಕುಂತಲಕ್ಕೆ ಬಂದರೆ, ಅವನು ಆತ್ಮವಿಸ್ತಾರ ಮಾಡಿಕೊಳ್ತಾನಲ್ಲ ದುಷ್ಯಂತ, ಹಾಗೆ ಮಾಡಿಕೊಂಡು ತತ್ಕ್ಷಣ ಮಾತಲ್ಲಿ ಸ್ವರ್ಗದಿಂದ ಬರ್ತಾನೆ. ಇಂದ್ರನ ಸಹಾಯಕ್ಕೆ ನೀನು ಬೇಕು ಅಂತ. ಆ ಕೆಲಸ ಮುಗಿಸಿಕೊಂಡು ಬರುವಾಗಲೇ ಹೇಮಕೂಟದಲ್ಲಿ ಶಕುಂತಲೆ ಮಗ ಇಬ್ಬರೂ ಕೂಡ ಸಿಗುತ್ತಾರೆ. ಹೀಗಾಗುತ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಬಹಳ ಸೊಗಸಾಗಿರ್ತಕ್ಕಂಥ ಮಾತನ್ನು ಮಾರೀಚ ಮಹರ್ಷಿ ಅಂತಂದರೆ ಕಶ್ಯಪ ಪ್ರಜಾಪತಿ ಹೇಳುವುದು ಬರುತ್ತೆ. ಅದು ತುಂಬ ದೊಡ್ಡದಾದಂಥ ಸಂದೇಶ. ದಾಂಪತ್ಯ ಧರ್ಮ ಅನ್ನುವಂಥದ್ದು ಏನು ಅನ್ನೋದು ಅಲ್ಲಿ ಹೆಪ್ಪುಗಟ್ಟಿ ತೋರುವಂತೆ ಮಾಡಿದ್ದಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಕಾಳಿದಾಸ ಏನು ಅಂತನ್ನುವಂಥದ್ದು. ದಿಷ್ಟ್ಯಾ ಶಕುಂತಲಾ ಸಾಧ್ವಿ ಸದಪತ್ಯಮಿದಂ ಭವಾನ್ ಶ್ರದ್ಧಾವಿತ್ತಂ ವಿಧಿಶ್ಚೇತಿ ತ್ರಿತಯಂ ತತ್ಸಮಾಗತಂ ಅಂತ. ಹೇಗೆ ಧರ್ಮಾವಿರುದ್ಧವಾಗಿ ಕಾಮ ಪರಿಣಮಿಸಿ ಕೌಟುಂಬಿಕವಾಗಿ ಅದು ನೆಲೆ ನಿಲ್ಲಬೇಕು ಅನ್ನುವುದಕ್ಕೆ ಕಟ್ಟಕಡೆಯಲ್ಲಿ ಪ್ರಜಾಪತಿಯಾದ ಕಶ್ಯಪನ ಮೂಲಕವೇ ವೈದಿಕ ಛಂದಸ್ಸುಗಳಲ್ಲಿ ಒಂದಾದ ಅನುಷ್ಟುಪ್ಪಿನಿಂದ ಹೇಳಿಸ್ತಾ ಇದ್ದಾನೆ ಕವಿ. ಅದಕ್ಕೆ ತೆಗೆದುಕೊಂಡಿರುವ ಇಮೇಜರಿ ಆದರೂ ಯಜ್ಞ ರೂಪದ್ದು. ಜೀವನವನ್ನೇ ಯಜ್ಞವಾಗಿ ಭಾವಿಸಿಕೊಳ್ಳಬೇಕು ಅಂತ ಯಜುರ್ವೇದದ ಕಡೆಯಲ್ಲಿ ಆರಣ್ಯಕದಲ್ಲಿ ತಸ್ಯ ಏವಂ ವಿದುಷೋ ಆತ್ಮ ಯಜಮಾನ ಶ್ರದ್ಧಾ ಪತ್ನಿ ಅಂತೆಲ್ಲ ಬರುತ್ತೆ. ಹಾಗೆ ಐತರೇಯ ಬ್ರಾಹ್ಮಣದಲ್ಲಿ ಕೂಡ ಬರುತ್ತದೆ. ಅದು ನೋಡಿದಾಗ ಇಡೀ ಬದುಕು ಯಜ್ಞ. ಅದು ಹೇಗೆ ಅನ್ನೋದನ್ನು ಕವಿ
32 ಅಕ್ಷರದಲ್ಲಿ ಹೇಳ್ತಾ ಇದ್ದಾನೆ. ದಿಷ್ಟ್ಯಾ ಶಕುಂತಲಾ ಸಾಧ್ವಿ, ಪುಣ್ಯವಶಾತ್ ಸಾಧ್ವಿ ಆಗಿದ್ದಾಳೆ ಶಕುಂತಲೆ. ಅಂದರೆ ನೀನು ಅವಳನ್ನು ಬಿಟ್ಟ ತಕ್ಷಣ ಅವಳು ಮೂರಾ ಬಟ್ಟೆ ಆಗಲಿಲ್ಲ, ಅವಳು ಹಾದಿ ತಪ್ಪಲಿಲ್ಲ. ಸದಪತ್ಯಮಿದಂ ಭವಾನ್, ಮತ್ತು ನಿನ್ನ ಮಗನೂ ಕೂಡ ಪಡ್ಡೆ ಹುಡುಗ ಪೋಲಿ ಬೆಳೆದವನಾಗಲಿಲ್ಲ, ಒಳ್ಳೆಯ ಮಗ ಇದ್ದಾನೆ. ಇಲ್ಲಿ ನೋಡಿ, ವ್ಯಾಕರಣದ ಸ್ವಾರಸ್ಯ ಕೂಡ ಇದೆ. ಶಕುಂತಲಾ ಸ್ತ್ರೀಲಿಂಗ, ಅಪತ್ಯಂ ಮಗ ನಪುಂಸಕಲಿಂಗ, ಭವಾನ್ ಪುಲ್ಲಿಂಗ. ವ್ಯಾಕರಣದ ನಾಮಪದ 3 ಬಗೆಯಾಗಿರುತ್ತೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪದಗಳಿಗೆಲ್ಲ ಇದೆ 3 ಲಿಂಗ, ಅದು ಬಿಟ್ಟು ಇನ್ನೂ ಇಲ್ಲ. ಅದಷ್ಟು ಬಂದಿದೆ. ಅಂದರೆ ನಾಮಪ್ರಪಂಚ ಅಷ್ಟು ಬಂದಿದೆ ಅಂತಾಯಿತು. ಇನ್ನು ರೂಪ ಪ್ರಪಂಚ ಯಜ್ಞವೇ ಇರತಕ್ಕಂಥದ್ದು. ಶ್ರದ್ಧಾ ವಿತ್ತಂ ವಿಧಿಶ್ಚೇತಿ ತ್ರಿತಯಂ ತತ್ ಸಮಾಗತಂ. ಒಂದು ಯಜ್ಞಕ್ಕೆ ಬೇಕಾದದ್ದು ಮೊದಲಿಗೆ ಶ್ರದ್ಧೆ ಅಂತಂದರೆ ಆ ಸ್ಪಿರಿಚುವಲ್ ಕಮಿಟ್ಮೆಂಟ್, ಅದನ್ನು ಶ್ರದ್ಧೆ ಅಂತಂದರೆ. ವಿಧಿ ಒಂದು ಬೇಕು, ಮೆಥಡಾಲಜಿ ಒಂದು ಬೇಕು, ಅದು ವಿಧಿ. ಆಮೇಲೆ ವಿತ್ತಂ, ಆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಧನ ಸಂಪನ್ಮೂಲ, ಅದು ಬೇಕು. ನೀನು ಈಗ ಯಜ್ಞದ ವಿಧಿ, ಯು ಆರ್ ದಿ ಪ್ರೊಸೀಜರ್ ಆ್ಯಂಡ್ ಯುವರ್ ವೈಫ್ ಈಸ್ ದ ಸ್ಪಿರಿಚುವಲ್ ಕಮಿಟ್ಮೆಂಟ್. ಶ್ರದ್ಧಾ ವಿಧಿ ಪುಲ್ಲಿಂಗ, ಭವಾನ್ ಪುಲ್ಲಿಂಗ. ಶ್ರದ್ಧಾ ಸ್ತ್ರೀಲಿಂಗ, ಶಕುಂತಲಾ ಸ್ತ್ರೀಲಿಂಗ. ವಿತ್ತಂ ಅಂದರೆ ಸಾಧನ ಸಂಪನ್ಮೂಲ, ಅದು ಅಪತ್ಯಂ ಅಂತ. ಇದು ಕುಟುಂಬಕ್ಕೆ ಹೇಗಾಗುತ್ತೆ ನೋಡಿ. ಹೆಂಡತಿಯಾದವಳು ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ ಆಗಿರ್ತಾಳೆ. ಗೃಹಿಣಿ ಗೃಹ ಮುಚ್ಯತೆ ಎನ್ನುವ ಮಾತಿದೆಯಲ್ಲ. ಆದರೆ ಮನೆ ನಡೆಯಬೇಕಾದ್ದು ಒಂದು ವ್ಯವಸ್ಥೆ, ಅದನ್ನು ಗಂಡ ಪ್ರಿಸ್ಕ್ರೈಬ್ ಮಾಡ್ತಾನೆ. ಆ ವ್ಯವಸ್ಥೆಯ ಕಮಿಟ್ಮೆಂಟ್ ಅನ್ನುವಂಥದ್ದನ್ನು ಹೆಂಡತಿ ಪ್ರಿಸ್ಕ್ರೈಬ್ ಮಾಡ್ತಾಳೆ. ಕಮಿಟ್ಮೆಂಟ್ ಫಾರ್ ದಿ ಫ್ಯಾಮಿಲಿ ಈಸ್ ವೈಫ್, ಪ್ರಿಸ್ಕ್ರಿಪ್ಷನ್ ಫಾರ್ ದಿ ಫ್ಯಾಮಿಲಿ ವೆಲ್ ಬೀಯಿಂಗ್ ಈಸ್ ಹಸ್ಬೆಂಡ್, ಆ್ಯಂಡ್ ರಿಸೋರ್ಸ್ ಆಫ್ ದಿ ಫ್ಯಾಮಿಲಿ ಈಸ್ ಚಿಲ್ಡ್ರನ್. ಮಕ್ಕಳಿಗಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಕುಟುಂಬಕ್ಕೆ ಅಂತ. ಅಂದರೆ ಕುಟುಂಬ ಆಗೋದು ಮಕ್ಕಳಿಂದ ತಾನೆ. ಒಂದು ದೇಶಕ್ಕೆ ಸತ್ಪ್ರಜೆಗಳಿಗಿಂತ ದೊಡ್ಡ ಸಂಪತ್ತು ಇನ್ಯಾವುದು ಥೋರಿಯಮ್ಮು ಅಲ್ಲ, ಯುರೇನಿಯಮ್ಮು ಅಲ್ಲ, ಸಲ್ಫರು ಅಲ್ಲ, ಸಾಫ್ಟ್ವೇರು ಅಲ್ಲ. ಹಾಗೆ ನೋಡಿದಾಗ ಗೊತ್ತಾಗುತ್ತೆ ವಿತ್ತಮ್ ಅಂದರೆ ಅಪತ್ಯಂ ಅನ್ನುವಂಥದ್ದನ್ನು. ಅಂದರೆ ಈ ಬದುಕು ಒಂದು ಯಜ್ಞ, ಕುಟುಂಬ ಒಂದು ಯಜ್ಞ ಅನ್ನುವಂತೆ ತೋರ್ಪಡಿಸ್ಕೊಡ್ತಾನೆ. ಶಕುಂತಲೆ ದುಷ್ಯಂತ ಸತ್ಸಂತಾನಕ್ಕಾಗಿ ವಿವಾಹ ಅನ್ನುವುದನ್ನು ಅಷ್ಟಾಗಿ ಯೋಚನೆ ಮಾಡಿರಲಿಲ್ಲ. ಶಕುಂತಲೆ ಪ್ರಲೋಭನಕ್ಕಾಗಿ ದುಷ್ಯಂತ ಹೇಳ್ತಾನೆ, ನಿನ್ನ ಸಖಿಗೇನೆ ರಾಜಮಾತೆ ಪ್ರಶಸ್ತಿ ಸಿಗುತ್ತೆ, ನಿಮ್ಮಿಬ್ಬರ ಸಖಿ ಅಂದರೆ ಶಕುಂತಲಾ ಪ್ರೇಮವದಯರ, ಅನಸೂಯ ಪ್ರೇಮವದಯರ ಸಖಿ ಶಕುಂತಲೆ ಯಾವ ಮಗನ ಹೆರ್ತಾಳೆ ಅವನಿಗೆ ರಾಜ್ಯ ಅನ್ನುವ ಮಾತನ್ನು ಹೇಳಿದ್ದ. ಆದರೆ ಅದು ಇಷ್ಟು ದೊಡ್ಡ ಡೈಮೆನ್ಷನ್ನಲ್ಲಿ ಅವನು ಯೋಚನೆ ಮಾಡಿರಲಿಲ್ಲ. ಅಂದರೆ ಅದು ಕೇವಲ ಅರ್ಥದ ಒಂದು ಪ್ರಲೋಭನೆ ಆಗಿದ್ದು, ಮ್ಯಾಟ್ರಿಮನಿ ಈಸ್ ಎ ಮ್ಯಾಟ್ರ್ ಆಫ್ ಮನಿ ಎನ್ನುವಂತೆ ಅವನು ಯೋಚನೆ ಮಾಡಿದ್ದು. ಈಗ ಫಾರ್ ಮೆನಿ ಪೀಪಲ್ಸ್ ವೆಲ್ ಬೀಯಿಂಗ್, ಬಹುಜನ ಹಿತಾಯ, ಬಹುಜನ ಸುಖಾಯ ಅನ್ನುವ ಮಟ್ಟಕ್ಕೆ ಬೆಳೆದು ಬಂದಿರತಕ್ಕಂಥ ತೋರಿಸ್ತಾನೆ. ಆ ಅಂಶವನ್ನೇ ನಾವು ಪೂರ್ಣ ಪ್ರಮಾಣದಲ್ಲಿ ಕಾಣ್ತೀವಿ. ಇದು ರಿಯಲೈಸ್ ಮಾಡಿಕೊಂಡಲ್ಲ. ಹಾಗಾಗಿ ಯಾ ಸೃಷ್ಟಿ ಅಂತ ಬರೆದದಕ್ಕೆ ಪುನರ್ಭವಂ ಕ್ಷಪಯತು, ಪುನರ್ಜನ್ಮ ಇಲ್ಲದಂತೆ ಮಾಡಲಿ ಅಂತ ಈ ವ್ಯವಸ್ಥೆಯಿಂದ ದಾಟಿ ಬರಬೇಕು ಅನ್ನುವುದನ್ನು ನಾವು ಕಾಣ್ತೀವಿ. ಅದನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿ ಉದ್ಘೋಷ ಮಾಡುವುದಕ್ಕಾಗಿ, ಜನತೆಗೆ ಕೊಡುವುದಕ್ಕಾಗಿ ರಘುವಂಶ ಮಾಡಿದ. ಆ ರಘುವಂಶದಲ್ಲಿ ಈ 4 ಪುರುಷಾರ್ಥಗಳದು ಅದ್ಭುತವಾದಂಥ ವಿಸ್ತಾರ ಕಾಣಿಸುತ್ತದೆ. ಅಲ್ಲಿ ಕವಿ ಸ್ವಲ್ಪ ವಾಚ್ಯವಾಗಿದ್ದಾನೆ. ಕಾರಣ ಏನೆಂದರೆ, ಒಂದು ಯೂನಿವರ್ಸಲ್ ಡಿಸ್ಟ್ರಿಬ್ಯೂಷನ್ಗಿರುವ ಪ್ರಾಡಕ್ಟ್ ಆಗಿದೆ ಕವಿಯ ದರ್ಶನ. ಅವನಿಗಷ್ಟು ಧೈರ್ಯ ಬಂದಿದೆ. ಅವನು ಸ್ವಲ್ಪ ಸಂಕೋಚದಿಂದಲೇ ಶಾಕುಂತಲವನ್ನು ಆರಂಭ ಮಾಡ್ತಾನೆ. ಆಪರಿತೋಷಾದ್ ವಿದುಷಾಂ ನ ಸಾಧುಮನ್ಯೆ ಪ್ರಯೋಗ ವಿಜ್ಞಾನಂ ಬಲವದಪಿ ಶಿಕ್ಷಿತಾನಾಂ ಆತ್ಮನ್ಯಪ್ರತ್ಯಂ ಚೇತಃ. ತುಂಬ ಚೆನ್ನಾಗಿ ತಿಳುವಳಿಕೆ ಇದ್ದರೂ ವಿದ್ವಾಂಸರಿಗೆ ತೃಪ್ತಿ ಆಗದೆ ನನ್ನ ಈ ಕೆಲಸದಲ್ಲಿ ಸಮಾಧಾನ ಇಲ್ಲ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಆದರೆ ರಘುವಂಶಕ್ಕೆ ಬಂದಾಗ ಅದೆಷ್ಟು ನಮ್ರತೆ, ಮಾಡೆಸ್ಟಿ ಎಲ್ಲ ಇದ್ದರೂ ಕೂಡ ಅವನು ಕವಿಯಶಃ ಪ್ರಾರ್ಥಿ, ನಾನು ಕವಿಯಾಗಬೇಕು ಅನ್ನುವ ಬಯಕೆಯಿಂದ ಮಾಡ್ತಾಯಿದ್ದೀನಿ. ಕವಿ ಕ್ರಾಂತದರ್ಶಿ, ಕವಿ ಅಂದರೆ ಋಷಿ. ಆ ಕಾರಣದಿಂದಲೇ ಆ ದರ್ಶನವನ್ನು ಯಾವುದು ಕುಮಾರ ಸಂಭವದಲ್ಲಿ ಕಂಡು ಶಾಕುಂತಲದಲ್ಲಿ ದೃಢವಾಯಿತೋ ಅದನ್ನು ಈಗ ಹೇಳ್ತಾ ಇದ್ದೀನಿ ಅಂತ ಹೊರಟಿದ್ದಾನೆ. ಆ ಕಾರಣ ಅವನು 4 ಪದ್ಯಗಳಲ್ಲಿ ಹೇಳ್ತಾ ಇದ್ದಾನೆ, 16 ಸಾಲುಗಳಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿ, ಸೋಹಂ ಅಂತ ಆರಂಭ ಮಾಡ್ತಾನೆ. ಅಷ್ಟು ಒಂದೇ ವಾಕ್ಯವಾಗಿ ಮಾಡಿದ್ದಾನೆ. ಸೋಹಂ ಅಂಥ ನಾನು ಅಂತ, ನಾನು ಬಹಳ ಮಾಡೆಸ್ಟ್ ಅಂತ ಅದನ್ನು ಹೇಳ್ಕೊಳ್ತಾ, ನನಗೇನು ದೊಡ್ಡ ದೊಡ್ಡ ಕ್ವಾಲಿಫಿಕೇಷನ್ಸ್ ಇಲ್ಲ ಅಂತಾದರೂ ನಾನು ರೀಚ್ ಮಾಡೋಕ್ಕೆ ಹೊರಟದ್ದು ಯಾವುದು, ಎಂಥವ್ರದನ್ನು ಅಂತ ಹೇಳ್ತಾನೆ. ಅಲ್ಲಿ ಪುರುಷಾರ್ಥಗಳನ್ನೇ ತೋರಿಸ್ತಾ ಇದ್ದಾನೆ. ಆಜನ್ಮ ಶುದ್ಧಾನಾಂ,
ಅನ್ನುವಲ್ಲಿ ಜನ್ಮಪೂರ್ವದ ಸಂಸ್ಕಾರಗಳು ಬೇಕು. ಷೋಡಶ ಸಂಸ್ಕಾರಗಳಲ್ಲಿ ಹುಟ್ಟುವುದಕ್ಕೆ ಮುಂಚೆ ಆಗತಕ್ಕಂಥದ್ದು ಗರ್ಭಾಧಾನ, ಸೀಮಂತೋನ್ನಯನ ಮತ್ತು ಪುಂಸವನಾದಿ ಸಂಸ್ಕಾರಗಳು, ಅವು ಆಗುವಂಥದ್ದು. ಆಮೇಲೆ ಆಫಲೋದಯ ಕರ್ಮಣ, ಫಲ ಸಿಗುವವರೆಗೂ ಕರ್ಮ ಮಾಡ್ತಾರೆ. ರಘು ಮೋಕ್ಷ ಬರುವವರೆಗೂ ತಪಸ್ಸು ಮಾಡ್ತಾನೆ, ಜೀವನ್ಮುಕ್ತವನಾದ ಮೇಲೆ ಅವನು ವಿದೇಹ ಮುಕ್ತಿಯನ್ನು ಪಡ್ಕೊಂಡಿದ್ದು ಅಂತ ಬರುತ್ತೆ. ಆಫಲೋದಯ ಕರ್ಮ ಅಂದರೆ ಆ ಮಟ್ಟಕ್ಕೆ ಬರ್ತಕ್ಕಂಥದ್ದು. ಆ ಸಮುದ್ರ ಕ್ಷಿತೀಶಾನ. ಮತ್ತು ಇಲ್ಲಿ ಅವನು ಅರ್ಥದ ಡೈಮೆನ್ಷನ್ ಏನು ಅಂತ ತೋರಿಸ್ತಾ ಇದ್ದಾನೆ. ಸಮುದ್ರದ ತುದಿಯವರೆಗೂ ಅವರು ಭೂಮಿಯನ್ನು ಆಕ್ರಮಿಸಿಕೊಂಡ ರಾಜರಾಗಿದ್ದರು ಅಂತ. ಶಾಸನ ವ್ಯವಸ್ಥೆ ಅದು ಇರಬೇಕು. ಆನಾಕ ರಥವರ್ತ್ಮನಾಂ, ಭೂಮಿಯಲ್ಲಿ ಹೇಗೆ ಅವರದು ಸೀಮೆ ಸಮುದ್ರಾಂತವಾಗಿತ್ತೋ ಹಾಗೆ ಅವರ ವ್ಯಾಪ್ತಿಯ ಆಕಾಶದಲ್ಲಿ ದಿಗಂತದವರೆಗೆ ಆನಾಕ ರಥವರ್ತ್ಮನ, ಇಂದ್ರನಿಗೂ ಸಹಾಯ ಮಾಡೋಕ್ಕೆ ಹೋಗಬಲ್ಲವರಾಗಿದ್ದರು ಅಂತ. ಇಂದ್ರ ಇಲ್ಲಿ ಇಂದ್ರಿಯಾಧಿಪತಿ, ಇಂದ್ರಿಯಗಳಿಗೆ ಅವರು ನೆರವು ಕೊಡಬಲ್ಲವರಾಗಿದ್ದರು. ಅಂದರೆ ಇಂದ್ರಿಯಗಳಿಗೆ ಅವರು ವಶರಾಗಿರಲಿಲ್ಲ, ದಾಸರಾಗಿರಲಿಲ್ಲ. ಯಥಾ ವಿಧಿ ಹುತಾಗ್ನೀನಾಂ. ಇಲ್ಲಿ ಇಷ್ಟ ಪೂರ್ತ ಅಂತ ಎರಡು ಬರುತ್ತೆ. ಇಷ್ಟ ಅಂತಂದರೆ ಕಾಣದ ಶಕ್ತಿಗಳಿಗಾಗಿ ನಾವು ಸಲ್ಲಿಸುವ ಆರಾಧನೆ, ಅದು ಶ್ರದ್ಧಾ ದಾರ್ಢ್ಯಕ್ಕಾಗಿ ಬರ್ತಕ್ಕಂಥದ್ದು. ಯಥಾ ವಿಧಿ ಹುತಾಗ್ನೀನಾಂ, ಅಗ್ನಿಗಳಲ್ಲಿ ಆಹುತಿ ಕೊಡ್ತಕ್ಕಂಥದ್ದು. ಮತ್ತು ಯಥಾ ಕಾಮಾರ್ಚಿತಾರ್ಥಿನಾಂ, ಅರ್ಥಿಗಳಿಗೆ ಬೇಡಿದ್ದನ್ನು ಕೊಡ್ತಾಯಿದ್ರು, ಅಲ್ಲಿ ಪೂರ್ತ. ಇಷ್ಟ ಯಜ್ಞವಾದರೆ ಪೂರ್ತ ದಾನ. ಇಷ್ಟಾಪೂರ್ತೇನ ಯಜೇತ ಅಂತ ಋಗ್ವೇದ ಹೇಳುತ್ತೆ. ಅದೆರಡೂ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಥಾಪರಾಧ ದಂಡಾನಾಂ ಯಥಾಕಾಲ ಪ್ರಬೋಧಿನಾಂ. ಯಥಾಕಾಲ ಪ್ರಬೋಧ ಅನ್ನುವುದಕ್ಕೆ ತಾವು ಆಯಾ ಕಾಲದಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಇದ್ದರು ಅನ್ನುವಂಥದ್ದು. ಪ್ರಬೋಧನಶೀಲತ್ವ, ಜಾಗರೂಕತೆ ಅಂತ, ಅದು ಆಚಾರ ಸಂಬಂಧಿಯಾದದ್ದು. ಅಪರಾಧಕ್ಕೆ ತಕ್ಕಂತೆ ದಂಡನೆ ಕೊಡುವುದು ವ್ಯವಹಾರ ಸಂಬಂಧಿಯಾದದ್ದು. ಧರ್ಮಕ್ಕೆ 4 ಆಯಾಮಗಳು: ಆಚಾರ, ವ್ಯವಹಾರ, ಪ್ರಾಯಶ್ಚಿತ್ತ, ದಂಡ. ಇದಿಷ್ಟು ಕೂಡ ಇತ್ತು. ಅವರಿಗೆ ಪ್ರಾಯಶ್ಚಿತ್ತ ಬೇಕಿರಲಿಲ್ಲ, ಕಾರಣ ಆಚಾರದಲ್ಲಿ ತಪ್ಪು ಮಾಡ್ತಾ ಇರಲಿಲ್ಲ. ಆದರೂ ಪ್ರಾಯಶ್ಚಿತ್ತದ ಬಗ್ಗೆ ಗಮನ ಇಟ್ಟುಕೊಂಡಿದ್ರು ಅನ್ನೋದನ್ನು ಮುಂದೆ ಅವನು ಹೇಳ್ತಾನೆ. ಮತ್ತು ಅವರ ಸಾಧನ ಸಂಪನ್ಮೂಲಗಳು ಯಾವ್ಯಾವುದಕ್ಕಾಗಿ? ತ್ಯಾಗಾಯ ಸಂಭೃತಾರ್ಥಾನಾಂ, ಸಂಪತ್ತು ತ್ಯಾಗಕ್ಕಾಗಿ. ಸತ್ಯಾಯ ಮಿತಭಾಷಿಣಾಂ, ಮಿತವಾದ ಮಾತು ಸತ್ಯಕ್ಕೋಸ್ಕರವಾಗಿ. ಅಮಿತ ಭಾಷಣದಿಂದ ಸತ್ಯವ್ರತ ಲೋಪವಾಗಬಹುದು ಅಂತ. ಯಶಸ್ಸೇ ವಿಜಿಗೀಷೂಣಾಂ, ಎಲ್ಲ ರೀತಿಯ ಗೆಲ್ಮೆ ಪಡೀತಾ ಇದ್ದದ್ದು ಕೀರ್ತಿಗಾಗಿ ಅಂತ. ಅದನ್ನು ಮೂರ್ತಿರಾಯರು ರಾಮನ ಬಗ್ಗೆ ಇಟ್ಟುಕೊಂಡು ಕಾಳಿದಾಸನ ಮೇಲೆ ಒಂದು ದೊಡ್ಡ ಕೋಟಿಯನ್ನೇ ಹಾಕಿದ್ದಾರೆ. ಅದು ಏನಂತಂದರೆ, ಕಾಳಿದಾಸ ಕೀರ್ತಿಗೋಸ್ಕರವಾಗಿ ತನ್ನ ಪತ್ನಿ ಸೀತೆಯನ್ನು ಅವನು ಪರಿತ್ಯಾಗ ಮಾಡ್ದ. ಯಾಕೆ? ಅಲ್ಲಿಯೇ ರಾಮನ ಮಾತಿನಲ್ಲಿ ಬರುತ್ತೆ, ಯಶೋಧನರಿಗೆ ಯಶಸ್ಸೇ ಹೆಚ್ಚಿನದಾದದ್ದು ಅನ್ನುವಂಥದ್ದು. ಆದರೆ ಇದು ಬಹಳ ತಪ್ಪಾದದ್ದು ಅಂತ ಅನಿಸುತ್ತೆ. ನಿಶ್ಚಿತ್ಯ ಚಾನನ್ಯ ನಿವೃತ್ತಿ ವಾಚ್ಯಂ ತ್ಯಾಗೇನ ಪತ್ನ್ಯ ಪರಿಮರ್ಷ್ಟುಮೈಚ್ಛತ್ ಅಪಿಸ್ವದೇಹಾತ್ ಕಿಮುತೇಂದ್ರಿಯಾರ್ಥಾತ್ ಯಶೋಧನಾನಾಂ ಹಿ ಯಶೋಗರೀಯ ಅಂತ. ಅವನು ನಿಶ್ಚಯವಾಗಿ ಮಾಡಿಕೊಂಡದ್ದು ಏನಂದರೆ, ಪತ್ನಿಯ ತ್ಯಾಗದಿಂದಲೇ ಈ ಕಳಂಕವನ್ನು ತೊಡ್ಕೊಳ್ಬೇಕು. ಅಂದರೆ ಅಪವಾದದ ಕಳಂಕವನ್ನು. ತನ್ನ ದೇಹವನ್ನಾದರೂ ಬಿಡಬಹುದು, ಇಂದ್ರಿಯಗಳ ಅರ್ಥವನ್ನಾದರೂ ಬಿಡಬಹುದು, ಯಾವುದನ್ನು ಬಿಡಬಹುದು, ಪತ್ನಿಯನ್ನು ಬಿಡಬಹುದು ಅಂತ. ಅಪಿಸ್ವದೇಹಾತ್ ಕಿಮುತೇಂದ್ರಿಯಾರ್ಥಾತ್ ಯಶೋಧನಾನಾಂ ಈ ಯಶೋಗರೀಯ ಅಂತ. ಇಂದ್ರಿಯಾರ್ಥ ಅಂತ ಹೇಳಿಬಿಟ್ಟು ಪತ್ನಿಯನ್ನು ಮಾಡಿಬಿಟ್ನಲ್ಲ ಅಂತ. ಇಂದ್ರಿಯಾರ್ಥಾತ್ ಸ್ತ್ರಕ್ಚಂದನ ವನಿತಾದೇಹೆ ಇಂದ್ರಿಯ ವಿಷಯಾತ್ ಗರೀಯ ಇತಿ ಕಿಮುತ ವಕ್ತವ್ಯಂ ಅಂತ. ಹೀಗೆ ಮಲ್ಲಿನಾಥ ಬರೆದಿದ್ದಾನೆ. ಹೆಂಡತಿ ಇಂದ್ರಿಯಾರ್ಥ ಅಂದರೆ ಇಂದ್ರಿಯಗಳ ಸೌಕರ್ಯಕ್ಕಾಗಿ ಇರ್ತಕ್ಕಂಥದ್ದು, ಮತ್ತು ಯಾವುದಕ್ಕೂ ಅಲ್ಲ ಅಂತ ಹೇಳಿಬಿಟ್ಟು. ಆದರೆ ಕಾಳಿದಾಸನ ವಿವಕ್ಷೆ ಈ ರೀತಿಯಾದದ್ದು ಅಲ್ಲ. ಕಾರಣ, ಪತ್ನಿಯನ್ನು ಅವನು ಬಹಳ ದೊಡ್ಡ ರೀತಿಯಲ್ಲಿ ಕಂಡಿದ್ದಾನೆ. ಕಾಳಿದಾಸ ಕೀರ್ತಿಯನ್ನು ದೊಡ್ಡದು ಅಂತ ಹೇಳ್ತಾ ಇದ್ದಾನೆ. ಕೀರ್ತಿಕಾಮ, ಸೀತೆಯನ್ನು ಕೀರ್ತಿಗಾಗಿ ರಾಮ ಬಿಟ್ಟ ಅನ್ನುವ ಪಾತಕ ಅವನಿಗಾಯಿತು ಅಂತ ಆಕ್ಷೇಪ ಮಾಡುವುದು ಸಲ್ಲುವುದಿಲ್ಲ. ಕಾರಣ ಇಷ್ಟೇ. ಅದಕ್ಕೆ ಮೊದಲೇ ಹೇಳಿದ್ದಾನೆ, ವೈದೇಹಿ ಬಂಧೋ ಹೃದಯಂ ವಿದದ್ರೆ ಅಂತ. ವೈದೇಹಿ ಬಂಧುವಿಗೆ, ರಾಮನಿಗೆ 1000 ಶಬ್ದ ಇದ್ದರೂ ವೈದೇಹಿ ಬಂಧು ಅನ್ನುವ ಶಬ್ದವನ್ನು ಬಳಸಿದ್ದಾನೆ. ಸೀತೆಗೆ ಅವನು ಬಂಧು, ಸೀತೆಗೆ ಅಟ್ಯಾಚ್ ಆದವನು, ಅವನ ಹೃದಯ ಕರಗಿ ಹೋಯಿತು ಅಂತ ಹೇಳಿಬಿಟ್ಟಿದ್ದನು. ಮತ್ತು ಸೀತೆಯನ್ನು ಬಿಟ್ಟು ರಾಮ ಹೇಗಿದ್ದ ಅನ್ನೋದನ್ನು ಕೂಡ ಅಲ್ಲಿಯೇ ಹೇಳಿದ್ದಾನೆ. ಸೀತೆಯನ್ನು ಬಿಟ್ಟು ಅವನು ತಪಸ್ವಿಯಾದ ರೀತಿಯಲ್ಲಿ ಬಾಳ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ಸೀತೆಗೆ ಆ ಬಗ್ಗೆ ಸಮಾಧಾನ ಸಿಕ್ಕಿದೆ ಅನ್ನೋದಕ್ಕೆ ಸೀತಾಂ ಹಿತ್ವಾ ದಶಮುಖ ರಿಪೋಹೋ ದಶಮುಖ ರಿಪುರ್ ನೋಪಯೇಮೇ ಧನ್ಯಾನ್ ತಸ್ಯಾಯೇವ ಪ್ರತಿಕೃತಿ ಸಖೋ ಯತ್ಕರ್ತು ನಾಜಹಾರ ವೃತ್ತಾಂತೇನ ಶ್ರವಣ ವಿಷಯ ಪ್ರಾಪಿಣಾ ತೇನ ಭರ್ತು ಸಾ ದುರ್ವಾರಂ ಕಥಮಪಿ ಪರಿತ್ಯಾಗ ದುಃಖಂ ವಿಷೇಹೆ. ಸೀತೆಗೆ ರಾಮ ಸ್ವರ್ಣ
ಸೀತಾ ವಿಗ್ರಹವನ್ನು ಇಟ್ಟುಕೊಂಡು ಯಜ್ಞ ಮಾಡ್ತಾ ಇದ್ದಾನೆ ಎನ್ನುವ ಸಂದೇಶ ಅನ್ನುವ ವಾಸ್ತವ ಹೇಗೋ ಕರ್ಣಾಕರ್ಣಿಕೆಯಾಗಿ ಗೊತ್ತಾಗಿ ಅವಳು ತನ್ನ ವಿಯೋಗದ ದುಃಖವನ್ನೆಲ್ಲ ಮರೆತಳು, ಪರಿತ್ಯಾಗದ ಸಂಕಟವನ್ನೆಲ್ಲ ಬಿಟ್ಟಳು ಅಂತ ಹೇಳಿಬಿಟ್ಟಿದ್ವಿ. ಹೀಗಾಗಿ ಗೊತ್ತಾಗುತ್ತೆ ಸೀತೆಗೆ ಬದಲಾಗಿ ಅವನು ಇನ್ಯಾರ್ದೋ ವಿಗ್ರಹ ಇಟ್ಕೊಳ್ಬೋದಾಗಿತ್ತು, ಅಥವಾ ಇನ್ಯಾವಳನ್ನು ಮದುವೆನೂ ಆಗ್ಬೋದಾಗಿತ್ತು, ಆಗಲಿಲ್ಲ ಅಂತ ಇನ್ನೂ ಅನೇಕ ಕಡೆ ಬರುತ್ತೆ. ಹಾಗಾಗಿ ಕೀರ್ತಿ ಕಾಮನೆಯಿಂದ ಮಾಡಿದ್ದು ಅಂತಲ್ಲ. ರಘುವಂಶದ ರಾಜರು ಕೀರ್ತಿಗಾಗಿ ಯುದ್ಧ ಮಾಡ್ತಾ ಇದ್ರು ಅಂದರೆ ಅವರಷ್ಟು ಸ್ಯಾಡಿಸ್ಟ್ಗಳಾಗಿದ್ದರು, ತಮ್ಮ ಹೆಸರಿಗೋಸ್ಕರ ಏನೂ ಮಾಡ್ತಾ ಇದ್ರು ಅಂತ ಕೆಲವರು ಅಪವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಯಶಸ್ಸನ್ನುವುದಕ್ಕೆ ಮುಖ್ಯವಾದ ಅರ್ಥ ಇರುವಂಥದ್ದು ಮಲ್ಲಿನಾಥೀಯಾದಿಗಳಲ್ಲಿ ಸಮಜ್ಞ ಅನ್ನುವಂಥ ಒಂದು ಶಬ್ದ ಬರುತ್ತೆ. ಯಶ ಕೀರ್ತಿ ಸಮಜ್ಞಾಚ ಅಂತ ಹೇಳ್ಬಿಟ್ಟಿದ್ವಿ. ಸಮವಾದಂಥ ತಿಳುವಳಿಕೆ, ಸಮವಾದಂತಹ ಅರಿವು ಅನ್ನುವ ಅರ್ಥ ಉಂಟು ಕೀರ್ತಿಗೆ. ಎಲ್ಲ ಕಡೆಯಲ್ಲಿಯೂ ಒಂದು ವ್ಯವಸ್ಥೆ ಬೇಕು, ಎಲ್ಲ ಕಡೆಯಲ್ಲಿ ಒಂದು ಹದದ ಗವರ್ನೆನ್ಸ್ ಬೇಕು, ಲೋಕದ ಶಿಸ್ತು ಕಾಪಾಡಲ್ಪಡಬೇಕು ಅಂತ ಮಾಡ್ತಕ್ಕಂಥದ್ದು. ಈಗ ಕನ್ನಡ ಭಾಷೆಗೆ ಒಂದು ವ್ಯವಸ್ಥಿತವಾದ ವ್ಯಾಕರಣ ಕೊಡೋದು ಅಂದರೆ ಇಂಪೀರಿಯಲಿಸಮ್ ಅನ್ನುವಂಥ ಅರ್ಥವನ್ನು ಕೆಲವು ಅವಿವೇಕಿಗಳು ಮಾಡ್ತಾ ಇದ್ದಾರೆ. ಆನಾರ್ಕಿಯನ್ನು ಬೆಳೆಸುವಂಥದ್ದಾದರೆ ಪ್ರಯೋಜನ ಇಲ್ಲ. ಕಾಳಿದಾಸನಿಗೆ ಈ ಗಣತಂತ್ರ ಅನ್ನುವಂಥ ಒಂದು ವೆಲ್ಫೇರ್ ಸೆಟಪ್ ಅಂತ ಹೇಳಿಕೊಂಡು ಮಾಡುವ ಡೆಮಾಕ್ರಸಿಯಲ್ಲಿ ಅಷ್ಟು ವಿಶ್ವಾಸ ಇಲ್ಲ. ಆ ಬಗ್ಗೆ ರಾಹುಲ್ ಸಾಂಕೃತ್ಯರು ತುಂಬ ದೂಷಣೆ ಮಾಡ್ತಾರೆ. ಕಾಳಿದಾಸ ಆ ಕಾಲದಲ್ಲಿದ್ದ ಗಣತಂತ್ರಗಳನ್ನು ಗಮನಿಸಿಯೇ ಇಲ್ಲ ಅಂತ. ಕಾಳಿದಾಸ ತಿಳ್ಕೊಂಡಿದ್ದ ಡೆಮಾಕ್ರಸಿಯಲ್ಲಿರ್ತಕ್ಕಂಥ ಅನರ್ಥಗಳು ಏನು ಅಂತ. ಅದರೊಳಗೂ ಜವಾಬ್ದಾರಿ ಇಲ್ಲದ ಮನುಷ್ಯರಾದಾಗ ಡೆಮೊಕ್ರಸಿ ಆಗುತ್ತೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಆ ಕಾರಣ ಅವನದನ್ನು ಉತ್ತೇಜಿಸಿಲ್ಲ. ಈ ಹೊತ್ತಿಗೂ ಭಾರತಕ್ಕೆ ಡೆಮಾಕ್ರಸಿ ಯುಕ್ತವಲ್ಲ ಅಂತಲೇ ನನಗೆ ಎಷ್ಟೋ ಬಾರಿ ಅನಿಸುತ್ತೆ. ಮೈಸೂರಿನ ಅರಸರಂಥವರು ಆಳ್ತಾ ಇದ್ದರೆ ನಿಜವಾಗಿಯೂ ಆ ರಾಜ ಆಳ್ವಿಕೆ ಬಹಳ ಚೆನ್ನಾಗಿರುವಂಥದ್ದೇ. ಮುಂದೆ ನಾವು ಅರ್ಥದ ಬಗ್ಗೆ ಚಿಂತನೆ ಮಾಡುವಾಗ ಕಾಳಿದಾಸನ ಅರ್ಥಶಾಸ್ತ್ರೀಯವಾದ ಸ್ವಾರಸ್ಯಗಳನ್ನು ಕಾಣಬಹುದು. ಹೀಗೆ ಪುರುಷಾರ್ಥಗಳ ವಿವರಗಳನ್ನು ಕೊಡುವಾಗ ಪ್ರಜಾಯೈ ಗೃಹಮೇಧಿನಾಂ, ಸಂತಾನಕ್ಕಾಗಿ ಸಂಸಾರ ಅನ್ನುವ ಮಾತು ಹೇಳ್ತಾನೆ. ಅಂದರೆ ಕುಟುಂಬ ಬೆಳೆಯಬೇಕು. ವಿತ್ತಂ ಅಪತ್ಯಂ ಅನ್ನುವ ಮಾತು ಬಂತಲ್ಲ, ಅದಕ್ಕಾಗಿಂತ ಒಂದು ಮಗು ಅಂತ ಆದರೆ ಎಷ್ಟು ಸಂಬಂಧಗಳು ಕಲ್ಪಿತವಾಗುತ್ತೆ. ಅಕ್ಕ, ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಈ ಥರದ್ದು ಎಲ್ಲ ಕೂಡ ಬರುವುದು ಸಂತಾನದಿಂದಲೇ. ಲಿವಿಂಗ್ ಟುಗೆದರಲ್ಲಿ ಅವೆಲ್ಲ ಬರ್ತಕ್ಕಂಥದ್ದು ಅಲ್ಲ. ಮತ್ತು ಶೈಶವೇಭ್ಯಸ್ತ ವಿದ್ಯಾನಾಂ, ಇಲ್ಲಿ ಬ್ರಹ್ಮಚರ್ಯಾಶ್ರಮ ಹೇಳ್ತಾ ಇದ್ದಾನೆ. ಶೈಶವದಲ್ಲಿ ವಿದ್ಯಾಭ್ಯಾಸ, ಯೌವನೆ ವಿಷಯೈಷಿಣ ಗೃಹಸ್ಥಾಶ್ರಮ, ವಾರ್ಧಕ್ಯ ಮುನಿವೃತ್ತೀನ ವಾನಪ್ರಸ್ಥ, ಯೋಗೇನಾಂತೆ ತನುತ್ಯಜಾಂ, ಅಲ್ಲಿ ಸನ್ಯಾಸವನ್ನು, ಹೀಗೆ 4 ಆಶ್ರಮಗಳನ್ನು ಮತ್ತು ತದನುಸಾರವಾದಂಥ ಕರ್ಮಗಳನ್ನು ಎಲ್ಲವನ್ನೂ ಹೇಳಿ ಪುರುಷಾರ್ಥ ಮತ್ತು ಆಶ್ರಮ. ಇಲ್ಲಿ ನೋಡಿ ವರ್ಣದ ವಿವರಗಳು ಬರೋಲ್ಲ, ಸ್ವಧರ್ಮದ ವಿವರಗಳು ಬರ್ತವೆ, ಮತ್ತು ಷೋಡಶ ಸಂಸ್ಕಾರಗಳ ವಿವರಗಳು ಬರ್ತವೆ, ಷಟ್ಕರ್ಮಗಳ ವಿವರಗಳು ಬರ್ತವೆ, ಯಜ್ಞದಾನ ತಪಸ್ಸಿನ ವಿವರ ಬರುತ್ತೆ, ಇಷ್ಟಾಪೂರ್ತದ ವಿವರ ಬರುತ್ತೆ. ಇಷ್ಟು ಅವನು ಘನೀಭೂತವಾಗಿ ಮಾಡಿಕೊಂಡು ತನ್ನ ಕಾವ್ಯ ಸಂಸ್ಕೃತಿಗೆ ಬುನಾದಿ ಹಾಕ್ತಾನೆ. ನಾಳೆಯಿಂದ ನಾವು ಧರ್ಮ, ಆ ಧರ್ಮದೊಳಗೆ ಬರ್ತಕ್ಕಂಥ ಕುಟುಂಬ, ಸಂತಾನ ಇತ್ಯಾದಿ ವಿವರಗಳು, ಆಮೇಲೆ ಅಲ್ಲಿರ್ತಕ್ಕಂಥ ಪರಸ್ಪರವಾದ ಬಾಧ್ಯತೆ, ಶಿಕ್ಷಣ, ಗುರು ಶಿಷ್ಯ ಇತ್ಯಾದಿ ವಿವರಗಳು ಕಾಳಿದಾಸ ಏನು ಕೊಡ್ತಾನೆ. ಅದಾದ ಮೇಲಿಂದ ಅರ್ಥದಲ್ಲಿ ಬರುವಂಥ ರಾಜ, ಪ್ರಜೆ, ಸ್ವಾಮಿ, ಅಮಾತ್ಯ, ಸುಹೃತ್ತು, ಕೋಶ ಮೊದಲಾದ ಸಪ್ತಾಂಗಗಳು, ರಾಜನೀತಿ ಅಂತಂದರೆ ಏನು, ಅವುಗಳನ್ನೆಲ್ಲ ನೋಡೋಣ. ಓಂ ತತ್ಸತ್.